Hello, check. ಉದಯ ರವಿಯ ಉಜ್ವಲ ಕಿರಣಗಳು ಭುವಿಯನ್ನು ತಾಕುತ್ತಿರುವ ಈ ಸಮಯದಲ್ಲಿ ನಿಮಗೆಲ್ಲರಿಗೂ ಈ ಆನಂದಭರಿತ ಮುಂಜಾನೆಯ ಶುಭ ಕಾಮನೆಗಳು. ಉಪಯಾಜಕ ಸ್ಟೀನ್ ಜಾರ್ಜ್ ಇವರ ಪರವಾಗಿ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಆಧುನಿಕತೆಯ ಸಂಕ್ರಮಣ ಕಾಲದಲ್ಲಿ, ನಾಗರಿಕತೆಯ ಹುಚ್ಚು ಹೊಳೆಯಲ್ಲಿ, ಆತ್ಮ ಅಧ್ಯಾತ್ಮ ಕೊಚ್ಚಿ ಹೋಗುತ್ತಿರುವ ಸಮಯದಲ್ಲಿ ದೇವರ ಕರೆ ಇನ್ನೂ ಜೀವಂತವಾಗಿದೆ ಎಂದು ಸಾರುವ ಈ ಶುಭ ದಿನದಂದು ನನ್ನ ಅನುಗ್ರಹವೇ ಸಾಕು ನಿನಗೆ ಎಂಬ ದೈವವಾಕ್ಯದ ಮೇಲೆ ಭರವಸೆ ಇಟ್ಟು ಇಂದು ಪ್ರಭುವಿನ ಬಳಗಕ್ಕೆ ಸೇವಾದರ್ಶಿ ಸ್ಟೀನ್ ಜಾರ್ಜ್ ರವರು ಇನ್ನೊಬ್ಬ ಯಾಜಕನಾಗಿ ಸೇರ್ಪಡೆಯಾಗಲಿದ್ದಾರೆ. ಅವರಿಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಯಾಜಕತ್ವ ಕ್ರಿಸ್ತನ ಪ್ರೀತಿಯ ವರದಾನ. ಕೊನೆಯ ಭೋಜನದ ಸಮಯದಲ್ಲಿ ತನ್ನ ದೇಹವನ್ನೇ ಆಹಾರವನ್ನಾಗಿ ಪರಮಪ್ರಸಾದವನ್ನು ನೀಡಿದ ಯೇಸು, ಇದು ನಮ್ಮ ಸ್ಮರಣೆಗಾಗಿ ಮಾಡಿರಿ ಎಂಬ ಸಂದೇಶವನ್ನು ನೀಡಿದರು. ಈ ಆಜ್ಞೆಯನ್ನು ನೆರವೇರಿಸಲು ಅವರೇ ಯಾಜಕ ಸಂಸ್ಕಾರವನ್ನು ರೂಪಿಸಿದರು. ಮನುಕುಲದ ಪ್ರೀತಿಗೆ ಮನುಜರಾದ ಯೇಸು ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿದರೂ ಮಾತ್ರವಲ್ಲ, ಮನುಜರನ್ನೇ ತಮ್ಮ ಈ ಸುಕಾರ್ಯಕ್ಕೆ ಸಾಧನವನ್ನಾಗಿ ಆರಿಸಿಕೊಂಡರು. ಹೀಗೆ ಯಾಜಕತ್ವ ಸರ್ವಶಕ್ತ ದೇವರ ಹುಲು ಮಾನವರ ಮೂಲಕ ತನ್ನ ಪ್ರೀತಿಯನ್ನು ಸಾರುವ ಒಂದು ಸಂಸ್ಕಾರವಾಯಿತು. ಯಾಜಕ ದೇವರ ಮತ್ತು ಜನರ ನಡುವೆ ನಿಂತು ಜನರ ಪ್ರಾರ್ಥನೆಗಳನ್ನು ದೇವರಿಗೂ ದೇವರ ವರದಾನಗಳನ್ನು ಜನರಿಗೂ ನೀಡುವ ಮಧ್ಯವರ್ತಿ. ದೇವರ ಪರಿಪೂರ್ಣತೆಯಲ್ಲಿ ಒಂದಾಗುವ ಪ್ರಯತ್ನದಲ್ಲಿ ಮುಂದಿದ್ದು ಜನರು ಆ ಗುರಿಯತ್ತ ಪ್ರೇರೇಪಿಸುವ ಸಾಧಕ. ಬಲಹೀನತೆಯನ್ನು ಅರಿತಿದ್ದರೂ ದೇವರ ಅನುಗ್ರಹದ ಮೇಲೆ ಭರವಸೆ ಇರಿಸಿ ಧೈರ್ಯವಾಗಿ ಮುನ್ನಡೆಯುವ ಯೋಧ. ಮಣ್ಣಿನ ಮಡಿಕೆಯಲ್ಲಿ ಚಿನ್ನವನ್ನು ತುಂಬಿಕೊಂಡಂತೆ ದೇವರ ಪ್ರಸನ್ನತೆಯಲ್ಲಿ ವಿಶ್ವಾಸವಿರಿಸಿ ಶೋಷಣೆಗಳಿಗೆ ಬಗ್ಗದೆ, ಟೀಕೆಗಳಿಗೆ ಕುಗ್ಗದೆ ದೀನತೆಯಿಂದ ಮುನ್ನಡೆಸುವ ಧೀರನಾಗಿ ಈ ಯಾಜಕ ದೀಕ್ಷೆ ತನ್ನನ್ನೇ ಸಮರ್ಪಿಸಲಿರುವ ಸೇವಾದರ್ಶಿ ಸ್ಟೀನ್ ಜಾರ್ಜ್ ರವರು ಇದೇ ಶುಂಠಿಗೊಪ್ಪದ ಸಂತ ಅಂತೋಣಿಯವರ ವಿಚಾರಣೆಗೆ ಸೇರಿದವರು. ಇವರ ತಂದೆ ರಾಬರ್ಟ್ MG, ತಾಯಿ ದಿವಂಗತ ಜೋಸಿನ್ ರೋಡ್ರಿಗಸ್. ದಯಮಯ ದೇವರು ಇವರಿಗೆ ನಿತ್ಯ ವಿಶ್ರಾಂತಿಯನ್ನು ನೀಡಲಿ. ರಜನಿ ಶೈನಿ ಇವರ ಒಡ ಹುಟ್ಟಿದವರು. 1996 ನವೆಂಬರ್ ತಿಂಗಳ 7ರಂದು ಇವರ ಜನನ. ಶುಂಠಿಗೊಪ್ಪದ ಸೇಂಟ್ ಮೇರಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸಿ 2013ರಂದು ಯಾಜಕನಾಗಲು ಕಾರ್ಮೆಲ್ ಮಠಕ್ಕೆ ಸೇರ್ಪಡೆ. ಪದವಿ ಪೂರ್ವ ಶಿಕ್ಷಣಕ್ಕೆ ಮಂಡ್ಯ ಥ್ಯಾರಿಸ್ ಸೇಕ್ರೆಡ್ ಹಾರ್ಟ್ ಕಾಲೇಜನ್ನು ಸೇರಿದರು. 2017 ನವೆಂಬರ್ 14ರಂದು ಕಾರ್ಮೆಲ್ ಸಭೆಯಲ್ಲಿ ಪ್ರಥಮ ವಾಗ್ದಾನ. 2018 ರಿಂದ 2021ರವರೆಗೆ ಮೈಸೂರಿನ ಪುಷ್ಪಾಶ್ರಮದಲ್ಲಿ ತತ್ವಶಾಸ್ತ್ರ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಡ್ರಿಗ್ಸ್ ವ್ಯಾಸಂಗ. 2022 ರಿಂದ 26 ದೈವಶಾಸ್ತ್ರ ವ್ಯಾಸಂಗಕ್ಕೆ ಸಂತ ಜೋಸೆಫರ ಗುರುಮಠ ಮಂಗಳೂರಿನಲ್ಲಿ ಮುಗಿಸಿ 2024 ಮೇ 22ರಂದು ಶಾಶ್ವತ ವಾಗ್ದಾನವನ್ನು ಹಾಗೂ 2025 ಅಕ್ಟೋಬರ್ 3ರಂದು ಸೇವಾದರ್ಶಿಯಾಗಿ ಯಾಜಕ ವರ್ಗಕ್ಕೆ ಪ್ರವೇಶವನ್ನು ಮಾಡಿರುತ್ತಾರೆ. 13 ವರ್ಷಗಳ ತರಬೇತಿಯ ನಂತರ ಇಂದು ಯಾಜಕನಾಗಿ ದೀಕ್ಷೆ ಪಡೆಯಲು ಸಿದ್ಧರಾಗಿದ್ದಾರೆ. ಹದಿಹರೆಯದ ಯುವಕ ಯಾಜಕನಾಗುವ ಈ ಪ್ರಯತ್ನದಲ್ಲಿ ಸಹಸ್ರಾರು ಜನರ ತ್ಯಾಗ ಮತ್ತು ಪರಿಶ್ರಮ ಅಡಗಿದೆ. ಆತನ ಪೋಷಕರ, ಕುಟುಂಬದ, ಸಹಪಾಠಿಗಳ, ಅಧ್ಯಾಪಕರ, ಗುರುಮಠದ ತರಬೇತುದಾರರ ಹಾಗೂ ಹಲವಾರು ಜನರ ಅವಿರತ ಪರಿಶ್ರಮವಿದೆ. ಯಾಜಕ ದೀಕ್ಷೆಯನ್ನು ಸ್ವೀಕರಿಸುವ
ಈ ಸೇವಾದರ್ಶಿಯ ಕೋರಿಕೆಗಾಗಿ ಪ್ರಾರ್ಥಿಸುವಾಗ ಇವರ ಹಿಂದೆ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಎಲ್ಲರನ್ನು ದಯಾಮಯ ದೇವರು ಹರಸಿ ಕಾಪಾಡಲಿ. ಯಾಜಕ ದೀಕ್ಷೆಯ ಈ ಬಲಿಪೂಜೆ ಪವಿತ್ರವಾದ ಒಂದು ಭಕ್ತಿ ಕಾರ್ಯ. ಆದ್ದರಿಂದ ಶಿಸ್ತನ್ನು ಕಾಪಾಡೋಣ. ನಿಯೋಜಿಸಲ್ಪಟ್ಟ ಫೋಟೋಗ್ರಾಫರ್ ಮಾತ್ರ ಫೋಟೋ ಸೆರೆ ಹಿಡಿಯಲಿದ್ದಾರೆ. ಬೇರೆ ಯಾರು ಪೂಜೆಯ ಸಮಯದಲ್ಲಿ ನಿಮ್ಮ ಮೊಬೈಲ್ ಫೋನನ್ನು ಬಳಸಬಾರದಾಗಿ ವಿನಂತಿಸುತ್ತೇನೆ. ಎಲ್ಲರೂ ಎದ್ದು ನಿಲ್ಲೋಣ. ಪ್ರವೇಶ ಗೀತೆಯೊಂದಿಗೆ ಈ ದಿವ್ಯ ಸಂಭ್ರಮವನ್ನು ಆರಂಭಿಸೋಣ. ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿಪೂಜೆಯ ಭರವಸೆಯು. ಸಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿಪೂಜೆಯ ಭರವಸೆಯು. ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕೈಯಿಂದಲೇ. ಮನ ಮನದಲು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ. ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕೈಯಿಂದಲೇ. ಮನ ಮನದಲು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಭಜಿಸುವ. ಶ್ರಮದ ಫಲಗಳ ದೇವಗೆ ಅರ್ಪಿಸುವ. ಭುಜಿಸುತ್ತ ರೊಟ್ಟಿ ರಸಗಳ ಕೃಷ್ಣರ ವಂದಿಸುವ. ದುಡಿತದ ಶ್ರಮದ ಫಲಗಳ ದೇವಗೆ ಅರ್ಪಿಸುವ. ಭುಜಿಸುತ್ತ ರೊಟ್ಟಿ ರಸಗಳ ಕ್ರಿಸ್ತರ ವಂದಿಸುವ. ಶಾಂತಿಯ ಮಾರ್ಗದಲ್ಲಿ ಈ ಹೃದಯವ ಬೆಳಗುತ್ತಲಿ. ಆತ್ಮರ ವರಗಳನ್ನು ನಾವು ಪಡೆಯುತ್ತ ಪ್ರೀತಿಯಲಿ ಧರೆವಾಗುವ. ಅಣು 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 ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನ ಮನದಲು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ. ಅಣು ಅಣುವಲು ಮಿಡಿದಿದೆ ಸಂತೋಷವು ದೇವರ ಕರೆಯಿಂದಲೇ. ಮನ ಮನದಲು ಹರಿದಿದೆ ಉಲ್ಲಾಸವು ಒಂದಾದ ಒಲವಿಂದಲೇ ಭಜಿಸುವ. ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ಕೋರುವ ನಂಬಿಕೆ ಭಾವದಲ್ಲಿ. ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ಕೋರುವ ನಂಬಿಕೆ ಭಾವದಲ್ಲಿ. ಗುರುಗಳು ಬೋಧಿಸುವ ಆ ವಾಕ್ಯವ ಧ್ಯಾನ ಯೇಸು
ಪ್ರಭು ಕ್ರಿಸ್ತರ ಶಾಂತಿ ನಿಮ್ಮೊಡನೆ ಇರಲಿ. ನನ್ನ ಪ್ರೀತಿಯ ಗುರುವರಿಯರೇ, ಧರ್ಮ ಭಗಿನಿಯರೇ, ಸಹೋದರ ಸಹೋದರಿಯರೇ, ಅದು ಮುಖ್ಯವಾಗಿ ಇಂದು ಗುರು ದೀಕ್ಷೆಯನ್ನು ಪಡೆಯಲಿರುವ ಅಭ್ಯರ್ಥಿಯಾಗಿರುವ ಸೇವಾದರ್ಶಿ ಸ್ಟಿನ್ ರವರೇ, ಕಾರ್ಮೆಲೈಟ್ ಅವರ ಪ್ರಾಂತೀಯ ಮುಖ್ಯಸ್ಥರಾಗಿರುವ ಫಾದರ್ ಜಾನ್ ರವರೇ, ಇಲ್ಲಿಯ ಧರ್ಮಗುರುಗಳಾಗಿರುವ ಫಾದರ್ ವಿಜಯ್ ಕುಮಾರ್ ಅವರೇ ಮತ್ತು ಎಲ್ಲ ಪ್ರೀತಿಯ ದೇವರ ಜನರೇ, ನಿಮ್ಮೆಲ್ಲರನ್ನೂ ಸಂತೋಷ ಸಂಭ್ರಮ ಸಡಗರದಿಂದ ಈ ದೀಕ್ಷಾವಿಧಿಗೆ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ. ನಮ್ಮ ದೇವರು ಆಯ್ಕೆಗಳನ್ನು ಮಾಡುತ್ತಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಆಯ್ಕೆಗಳನ್ನು ಮಾಡುತ್ತೇವೆ. ದಿನಾಲು ಏನು ಉಣಬೇಕು, ಏನು ಉಡಬೇಕು ಮತ್ತು ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ಯಾರೊಡನೆ ಇರಬೇಕು, ಯಾರಲ್ಲಿ ಸಂಬಂಧ ಬೆಳೆಸಬೇಕು, ಇವು ನಮ್ಮ ನಿರ್ಧಾರಗಳು, ಇವುಗಳು ನಮ್ಮ ಆಯ್ಕೆಗಳು. ಅದೇ ರೀತಿಯಲ್ಲಿ ದೇವರು ತನ್ನ ಜನರನ್ನು ಮುನ್ನಡೆಸಲು, ಅವರಿಗೆ ಆದರ್ಶವನ್ನು ನೀಡಲು, ದೇವರ ವಚನದಿಂದ ಪ್ರೇರಣೆ ಕೊಡಲು ದೇವರು ಆಯ್ಕೆ ಮಾಡುತ್ತಾರೆ. ಎಂದು ನಮ್ಮಲ್ಲಿಯ ಒಬ್ಬ ತರುಣನನ್ನು ಸೇವಾದರ್ಶಿ ಸ್ಟಿನ್ ಅವರನ್ನು ದೇವರು ಆಯ್ಕೆ ಮಾಡಿದ್ದಾರೆ. ಅವರ ಕುಟುಂಬ ಅವರನ್ನು ಈ ಸೇವೆಗೆ ಸಮರ್ಪಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಗುರು ದೀಕ್ಷೆಯನ್ನು ಪಡೆದು ಪ್ರಭುವಿಗೆ ಹತ್ತಿರವಾದ ಶಿಷ್ಯನಾಗಲು, ಧರ್ಮ ಸೇವೆಯನ್ನು ನಿಷ್ಠೆಯಿಂದ ಸೇವೆ ಮಾಡಲು, ದೇವರ ಜನರನ್ನು ಉದ್ಧರಿಸಲು ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ಇದ್ದಾರೆ. ಈ ಸುಗಳಿಗೆಯಲ್ಲಿ ನಾವು ಅವರಿಗಾಗಿ ಪ್ರಾರ್ಥಿಸೋಣ. ದೇವರು ಅವರನ್ನು ಅಭಿಷೇಕಿಸಲಿ, ಪವಿತ್ರಾತ್ಮರಿಂದ ತುಂಬಲಿ, ಮುಂದಿನ ಜೀವನ ಅವರ ಜೀವನ ಸಫಲವಾಗಲಿ ಅಂತ ನಮ್ಮ ಪ್ರಾರ್ಥನೆ ಇರಲಿ. ಅದೇ ದೇವರು ನಮ್ಮನ್ನು, ನಮ್ಮ ನಾಡನ್ನು ಸಾಕಷ್ಟು ಮಳೆ ನೀಡಿ ಹೊಲ ಬೆಳೆಗಳನ್ನು ಸಮೃದ್ಧಿಗೊಳಿಸಿ, ಜೀವನ ಸುಗಮಗೊಳಿಸಿ ನಮ್ಮನ್ನು ಮುನ್ನಡೆಸಲಿ. ಈ ದಿವ್ಯ ಬಲಿ ಪೂಜೆಯು ದೇವರಿಗೆ ಯೋಗ್ಯವಾಗಿ ನಾವು ಸಮರ್ಪಿಸುವಂತೆ ನಮ್ಮ ಅಯೋಗ್ಯತೆಗಳನ್ನು ಒಪ್ಪಿಕೊಳ್ಳೋಣ. ದೇವರೇ, ನಾವು ತಪ್ಪಿದ್ದೇವೆ, ಹಲವು ಸಲ ತಪ್ಪಿದ್ದೇವೆ, ಎಡವಿ ಬಿದ್ದಿದ್ದೇವೆ, ನಮ್ಮನ್ನು ಕ್ಷಮಿಸಿರಿ ಎಂದು ದೇವರನ್ನು ಬೇಡೋಣ. ನಿಜ ಪ್ರಾಮಾಣಿಕತೆಯಿಂದ ಹೇಳೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ ನಿಮಗೂ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ
ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜನೇ, ಸರ್ವಶಕ್ತ ದೇವ ಪಿತನೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ನಮ್ಮ ಪ್ರಭುದೇವರೇ, ನಿಮ್ಮ ಪ್ರಜೆಯನ್ನು ಆಳಲು ಯಾಜಕರ ಸೇವೆಯನ್ನು ಬಳಸುತ್ತೀರಿ. ನಿಮ್ಮ ದಯೆಯಿಂದ ಯಾಜಕ ವರ್ಗಕ್ಕೆ ನೀವೆಂದು ಆರಿಸುತ್ತಿರುವ ಧರ್ಮಸಭೆಯ ಈ ಸೇವಾದರ್ಶಿಯು ನಿಮ್ಮ ಚಿತ್ತಕ್ಕೆ ಅವಿರತ ವಿಧೇಯನಾಗಿರುವಂತೆ ಅನುಗ್ರಹಿಸಿರಿ. ಹೀಗೆ ಈತನು ತನ್ನ ಸೇವೆ ಹಾಗೂ ಜೀವನದ ಮೂಲಕ ಕ್ರಿಸ್ತರಲ್ಲಿ ನಿಮಗೆ ಮಹಿಮೆಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಸ್ವಾಮಿ ಸರ್ವೇಶ್ವರ, ನಾನು ಮಾತು ಬಲ್ಲವನಲ್ಲ, ಇನ್ನೂ ತರುಣ ಎಂದು ಭಿನ್ನವಿಸಿದೆ. ಆಗ ಸರ್ವೇಶ್ವರ ನನಗೆ, ನಾನೊಬ್ಬ ತರುಣ ಎನ್ನಬೇಡ. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು.
ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇಬೇಕು. ಅವರಿಗೆ ಅಂಜಬೇಡ, ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು. ಬಳಿಕ ಸ್ವಾಮಿ ಕೈಚಾಚಿ ನನ್ನ ಬಾಯಿಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಿಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂದರು. ಪ್ರಭುವಿನ ವಾಕ್ಯ. ಕೃತಜ್ಞತೆ ಸಲ್ಲಲಿ. ಕೀರ್ತಿಸುವೆನು ಸದಾ ನಿನ್ನಾಚಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನಾಚಲ ಪ್ರೀತಿಯನು. ನನ್ನ ದಾಸ ದಾವಿದನನು ಗುರುತಿಸಿರುವೆ, ಪವಿತ್ರ ತೈಲದಿಂದ ಅವನನ್ನು ಅಭಿಷೇಕಿಸಿರುವೆ. ನನ್ನ ಕೈಯ ಸೆರೆ ಅವನಿಗಿದೆ ಸತತ, ನನ್ನ ಭುಜ ಬಲವು ಅವನಿಗೆ ಶಕ್ತಿಯುತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ನನ್ನ ಪ್ರೀತಿ ಸತ್ಯತೆಗಳು ಇರುವವು ಅವನೊಂದಿಗೆ, ನನ್ನ ನಾಮ ಪ್ರಯುಕ್ತ ಕೋಡು ಮಾಡುವುದವನಿಗೆ. ನನಗೆ ಪಿತಾ ದೈವ ದುರ್ಗ ಉದ್ಧಾರಕ ನೀನು, ಇಂತೆಂದೇ ನನ್ನನ್ನು ಸಂಬೋಧಿಸುವನವನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಅಚಲ ಪ್ರೀತಿಯನು. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮಧ್ಯದಿಂದ ಆರಿಸಲಾದವನು, ಜನರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ಮತ್ತು ಪಾಪ ಪರಿಹಾರಕ್ಕಾಗಿ ಬಲಿಗಳನ್ನು ಕಾಣಿಕೆಗಳನ್ನು ಸಮರ್ಪಿಸಲು ನೇಮಕಗೊಂಡವನು. ತಾನು ದುರ್ಬಲ ಮಾನವನಾದ ಕಾರಣ ಆತನ ಅಜ್ಞಾನಿಗಳನ್ನು ದುರ್ಮಾರ್ಗಿಗಳನ್ನು ಸಹಾನುಭೂತಿಯಿಂದ ಕಾಣಬಲ್ಲನು. ಜನರಿಗೋಸ್ಕರ ಹೇಗೋ ಹಾಗೇ ತನ್ನ ದೌರ್ಬಲ್ಯದ ನಿಮಿತ್ತ ತನಗೋಸ್ಕರವೂ ಆತನ ಪಾಪ ಪರಿಹಾರಕ ಬಲಿಯನ್ನು ಅರ್ಪಿಸಬೇಕಾಗಿದೆ. ಅಲ್ಲದೆ ಪ್ರಧಾನ ಯಾಜಕನೆಂಬ ಗೌರವ ಪದವಿಯನ್ನು ತನ್ನಿಷ್ಟಕ್ಕೆ ತಾನೇ ಯಾರು ವಹಿಸಿಕೊಳ್ಳರು. ಆರೋನನಂತೆ ಅವರು ದೇವರಿಂದ ಕರೆ ಹೊಂದಿದವರಾಗಿರಬೇಕು. ಅದೇ ರೀತಿ ಕ್ರಿಸ್ತ ಯೇಸು ಪ್ರಧಾನ ಯಾಜಕನೆಂಬ ಉನ್ನತ ಪದವಿಗೆ ತನ್ನನ್ನೇ ಏರಿಸಿಕೊಳ್ಳಲಿಲ್ಲ. ನೀನೇ ನನ್ನ ಪುತ್ರನು, ನಾನೇ ನಿನ್ನನ್ನು ಪಡೆದಿದ್ದೇನೆ ಎಂದ ದೇವರೇ ಅವರನ್ನು ಆ ಪದವಿಗೆ ಏರಿಸಿದರು. ಅವರೇ ಮತ್ತೊಂದು ಕಡೆಯಲ್ಲಿ ನೀನು ಸದಾ ಕಾಲವು ಮಲ್ಕೀಸೆದೇಕನ ಪರಂಪರೆಗೆ ಸೇರಿದ ಯಾಜಕ ಎಂದಿದ್ದಾರೆ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ
ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಅಲ್ಲದೆ ದೇವರಿಂದ ಮಲ್ಕೀಸೆದೇಕನ ಪರಂಪರೆಗೆ ಸೇರಿದ ಪ್ರಧಾನ ಯಾಜಕ ಎನಿಸಿಕೊಂಡರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. ಕ್ರಿಸ್ತರ ಪ್ರೀತಿಯ ಅರಿಯುವ, ಪ್ರೀತಿಯ ಬಾಳನ್ನು ಬಾಳುವ, ಪ್ರೀತಿಯ ಸಂದೇಶವ ಸಾರುವ, ಪರರನ್ನು ನಮ್ಮಂತೆ ಪ್ರೀತಿಸುವ. ಅಲ್ಲೆಲುಯಾ, 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 ಅಲ್ಲೆಲುಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಬೆಟ್ಟವನ್ನೇರಿ ತನಗೆ ಒಪ್ಪಿಗೆಯಾದವರನ್ನು ಕರೆದರು. ಅವರು ಹತ್ತಿರಕ್ಕೆ ಬಂದರು. ಯೇಸು 12 ಮಂದಿಯನ್ನು ಆಯ್ದುಕೊಂಡು ಪ್ರೇಷಿತರು ಎಂದು ಅವರಿಗೆ ಹೆಸರಿಟ್ಟರು. ನನ್ನ ಜೊತೆಯಲ್ಲಿ ಇರಲು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ಶುಭ ಸಂದೇಶವನ್ನು ಸಾರಲು ನಿಮ್ಮನ್ನು ಕಳುಹಿಸುತ್ತೇನೆ, ದೆವ್ವಗಳನ್ನು ಬಿಡಿಸಲು ಅಧಿಕಾರವು ನಿಮಗೆ ಕೊಡುತ್ತೇನೆ ಎಂದು ಅವರಿಗೆ ಹೇಳಿದರು. ಹೀಗೆ ನೇಮಕಗೊಂಡ 12 ಮಂದಿ ಯಾರೆಂದರೆ, ಸಿಮೋನ, ಯೇಸು ಈತನನ್ನು ಪೇತ್ರ ಎಂದು ಹೆಸರಿಟ್ಟರು, ಜಬದೇನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೋಹಾನ. ಯೇಸು ಇವರನ್ನು ಸಿಡಿಲಿನ ಮರಿಗಳು ಎಂದು ಹೆಸರಿಟ್ಟರು. ಆಂದ್ರೇಯ, ಫಿಲಿಪ್ಪ, ಬರ್ತಲೋಮಿಯೋ, ಮತಾಯ, ತೋಮ, ಅಲ್ಫೇಯನ ಮಗನಾದ ಯಾಕೋಬ, ತದಾಯ, ದೇಶಾಭಿಮಾನಿ ಆದ ಸಿಮೋನ ಮತ್ತು ಮುಂದೆ ಗುರುದ್ರೋಹಿಯಾಗಿರಬೇಕಾದ ಯೋಧ ಇಸ್ಕಾರಿಯೋತ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಕುಳಿತುಕೊಳ್ಳೋಣ. ಇಲ್ಲಿಂದ ಯಾಜಕ ದೀಕ್ಷೆಯ ವಿಧಿಯು ಪ್ರಾರಂಭವಾಗುತ್ತದೆ. ಯಾಜಕ ಪ್ರತಿನಿಧಿಯೊಬ್ಬರು ಅಭ್ಯರ್ಥಿಯನ್ನು ಮುಂದೆ ಬನ್ನಿ ಎಂದಾಗ ಯಾಜಕ ದೀಕ್ಷೆ ಪಡೆಯುವ ಅಭ್ಯರ್ಥಿ ಎದ್ದು ನಿಂತು ಸಂತೋಷದಿಂದ ಬರುತ್ತೇನೆ ಎನ್ನುತ್ತಾ ಧರ್ಮಾಧ್ಯಕ್ಷರಿಗೆ ತಲೆಬಾಗಿ ನಮಸ್ಕರಿಸಿ ತನ್ನ ಹಿಂಗಿತವನ್ನು, ಒಪ್ಪಿಗೆಯನ್ನು, ಸಂತೋಷವನ್ನು ಬಹಿರಂಗಪಡಿಸುತ್ತಾರೆ. ನಿನ್ನ ವಚನದಂತೆ ನನಗಾಗಲಿ ಎಂಬ ಪದಗಳು
ಇತಿಹಾಸವನ್ನೇ ಬದಲಾಯಿಸಿದ ಶಬ್ದಗಳು. ಈಗ ನಮ್ಮ ಸೇವಾದರ್ಶಿ ಹೇಳಲು ಹೊರಟಿರುವ ನಾನು ಸಂತೋಷದಿಂದ ಬರುತ್ತೇನೆ ಎನ್ನುವ ಪದಗಳು ಅವರ ಮನದಾಳದ ಇಂಗಿತವನ್ನು, ಸ್ವಪ್ರೇರಿತ ಆಯ್ಕೆಯನ್ನು, ದೇವರ ಚಿತ್ತಕ್ಕೆ ಬದ್ಧನಾಗುವ ಉತ್ಸಾಹವನ್ನು ತೋರುತ್ತದೆ. ಈಗ ಈ ಅಭ್ಯರ್ಥಿಯನ್ನು ಕರ್ನಾಟಕ ಗೋವಾ ಪ್ರಾಂತ್ಯದ ಕಾರ್ಮೆಲ್ ಸಭೆಯ ಪ್ರಾಂತ್ಯಾಧಿಕಾರಿಗಳಾದ ವಂದನೆಯ ಫಾದರ್ ಜಾನ್ ಫ್ರಾನ್ಸಿಸ್ ಸಿಕ್ವೆರರವರು ಧರ್ಮಾಧ್ಯಕ್ಷರ ಮುಂದೆ ಯಾಜಕ ದೀಕ್ಷೆಗಾಗಿ ಸಾದರ ಪಡಿಸುತ್ತಾರೆ. ನಂತರ ಅಭ್ಯರ್ಥಿಯನ್ನು ಕರೆದು ಯಾಜಕ ಪ್ರತಿನಿಧಿಯು ಇವರಿಗೆ ಯಾಜಕ ದೀಕ್ಷೆಯನ್ನು ನೀಡಬೇಕೆಂದು ಧರ್ಮಾಧ್ಯಕ್ಷರನ್ನು ವಿನಂತಿಸುತ್ತಾರೆ. ಧರ್ಮಾಧ್ಯಕ್ಷರು ಈ ಅಭ್ಯರ್ಥಿಯ ಅರ್ಹತೆ ಪ್ರಶ್ನಿಸಿ ಸಮ್ಮತಿ ಸೂಚಿಸಿದಾಗ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎನ್ನೋಣ. ಯಾಜಕಾಭಿಷೇಕವನ್ನು ಪಡೆಯಲಿರುವವರು ಮುಂದೆ ಬರಲಿ. ಸಂತೋಷದಿಂದ ಬರುತ್ತೇನೆ. ಪೂಜ್ಯ ತಂದೆಯೇ, ನಮ್ಮ ಈ ಸಹೋದರನನ್ನು ಯಾಜಕ ಪದವಿಗೆ ಏರಿಸುವಂತೆ ಪವಿತ್ರ ಧರ್ಮಸಭೆಯು ನಿಮ್ಮನ್ನು ವಿನಂತಿಸುತ್ತದೆ. ಇವರು ಈ ಪದವಿಗೆ ಯೋಗ್ಯರು ಎಂದು ನಿನಗೆ ತಿಳಿದಿದೆಯೇ? ಕ್ರಿಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ನಾವು ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರಾಗಿರುವವರೆಂದು ದೃಢವಾಗಿ ಹೇಳುತ್ತೇನೆ. ನಮ್ಮ ದೇವರು ನಮ್ಮ ರಕ್ಷಕರು ಆದ ಯೇಸು ಕ್ರಿಸ್ತರ ಸಹಾಯದಲ್ಲಿ ವಿಶ್ವಾಸ ಇಟ್ಟು ಈ ನಮ್ಮ ಸಹೋದರನನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ. ದೇವರಿಗೆ ಕೃತಜ್ಞತೆ ಸಲ್ಲಲಿ, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕುಳಿತುಕೊಳ್ಳೋಣ. ಆಧುನಿಕತೆಯ ಉತ್ತುಂಗತೆ, ಮುಕ್ತ ಚಿಂತನೆ, ಪರಾಮರ್ಶೆಗೆ ಒಳಗಾಗದ ಅಲ್ಪಜ್ಞಾನ ಇಂದು ಧರ್ಮ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಸಂಘರ್ಷವನ್ನು ಒಡ್ಡುತ್ತಿವೆ. ಒಬ್ಬ ಧರ್ಮಗುರು ಜನರ ನಿರೀಕ್ಷೆಗಳನ್ನು ಮುಟ್ಟಲು, ಅದರ ಜೊತೆಗೆ ಕ್ರಿಸ್ತನ ಆದರ್ಶ ಬದುಕಿಗೆ ಬದ್ಧವಾಗಿರಲು ಆತನ ಕರ್ತವ್ಯ ಮತ್ತು ಹೊಣೆಗಾರಿಕೆ ಎಂಥದು ಎಂಬುದನ್ನು ಈ ಭಾಗದಲ್ಲಿ ಧರ್ಮಾಧ್ಯಕ್ಷರು ವಿವರಿಸುತ್ತಾರೆ. ನನ್ನ ಪ್ರಿಯ ಗುರುವರ್ಯರೇ, ಧರ್ಮ ಭಗಿನಿಯರೇ, ಸಹೋದರ ಸಹೋದರಿಯರೇ, ಅಕ್ಕರೆಯ ಮಕ್ಕಳೇ, ವಿಶೇಷವಾಗಿ ನಮ್ಮ ಸಹೋದರ ಸ್ಟೀನ್ ಅವರೇ ಹಾಗೂ ನಿಮ್ಮ ಅಪ್ಪ ರಾಬರ್ಟ್ ಅಲ್ವೋ ಅವರೇ ಮತ್ತು ನಿಮ್ಮ ಕುಟುಂಬದವರೇ, ಜೀವನದಲ್ಲಿ ಆಯ್ಕೆ ಮಾಡುತ್ತೇವೆ. ಆಯ್ಕೆಗಳು ಕೆಲವೊಮ್ಮೆ ಸರಿ ಹೋಗ್ತವೆ ಮತ್ತು ಕೆಲವೊಮ್ಮೆ ಅವುಗಳು ಪೋಲಾಗುತ್ತವೆ, ಹಾಳಾಗುತ್ತವೆ. ದೇವರು ಆಯ್ಕೆ ಮಾಡುತ್ತಾರೆ. ಯಾವಾಗ, ಹೇಗೆ, ಎಲ್ಲಿ ಅಂತ ಕೆಲವೊಮ್ಮೆ ತಿಳಿಯುವುದು ಕಷ್ಟ. ನಿಮಗೆ ತಿಳಿದಿರಬಹುದು, ಯುನೈಟೆಡ್ ನೇಷನ್ಸ್ ಅದರ 2ನೇ ಮಹಾ ಕಾರ್ಯದರ್ಶಿ ಎಂಬವರು ಡಾಗ್ ಹ್ಯಾಮರ್ಶೋಲ್ಡ್ ಅಂತ. ಡಾಗ್ ಹ್ಯಾಮರ್ಶೋಲ್ಡ್ ಅವರು ಸ್ವೀಡನ್ ದೇಶದವರು. ಸುಮಾರು 45-46 ಪ್ರಾಯದಲ್ಲಿ ಅವರನ್ನು ಮಹಾ ಕಾರ್ಯದರ್ಶಿಯನ್ನಾಗಿ ಆರಿಸಲಾಯಿತು. ಬಹಳ ದಕ್ಷ ವ್ಯಕ್ತಿ, ಚಾಣಾಕ್ಷ ವ್ಯಕ್ತಿ, ಬುದ್ಧಿವಂತ ವ್ಯಕ್ತಿ, ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಕಲಿತ ತಜ್ಞಾವ. ಅವರ ಉತ್ಸಾಹವನ್ನು ಕಂಡು ಅವರನ್ನು ಈ ಹುದ್ದೆಗೆ ನೇಮಿಸಲಾಯಿತು. ಅವರು ಆಫ್ರಿಕಾದ ಕೊಂಗೋ ದೇಶದಲ್ಲಿ ಯುದ್ಧ ಆಗುತ್ತಿರುವಾಗ, ಜಾಂಬಿಯಾ ಕಡೆಯಿಂದ ಅಲ್ಲಿಗೆ ಹೋಗುತ್ತಿರುವಾಗ ಅವರೊಡನೆ ಇತರ 15 ಮಂದಿ ಇದ್ದರು. ಅವರ ವಿಮಾನ ಅಪಘಾತವಾಯಿತು. ಅವರು 1953ರಲ್ಲಿ ಆ ಅಪಘಾತದಲ್ಲಿ ಮರಣ ಹೊಂದಿದರು. ಇಡೀ ಜಗತ್ತಿಗೆ ದೊಡ್ಡ ಆಘಾತವಾಗಿತ್ತು. ಅದನ್ನು ವರ್ಣಿಸಿ ಜಾನ್ ಎಫ್ ಕೆನಡಿ, ಅಮೆರಿಕದ ಅಧ್ಯಕ್ಷರು ಹೇಳಿದ್ದುಂಟು, ದ ಸೆಕ್ರೆಟರಿ ಜನರಲ್ ಆಫ್ UN ಈಸ್ ಡೆಡ್ ಬಟ್ UNO ಈಸ್ ಅಲೈವ್ ಅಂತ. ಮಹಾ ಕಾರ್ಯದರ್ಶಿ ತೀರಿ ಹೋದರು, ಆದರೆ ಆ ವಿಶ್ವಸಂಸ್ಥೆ
ಎದ್ದು ನಿಂತಿದೆ ಅವರಿಂದಾಗಿ ಅಂತ ಹೇಳಿದುಂಟು. ಅವರು ಸತ್ತ ನಂತರ ಅವರ ಕೊಠಡಿಯಲ್ಲಿ, ಅವರು ಒಂದು ಅಪಾರ್ಟ್ಮೆಂಟ್ನಲ್ಲಿ ಇದ್ದರು. ಅವರ ಕೊಠಡಿಯಲ್ಲಿ ಹೋಗಿ ನೋಡಿದಾಗ ಅವರು ಬರೆದ ಹಲವು ಪತ್ರಗಳು, ಬರಹಗಳು ಇದ್ದವು. ಅವುಗಳನ್ನು ಶೇಖರಿಸಿ ಒಂದು ಪುಸ್ತಕ ಮಾಡಿದ್ದಾರೆ. ಅದರ ಪುಸ್ತಕದ ಹೆಸರು ದ ಮಾರ್ಕಿಂಗ್ಸ್ ಅಂತ. ಅದರ ಒಂದರಲ್ಲಿ ಅವರ ಒಂದು ಪತ್ರದಲ್ಲಿ ಅವರು ಹೇಳಿದ್ದಾರೆ, ಅದೊಂದು ದಿನ, ಯಾವ ದಿನ ನನಗೆ ನೆನಪಿಲ್ಲ, ಯಾವ ಕಾಲ ನನಗೆ ನೆನಪಿಲ್ಲ, ಆದರೆ ಒಂದಂತೂ ಸ್ಪಷ್ಟವಾಗಿ ನೆನಪಿದೆ, ನನಗೆ ದೇವರ ಕರೆಯಾಯಿತು. ನಾನು ಆ ಕರೆಗೆ ಹೌದು ಅಂತ ಅಂದೆ. ಅಂದಿನಿಂದ ನಾನು ಹಿಂದೆ ನೋಡಲಿಲ್ಲ. ಐ ನೆವರ್ ಲುಕ್ ಬ್ಯಾಕ್. ನಾನು ಹಿಂದೆ ನೋಡಲಿಲ್ಲ. ಇದು ಬೈಬಲ್ನಿಂದಲೇ ಬಂದದ್ದು. ಲೂಕನು ಬರೆದ ಶುಭವಾರ್ತೆ 9ನೇ ಅಧ್ಯಾಯ 62ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದುಂಟು, ಯಾರು ನೊಗಕ್ಕೆ ಕೈ ಹಾಕುತ್ತಾರೋ ಮತ್ತು ಹಿಂದೆ ನೋಡುತ್ತಾರೋ ಅವರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು ಅಲ್ಲ ಅಂತ. ಅವರು ಹಿಂದೆ ನೋಡಲಿಲ್ಲ, ಮುಂದೆ ಸಾಗಿದರು, ಜೀವದ ಪರಮೋನ್ನತ ತ್ಯಾಗವನ್ನು ಮಾಡಿದರು. ದೇವರ ಕರೆ ಎಲ್ಲಿ ಯಾರಿಗೆ ಬರುತ್ತದೆ ಅಂತ ಹೇಳೋಕ್ಕೆ ಕಷ್ಟ. ಇಲ್ಲಿದೆಲ್ಲ ಗುರುಗಳ ಹಿಂದೆ, ಎಲ್ಲ ಧರ್ಮ ಭಗಿನಿಯರ ಹಿಂದೆ ಒಂದು ಕತೆ ಇದೆ, ಅವರ ಕರೆಯ ಕತೆ. ಹೌದಾ? ಎಲ್ಲರ ಜೀವನದ ದೇವರ ಕರೆಯ ಕತೆ ಇದೆ. ಅದು ಕೆಲವು ರೋಮಾಂಚಕವಾಗಿರುತ್ತವೆ. ಆ ಕಥೆಗಳು ಖಂಡಿತ ಇವೆ. ಮಂಗಳೂರಿನ ಒಂದು ಕುಟುಂಬದಲ್ಲಿ 7 ಮಂದಿ ಮಕ್ಕಳು, 5 ಮಂದಿ ಹುಡುಗರು, 2 ಹುಡುಗಿಯರು. 5 ಮಂದಿನೂ ಗುರುಗಳಾದರು, 2 ಧರ್ಮ ಭಗಿನಿಯರಾದರು. ಅವರ ಹೆಸರುಗಳು ಹೇಗುಂಟು ಗೊತ್ತರೆ? ABCD ಇಂದ ಆರಂಭವಾಗುವಂಥ ಹೆಸರುಗಳು. ಹೇಗೆ ABCD? ಆಂಟನಿ, ಬಾನಿಫಸ್, ಚಾರ್ಲ್ಸ್, ಡೊಮಿನಿಕ್, ಎಥೆಲ್, ಫ್ರೆಡಿ, ಕೊನೆಯವರ ಹೆಸರು ನೆನಪಿಲ್ಲ. 7 ಮಂದಿ ಮಕ್ಕಳು, 2 ಹುಡುಗಿಯರು, 5 ಮಂದಿ ಹುಡುಗರು. 5 ಮಂದಿನೂ ಗುರುಗಳಾದರು. ಫ್ರೆಡಿ ಎಂಬವರು ಝಾನ್ಸಿಯ ಪ್ರಥಮ ಧರ್ಮಾಧ್ಯಕ್ಷರಾದರು. ಝಾನ್ಸಿಯ ರಾಣಿ ಬಗ್ಗೆ ಕೇಳಿದಿರಲ್ಲ? ಝಾನ್ಸಿಯ ಪ್ರಥಮ ಧರ್ಮಾಧ್ಯಕ್ಷರಾದರು. ನೋಡಿ, 7 ಮಂದಿನೂ ಗುರುಗಳಾದರು. ನನಗೆ ಒಂದು ಅನಿಸ್ತದೆ, ಈ ತಂದೆ ತಾಯಿ ಧೈರ್ಯ ಮಾಡಿಕೊಂಡು ಇಂಗ್ಲೀಷ್ ಆಲ್ಫಾಬೆಟ್ ಕಂಪ್ಲೀಟ್ ಮಾಡಿದ್ದರೆ ನಮಗೆ ಎಷ್ಟು ಮಂದಿ ಗುರುಗಳಾಗುತ್ತಿದ್ರು, ಎಷ್ಟು ಧರ್ಮ ಭಗಿನಿಯರಾಗ್ತಿದ್ರು. ಏನೋ ಅವರು ಧೈರ್ಯ ಮಾಡಲಿಲ್ಲ, ಬಿಡಿ, ಇಲ್ಲಿದ್ದವರು ಮಾಡಬೇಕು. ನೋಡಿ, ನಮ್ಮ ರಾಬರ್ಟ್ ರವರು ತಮ್ಮ ಒಬ್ಬನೇ ಮಗನನ್ನು ದೇವರ ಸೇವೆಗೆ ಕೊಟ್ಟಿದ್ದಾರೆ. ರಾಬರ್ಟ್, ಏನು ಹೆದರಬೇಡಿ, ನಮ್ಮ ದೇವರಿಗೂ ಒಬ್ಬನೇ ಮಗನಿದ್ದು, ಅವರನ್ನು ಕೊಟ್ಟರು. ಹೌದಾ? ಮಾತೆ ಮರಿಯಳಿಗೆ ಒಬ್ಬನೇ ಮಗ, ಅವರು ಕೊಟ್ಟರು. ಇದರಿಂದ ಅವರಿಗೇನು ಕಡಿಮೆ ಆಯ್ತು ರೀ? ಏನಿಲ್ಲ. ದೇವರ ಆಶೀರ್ವಾದ, ವರದಾನ ಆಯಿತು. ದೇವರ ಕರೆ ಹೇಗೆ ಆಗುತ್ತದೆ ಅಂತ ನಾವು ಇಂದು ಕೇಳಿದೆವು. ಮೊದಲನೇ ವಾಚನ ಯೆರೆಮೀಯ ಪ್ರವಾದಿ ಬರೆದ ಗ್ರಂಥದಿಂದ 1ನೇ ಅಧ್ಯಾಯದಿಂದ 4ರಿಂದ 10ನೇ ವಚನದವರೆಗೆ. ಕೊನೆಯ ವಚನ ಓದಲಿಲ್ಲ, ಇನ್ನೊಮ್ಮೆ ನೀವು ಹೋಗಿ ಓದಿ. ಅದು ಏನಂತ ದೇವರು ಯೆರೆಮೀಯನಿಗೆ, ತರುಣನಿಗೆ ಹೇಳುತ್ತಿದ್ದಾರೆ, ನಾನು ನಿನ್ನನ್ನು ಕರೆದಿದ್ದೇನೆ, ನಾನು ನಿನ್ನನ್ನು ಆರಿಸಿದ್ದೇನೆ. ನೀನು ತಾಯಿಯ ಗರ್ಭದಲ್ಲಿ ರೂಪಿತನಾಗುವ ಮುಂಚೆಯೇ ನಾನು ನಿನ್ನನ್ನು ಅರಿತಿದ್ದೆ. ಹುಟ್ಟುವಾಗಲೇ ನಾನು ನಿನ್ನನ್ನು ಸಮರ್ಪಿಸಿದ್ದೇನೆ ಮತ್ತು ನಿನ್ನನ್ನು ನಾನು ನೇಮಿಸಿದ್ದೇನೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ. ಏನು ಮಾಡಲು? ಸ್ಪಷ್ಟವಾಗಿ ಹೇಳಲಾಗಿದೆ, ಕಟ್ಟಲು ಮತ್ತು ಕೆಡವಲು, ಬಿತ್ತಲು ಮತ್ತು ಕೀಳಲು ನಾನು ನಿಮ್ಮನ್ನು
ನಿನ್ನನ್ನು ಆರಿಸಿದ್ದೇನೆ, ನೇಮಿಸಿದ್ದೇನೆ. ಮತ್ತು ಅಷ್ಟು ಹೇಳಿ ಅವರ ಬಾಯಲ್ಲಿ ಅವನು ಅಯೋಗ್ಯನಂತ ಭಾವನೆ ಇದ್ದರೂ ಅವನ ಬಾಯಿಯಲ್ಲಿ ದೇವರ ವಚನವನ್ನು ಅವರು ನೀಡುತ್ತಾರೆ, ಅವನನ್ನು ಈ ಜೀವನಕ್ಕೆ ಸಮರ್ಪಿಸುತ್ತಾರೆ. ಇದು ಕರೆಯ ಜೀವನ. ಇಂದಿನ ಶುಭ ವಾರ್ತೆಯಲ್ಲಿ ನಾವು ಕೇಳಿದೆವು ಹೇಗೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆರಿಸುವ ಮುಂಚೆ ಬೆಟ್ಟವನ್ನು ಏರಿದರು. ಯಾಕೆ ಬೆಟ್ಟ ಏರಿದರು ಅವರು? ಯಾಕೆ ಏರಿದರು? ಯಾಕೆ ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಜನರನ್ನು ಬಿಡುಗಡೆ ಮಾಡುವ ನಾಯಕ ಮೋಶೆ ಅವನು ಬೆಟ್ಟವನ್ನು ಏರಿದ. ಆ ಬೆಟ್ಟದ ಮೇಲೆ ಅವರಿಗೆ 10 ಆಜ್ಞೆಗಳನ್ನು ದೇವರು ಕೊಟ್ಟರು. ಅವುಗಳನ್ನು ಅವರ ಹೃದಯದಲ್ಲಿ ಅವರು ಕೆತ್ತಿದರು. ಈ ಯೇಸು ಸ್ವಾಮಿ ಹೊಸ ಮೋಶೆ, ನಮ್ಮನ್ನು ಪಾಪದಿಂದ, ಮರಣದಿಂದ, ಈ ಜಗದ ಪ್ರಲೋಭನೆಗಳಿಂದ ಬಿಡುಗಡೆ ನೀಡುವವರು. ಅದಕ್ಕಾಗಿ ಅವರು ಬೆಟ್ಟವನ್ನು ಏರಿದರು, ಬೆಟ್ಟದಲ್ಲಿ ಹೋಗಿ ಪ್ರಾರ್ಥಿಸಿದರು. ಇಳಿದು ಬಂದರು, ಜನರೊಡನೆ ಹೋಗಿ ಅವರು 12 ಮಂದಿ ಶಿಷ್ಯರನ್ನು ಆರಿಸಿದರು. ಯಾಕೆ 12 ಮಂದಿ? ಯಾಕೆ 5, 6 ಇಲ್ಲ? ಯಾಕೆ ಹಳೆಯ ಒಡಂಬಡಿಕೆಯಲ್ಲಿ 12 ವಂಶಗಳ ಪ್ರತಿನಿಧಿಗಳಾಗಿ 12 ಜನರು, ಈಗ ಅದೇ ಜನಾಂಗಗಳನ್ನು ಪ್ರತಿನಿಧಿಸುವ 12 ಮಂದಿಯನ್ನು ಅವರು ಆರಿಸಿದರು. ಯಾಕೆ ಆರಿಸಿದರೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಟು ಬಿ ವಿತ್ ಹಿಮ್, ಅವರು ಅವರೊಡನೆ ಇರಬೇಕು. ಅವರೊಡನೆ ಇದ್ದಷ್ಟು ಆ ಸಹವಾಸ, ಕೆಲವರು ಉಪವಾಸ ಅಂತ ಹೇಳ್ತಿದ್ದಾರೆ, ಅಥವಾ ಸಹವಾಸ, ಗುರುವಿನೊಡನೆ ಇದ್ದಾಗ ಶಿಷ್ಯ ಗುರುವಿನಂತೆ ಆಗುತ್ತಾನೆ, ಗುರುವಿನ ಹೆಜ್ಜೆಗಳಲ್ಲಿ ನಡೆಯಲು ಕಲಿಯುತ್ತಾನೆ, ಅವರ ಮನೋಭಾವಗಳನ್ನು ಅರಿಯುತ್ತಾನೆ, ಅವರ ಪ್ರತಿಬಿಂಬವಾಗುತ್ತಾನೆ. ಅದಕ್ಕಾಗಿ ಕರೆದರೂ ಅವರೊಡನೆ ಇರೋದಕ್ಕಾಗಿ. ಡಿಸೈಪಲ್ಶಿಪ್ ಈಸ್ ಪ್ರೈಮರಿ. ಕರೆಗೆ ಪ್ರಥಮವಾಗಿ ಬೇಕಾದ್ದು ಡಿಸೈಪಲ್ಶಿಪ್, ಯೇಸುವಿನ ಶಿಷ್ಯತ್ವ. ಅವರಿಗೆ ಹತ್ತಿರವಾಗಿ ಇರಬೇಕು, ಅವರಂತೆ ಆಗಬೇಕು ಎಂಬ ಇಚ್ಛೆ ಇರಬೇಕು. ನೋಡಿ, ಪೌಲರು ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 9-10 ವಚನಗಳಲ್ಲಿ ಏನನ್ನುತ್ತಾರೆ? ನನಗೊಂದು ಆಶೆ ಇದೆ, ಮಹತ್ತರವಾದ ಆಶೆ ಇದೆ. ಏನು ಆಶೆ? ನಾನು ಪ್ರಭುವಿನಂತೆ ಆಗಬೇಕು. ಐ ಮಸ್ಟ್ ಬಿ ಲೈಕ್ ಮೈ ಲಾರ್ಡ್. ಎರಡನೇದಾಗಿ ಅವರ ಯಾತನೆಗಳಲ್ಲಿ ಭಾಗವಹಿಸಬೇಕು, ಅವರ ಕಷ್ಟಗಳಲ್ಲಿ ಭಾಗವಹಿಸಬೇಕು. ಮೂರನೆಯದಾಗಿ ಅವರು ಮೃತ್ಯುಂಜಯರಾಗಿ ಎದ್ದು ಬಂದ ಆ ಜಯದಲ್ಲಿ, ಅದರಲ್ಲಿ ಕೂಡ ಆ ಮಹಿಮೆಯನ್ನು ಕಾಣಬೇಕು ಅಂತ ನನ್ನ ಇಚ್ಛೆ. ಪ್ರಭುವಿನಂತೆ ಆಗಬೇಕು, ಅವರನ್ನು ಅರಿಯಬೇಕು, ಅವರ ಯಾತನೆಗಳಲ್ಲಿ ಭಾಗವಹಿಸಬೇಕು ಮತ್ತು ಮಹಿಮೆಯನ್ನು ನಾನು ಪಡೆಯಬೇಕು ಎಂಬುದೇ ಅವರ ಇಚ್ಛೆಯಾಗಿತ್ತು. ಸುಂದರವಾದ ವಿಷಯ. ಪ್ರಭುವಿನೊಡನೆ ಇದ್ದರೆ ಅವರಂತೆ ಆಗುತ್ತಾರೆ. ಕೊನೆಯ ಭೋಜನದ ಸಮಯದಲ್ಲಿ ಯೇಸು ಹೇಳಿದುಂಟು, ಶಿಷ್ಯರೇ, ನೀವು ನನ್ನನ್ನು ಗುರು, ಸ್ವಾಮಿ ಅಂತ ಕರೀತೀರಿ. ನಾನು ಗುರು ಹೌದು, ಸ್ವಾಮಿ ಹೌದು. ಆದರೆ ನಾನು ಗುರುವಾದವನು, ಬೋಧಕನಾದವನು ನಿಮ್ಮ ಕಾಲುಗಳನ್ನು ತೊಳೆದರೆ ನೀವು ಹಾಗೆ ಮಾಡಬೇಕು. ನಾನು ಪ್ರೀತಿಸಿದಂತೆ ಪ್ರೀತಿಸಬೇಕು, ನಾನು ಕ್ಷಮಿಸಿದಂತೆ ಕ್ಷಮಿಸಬೇಕು. ಒಬ್ಬ ಮಿತ್ರನು ತನ್ನ ಪ್ರಾಣ ಕೊಡುವುದಕ್ಕಿಂತ ಮಿಗಿಲಾದ ತ್ಯಾಗ ಮತ್ತೊಂದಿಲ್ಲ. ಮತ್ತು ನೀವು ನನ್ನನ್ನು ಆರಿಸಿದ್ದಲ್ಲ, ನಾನು ಆರಿಸಿದ್ದು, ನಿಮ್ಮನ್ನು ನೇಮಿಸಿದ್ದು, ಹೋಗಬೇಕು, ಫಲ ಕೊಡಬೇಕು, ಯಥೇಚ್ಛವಾದ ಫಲ ಕೊಡಬೇಕು ಅಂತ. ಯೋಹಾನ 15, 16, 17ರಲ್ಲಿ ಅವರು ಸ್ಪಷ್ಟವಾಗಿ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಶಿಷ್ಯನ ಪ್ರಥಮ ಕೆಲಸ ತನ್ನ ಗುರುವಿನಂತೆ ಆಗಬೇಕು. ಅದನಂತರ ಮುಂದುವರಿಸಿಕೊಂಡು ಏನಂದರು ಇಂದಿನ ಶುಭ ವಾರ್ತೆಯಲ್ಲಿ? ಯೇಸು ಅವರಿಗೆ ಅಧಿಕಾರ ಕೊಟ್ಟು ಕಳುಹಿಸಿದರು. ಎಲ್ಲಿಗೆ? ಜಗತ್ತಿನಲ್ಲಿ ಇರುವ ಸಮಾಜದಲ್ಲಿ ಇರುವ ದೆವ್ವಗಳನ್ನು ಓಡಿಸಲು, ದುಷ್ಟಶಕ್ತಿಗಳನ್ನು ಅವುಗಳನ್ನು ದಮನಿಸಲು ಕಳುಹಿಸಿದರು. ನೋಡಿ, ಡಿಸೈಪಲ್ಶಿಪ್ ಆ್ಯಂಡ್ ಅಪಾಸಲ್ಶಿಪ್. ಯಾರು ನಿಜವಾದ ಶಿಷ್ಯನಾಗುತ್ತಾನೋ ಅವನು ಪ್ರಭುವಿನ ಪ್ರತಿನಿಧಿಯಾಗುತ್ತಾನೆ, ಅವರ ಬಲ ಪಡೆದುಕೊಳ್ಳುತ್ತಾನೆ,
ಅವನ ಶಕ್ತಿ ಅವನಿಗೆ ಬರುತ್ತದೆ. ಆದರೆ ಯಾವಾಗ ಶಿಷ್ಯತ್ವ ಇಲ್ಲ, ಬರೇ ಅಪಾಸಲ್ಶಿಪ್ ಪ್ರೇಷಿತತ್ವ ಇದೆ, ಆಗ ಏನಾಗ್ತದೆ, ಅಧಿಕಾರ ಬೇಕು, ದುಡ್ಡು ಬೇಕು, ಸ್ಥಾನಮಾನ ಬೇಕು, ಅದು ಬೇಕು. ಆದರೆ ಶಿಷ್ಯತ್ವ ಇಲ್ಲ, ಗುರುವಿನಂತೆ ಆಗೋದಿಲ್ಲ. ಆದರೆ ದರ್ಪ, ಅಧಿಕಾರ, ದಬ್ಬಾಳಿಕೆ ಇದು ಅಧಿಕವಾಗುತ್ತದೆ. ಆಗ ಈ ಯಾಜಕತ್ವ ಒಂದು ಹೊರೆಯಾಗ್ತದೆ ಮತ್ತು ಜನರಿಗೆ ಅದೊಂದು ದಬ್ಬಾಳಿಕೆಯ ಒಂದು ಉಪಕರಣವಾಗುತ್ತದೆ. ಪ್ರಿಯರೇ, ಈ ಶಿಷ್ಯತ್ವ ಮತ್ತು ಪ್ರೇಷಿತತ್ವ ಒಟ್ಟಾಗಿ ಸಾಗಬೇಕು. ಆಗ ಮಾತ್ರ ಈ ಜೀವನಕ್ಕೆ ಅರ್ಥ ಬರುತ್ತದೆ. ನನಗೊಬ್ಬ ಗುರು ಭಾಳ ಮಿತ್ರರಾಗಿದ್ದರು, ಫಾದರ್ ಎಲ್.ಎಸ್. ಪೈಸ್ ಅಂತ. ಎಲ್.ಎಸ್. ಪೈಸ್ ಅವರು ಸುಮಾರು 50 ವರ್ಷಗಳ ಕಾಲ ಗುರುಗಳಾಗಿದ್ದರು. ನಾನು ಆಗ ದೆಹಲಿಯಲ್ಲಿದ್ದೆ. ನನ್ನನ್ನು ಕರೆದಿದ್ದರು, ಸ್ವಾಮಿ ನೀವು ಬರಬೇಕು ಮತ್ತು ನನ್ನ ಜುಬಿಲಿಗೆ ನೀವು ಟೋಸ್ಟ್ ರೈಸ್ ಮಾಡಬೇಕು, ನನ್ನ ಬಗ್ಗೆ ನೀವು ಸ್ವಲ್ಪ ಮಾತಾಡಬೇಕು ಅಂತ ಅವರು ಹೇಳಿದ್ದರು. ಅದಕ್ಕೆ ನಾನು ಒಪ್ಪಿಕೊಂಡಿದ್ದೆ. ಆದರೆ ಅವರ ಜುಬಿಲಿ ಆಗುವ, ಸ್ವರ್ಣ ಮಹೋತ್ಸವ ಆಗುವ 6 ದಿನಗಳ ಮುಂದೆ ಅವರು ತೀರಿ ಹೋದರು. ಬಿಡಿ. ಆದರೆ ಅವರ ಜೀವನದಲ್ಲಿ ಯಾವಾಗಲೂ ಜನಪ್ರಿಯ ವ್ಯಕ್ತಿಯಾಗಿದ್ದರು, ಜನರಿಗೆ ಹತ್ತಿರವಾಗಿದ್ದರು, ಜನರು ಅವರನ್ನು ಮೆಚ್ಚುತ್ತಿದ್ದರು, ಪ್ರೀತಿಸುತ್ತಿದ್ದರು, ಗೌರವದಿಂದ ಕಾಣುತ್ತಿದ್ದರು. ಅದೊಂದು ದಿನ ಅವರಿಗೆ ಗುರುಗಳ ಬೆಳ್ಳಿ ಮಹೋತ್ಸವಕ್ಕೆ, ದೀಕ್ಷೆಯ ಬೆಳ್ಳಿ ಮಹೋತ್ಸವಕ್ಕೆ ಹೋಗಲಿಕ್ಕಿತ್ತು. ಟ್ಯಾಕ್ಸಿಯನ್ನು ಕರೆದಿದ್ದರು. ಅವರ ಉಪಹಾರ ಆಯಿತು, ಟ್ಯಾಕ್ಸಿ ಬಂತು, ಬ್ಯಾಗ್ ಹಿಡ್ಕೊಂಡು ಹೊರಡಬೇಕಾದರೆ ಇಬ್ಬರು ಓಡೋಡಿ ಬಂದರು ಮತ್ತು ಹೇಳಿದರು, ಸ್ವಾಮಿ ನಮ್ಮ ಮನೆಯ ಹತ್ತಿರದ ಒಬ್ಬಾಕೆ ಹೆಣ್ಮಗಳಿಗೆ ಏನೂ ಆರಾಮ ಇಲ್ಲ, ಅವಳಿಗೆ ತುರ್ತಾಗಿ ಆಸ್ಪತ್ರೆಗೆ ಸೇರಿಸಬೇಕು, ದಯಮಾಡಿ ಸಹಾಯ ಮಾಡಿ ಅಂತ. ಗುರುಗಳು ಹಿಂದೆ ಮುಂದೆ ನೋಡದೆ ಬ್ಯಾಗ್ ಹಿಡ್ಕೊಂಡು ಗಾಡಿ ಹತ್ತಿದರು. ಆ ಹೆಣ್ಮಗಳ ಮನೆಗೆ ಹೋದರು, ಮಹಿಳೆಯ ಮನೆಗೆ ಹೋದರು. ಅವರನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ಹೋದರು. ಅವರನ್ನಲ್ಲಿ ಸೇರಿಸಿಕೊಂಡು ಬೆಳ್ಳಿ ಮಹೋತ್ಸವಕ್ಕೆ ಹೋಗಬೇಕಾದರೆ ಅಲ್ಲಿ ತಡವಾಗಿತ್ತು, ಪೂಜೆ ಮುಗಿದಿತ್ತು. ಅವರು ಡ್ರೈವರು ಇಬ್ಬರು ಒಳ್ಳೆಯ ಊಟ ಮಾಡಿದರು. ಊಟ ಮಾಡಿಕೊಂಡು ವಾಪಸ್ ಆಗಬೇಕಾದರೆ ಈ ಡ್ರೈವರಿಗೆ ತುಕಡಿಕೆ ಬಂದಿರಬೇಕು. ಅವನ ವಾಹನ ಹೋಗಿ ಒಂದು ಮರಕ್ಕೆ ಅಪ್ಪಳಿಸಿತು. ಈ ಗುರುಗಳ 2 ಕೈಗಳು ಮುರಿದವು, ಪೆಟ್ಟಾಯಿತು, 2 ಕೈಗಳು ಮುರಿದವು. ಅವರನ್ನು ಸಂಜೆ ಅದೇ ಆಸ್ಪತ್ರೆಗೆ ಸೇರಿಸಲಾಯಿತು. 2-3ನೇ ದಿನ ಅವರಿಗೆ ಸರ್ಜರಿ ಆಯಿತು, ಶಸ್ತ್ರಚಿಕಿತ್ಸೆ ಆಯಿತು, ಕೈಗಳನ್ನು ಕಟ್ಟಿದ್ದರು. 4ನೇ ದಿನ ನಾನು ಅವರನ್ನು ನೋಡಲು ಹೋದೆ. ಸಂಜೆ ಸುಮಾರು 4-4:15 ಗಂಟೆಗೆ ಹೋದೆ. ಅವರ ಹತ್ತಿರಕ್ಕೆ ಹೋಗಿ, ಫಾದರ್ ಪೈಸ್, ಹೌ ಆರ್ ಯು, ಹೇಗಿದ್ದೀರಿ ನೀವು ಅಂತ ನಾನು ಕೇಳಿದ್ದೆ. ಕಣ್ಣು ತೆರೆದರು. ನನ್ನನ್ನು ನೋಡಿ ಖುಷಿಯಾಯಿತು, ಅವರಿಗೆ ಸಂತೋಷವಾಯಿತು. ಮತ್ತು ಅವರು ಹೇಳಿದರು, ಫಾದರ್ ಹೆನ್ರಿ, ನಾನಿಂದು ನನ್ನ ಜೀವನದ ಅತ್ಯಂತ ಅರ್ಥಭರಿತ ಪೂಜೆಯನ್ನು ದೇವರಿಗೆ ಸಮರ್ಪಿಸಿದೆ. ಯಾಕೆ ಫಾದರ್ ಹಾಗೆ ಹೇಳ್ತೀರಿ? 2 ಕೈಗಳು ಮುರಿದವೆ, ಬ್ಯಾಂಡೇಜ್ ಮಾಡಿದ್ದಾರೆ, ನೀವು ಜೀವನದ ಅತ್ಯಂತ ಅರ್ಥಭರಿತ ಪೂಜೆ ಮಾಡಿದ್ದೀರಂತ ಹೇಳ್ತಾರೆ, ಯಾಕೆ? ಆಗ ಅವರು ಸಂತೋಷದಿಂದ ಬಾಷ್ಪಾಂಜಲಿ ಮಾಡಿ ಹೇಳಿದ ಮಾತು, ನನ್ನ ಮುರಿದ ಕೈಗಳಿಂದ ಪ್ರಭುವಿನ ಶರೀರವನ್ನು ಮುರಿದೆ, ಧನ್ಯನಾದೆ ಅಂತ. ಧನ್ಯನಾದೆ ನೋಡ್ರಿ, ಏನು ಧನ್ಯತೆ! ಗುರುಗಳ ಜೀವನದ ಸಮರ್ಪಣೆ, ಈ ತ್ಯಾಗದ ಜೀವನ, ಈ ಜೀವನದಿಂದ ಎಷ್ಟೊಂದು ಅರ್ಥ ಬಂತು, ಆ ಸೇವೆಗೆ ಮಹತ್ವ ಬಂತು ಮತ್ತು ಅದರಿಂದ ಧನ್ಯತೆ ಬಂತು. ಎಲ್ಲ ಗುರುಗಳಿಗೂ ಅದೇ ರೀತಿಯಲ್ಲಿ, ಧರ್ಮಾಧ್ಯಕ್ಷರು ಕೂಡ ಅದೇ ರೀತಿಯಲ್ಲಿ ಅದೇ ಧ್ಯೇಯ. ಪ್ರತಿಯೊಬ್ಬರೂ ತ್ಯಾಗ ಮಾಡದೇ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದುಂಟು, ಯಾರಿಗೆ ನನ್ನನ್ನು ಹಿಂಬಾಲಿಸಲು ಮನಸ್ಸುಂಟು ಅವರು ತಮ್ಮ ಶಿಲುಬೆಯನ್ನು ಎತ್ತಿಕೊಳ್ಳಲಿ ಮತ್ತು ನನ್ನೊಡನೆ ಬರಲಿ ಅಂತ. ಹೌದಾ? ಬರಲಿ ಅಂತ. ಪ್ರಿಯರೇ, ತ್ಯಾಗವಿಲ್ಲದೆ ಜೀವನಕ್ಕೆ ಅರ್ಥ ಇಲ್ಲ. ಬರೇ ತಿಂದು ಮಲಗಿ ತಿರುಗಾಡಿದರೆ ಸಾಲದು.
ದೇವರು ಕೊಟ್ಟ ಸಮಯ, ಈ ಆರೋಗ್ಯ ಮತ್ತು ಅವರು ಕೊಟ್ಟ ಸಂಪನ್ಮೂಲಗಳನ್ನು ಬಳಸಿಕೊಂಡು ಧರ್ಮಸಭೆಯನ್ನು ಕಟ್ಟುವಂಥದ್ದು, ಜನರಿಗೆ ಆದರ್ಶರಾಗಿ ಬಾಳುವಂಥದ್ದು. ಇದು ಗುರುಗಳಿಗೆ ದೇವರು ಕೊಡುವ ಕರೆ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಏರುವ ಮುಂಚೆ, ಅವರು ಏರುತ್ತಿರುವಾಗ ಅವರು ತನ್ನ ಶಿಷ್ಯರಿಗೆ ಏನಂದರು? ಪ್ರೇಷಿತರ ಕಾರ್ಯಕಲಾಪಗಳು 1:8 ಹೋಗಿರಿ, ಸಾಕ್ಷಿಗಳಾಗಿರಿ. ಎಲ್ಲಿ? ಯೆರೂಸಲೇಮಿನಲ್ಲಿ, ಸಮಾರ್ಯದಲ್ಲಿ, ಜುದೇಯದಲ್ಲಿ, ಸಮಾರ್ಯದಲ್ಲಿ, ಜಗತ್ತಿನ ಕಟ್ಟ ಕಡೆಗೆ ಹೋಗಿರಿ ಅಂತ ಹೇಳಿಲ್ಲ ರೀ. ಸಾಕ್ಷಿಗಳಾಗಿರಿ. ಪ್ರಭುವಿನ ಪ್ರೀತಿಗೆ, ಅವರ ಕ್ಷಮೆಗೆ, ಅವರ ಒಲುಮೆಗೆ, ಅವರ ಸಹಕಾರಕ್ಕೆ, ಅವರ ಸಹಬಾಳ್ವೆಗೆ ಸಾಕ್ಷಿಗಳಾಗಿರಿ. ಮುಂದೆ ಮತ್ತಾಯನ ಬರೆದ ಶುಭ ವಾರ್ತೆಯಲ್ಲಿ 28, 18, 19, 20 ಅಲ್ಲಿಯೂ ಇಲ್ಲಿಯೂ ಸ್ವರ್ಗದಲ್ಲೂ ಇಹದಲ್ಲೂ ಸರ್ವ ಅಧಿಕಾರ ನನಗೆ ನೀಡಲಾಗಿದೆ. ಆ ಅಧಿಕಾರದಿಂದ ನಿಮ್ಮನ್ನು ಕಳುಹಿಸುತ್ತೇನೆ. ಹೋಗಿರಿ, ಜಗತ್ತಿನ ಕಟ್ಟ ಕಡೆಗೆ ಹೋಗಿರಿ, ಶುಭ ವಾರ್ತೆ ಸಾರಿರಿ ಮತ್ತು ದೀಕ್ಷಾ ಸ್ನಾನ ನೀಡಿರಿ, ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ. ಇದು ಗುರುಗಳ ಕರೆ ಮತ್ತು ಗುರುಗಳ ಸಮರ್ಪಣೆ. ಹೀಗೆ ಆದಾಗ ಧಾರ್ಮಿಕ ಜೀವನಕ್ಕೆ, ಗುರುಗಳ ಜೀವನಕ್ಕೆ, ಧರ್ಮಾಧ್ಯಕ್ಷರ ಜೀವನಕ್ಕೆ ಅರ್ಥ ಬರುತ್ತದೆ. ಪ್ರಿಯರೇ, ನಾವಿಂದು ಈ ನಮ್ಮ ಹೊಸ ಯಾಜಕನಿಗಾಗಿ ಪ್ರಾರ್ಥಿಸೋಣ. ಅವರನ್ನು ದೇವರು ದೀಕ್ಷೆ ಕೊಟ್ಟು ಪವಿತ್ರಾತ್ಮರಿಂದ ಅಭ್ಯಂಗಿಸಿ ಉತ್ತಮ ಗುರುವಾಗಲು, ಸಂತೋಷ ತರಲು, ಸಮರ್ಪಣೆ ಮಾಡಲು ಮತ್ತು ಪ್ರಭುವಿನಂತೆ ಬಾಳಲು, ಶಿಷ್ಯತ್ವದಿಂದ ಹಾಗೂ ಪ್ರೇಷಿತ್ವದಿಂದ ಬಾಳಲು ಅವರು ಸಮರ್ಪಿಸಿಕೊಳ್ಳಲಿ ಅಂತ ನಮ್ಮ ಪ್ರಾರ್ಥನೆ ಇರಲಿ. ಅವರನ್ನು ಈ ಸೇವೆಗೆ ಸಮರ್ಪಿಸಿದ ರಾಬರ್ಟ್ ಮತ್ತು ಅವರ ಕುಟುಂಬವನ್ನು ದೇವರು ಇಂದೂ ಮುಂದೆಂದೂ ಹರಸಲಿ ಮತ್ತು ನಮ್ಮ ಕುಟುಂಬಗಳಿಂದ ಇಂತಹ ಸೇವೆಗೆ ಯುವಕ ಯುವತಿಯರನ್ನು ಕಳುಹಿಸಲು ದೇವರ ಕರೆಯಾಗಲು ದೇವರನ್ನು ಬೇಡೋಣ. ಅದಕ್ಕಾಗಿ ಎಲ್ಲರೂ ಕೈ ಜೋಡಿಸೋಣ, ಕಣ್ಣು ಮುಚ್ಚೋಣ, ಮೌನವಾಗಿ ದೇವರನ್ನು ನಾವು ವಿಶ್ವಾಸದಿಂದ ಪ್ರಾರ್ಥಿಸೋಣ. ಕ್ರೈಸ್ತ ನಾಯಕತ್ವ ಪದವಿಯದಾದರೂ ಅದು ಅಧಿಕಾರದಲ್ಲ, ಬದಲಿಗೆ ಅದು ಸೇವೆಯದು. ಜನರ ಕಾಳಜಿ, ಶುಭ ಸಂದೇಶ ಪ್ರಚಾರ, ಸಂಸ್ಕಾರಗಳ ಆಚರಣೆ, ವೈಯಕ್ತಿಕ ಪ್ರಾರ್ಥನಾ ಜೀವನ ಮತ್ತು ಸ್ವ ಅರ್ಪಣೆ ಈ ಸೇವೆಯ ಅವಿಭಾಜ್ಯ ಅಂಗ. ಈ ಅಂಶಗಳನ್ನೊಳಗೊಂಡ ಧರ್ಮಾಧ್ಯಕ್ಷರ 4 ಪ್ರಶ್ನೆಗಳಿಗೆ ಅಭ್ಯರ್ಥಿಯು ಸಮ್ಮತಿಯನ್ನು ನೀಡಲಿರುವರು. ನನ್ನ ಪ್ರಿಯ ಸಹೋದರ ಸ್ಟಿನ್ರವರೇ, ನೀವು ಯಾಜಕಾಭಿಷೇಕವನ್ನು ಪಡೆಯುವ ಮುನ್ನ ಈ ಪದವಿಯನ್ನು ಸ್ವೀಕರಿಸುವ ನಿಮ್ಮ ನಿಜ ಉದ್ದೇಶವನ್ನು ಸರ್ವರ ಮುಂದೆ ಪ್ರಕಟಿಸಿ ನುಡಿಯಿರಿ. ಪವಿತ್ರಾತ್ಮರ ಸಹಾಯದಿಂದ ಧರ್ಮಾಧ್ಯಕ್ಷರ ಪ್ರಾಮಾಣಿಕ ಸಹಕಾರಿಗಳಂತೆ ಗುರುಪಟ್ಟದ ಅಂತಸ್ತಿನಲ್ಲಿ ಸ್ಥಿರವಾಗಿದ್ದು ಪ್ರಭುವಿನ ಮಂದೆಯನ್ನು ನಿಷ್ಠೆಯಿಂದ ಪಾಲಿಸಲು ನಿರ್ಧರಿಸಿದ್ದೀರಾ? ಹೌದು, ನಿರ್ಧರಿಸಿದ್ದೇನೆ. ದೇವರ ಮಹಿಮೆಗಾಗಿಯೂ ಕ್ರೈಸ್ತ ಜನತೆಯ ಪವಿತ್ರತೆಗಾಗಿಯೂ ಧರ್ಮಸಭೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸಂಸ್ಕಾರಗಳನ್ನು ಪ್ರಾಮಾಣಿಕತೆಯಿಂದಲೂ ಭಕ್ತಿಯಿಂದಲೂ ಆಚರಿಸಲು ನಿರ್ಧರಿಸಿದ್ದೀರಾ? ಹೌದು, ನಿರ್ಧರಿಸಿದ್ದೇನೆ. ದೈವ ವಾಕ್ಯದ ಸೇವೆಯನ್ನು ಯೋಗ್ಯವಾಗಿಯೂ ವಿವೇಕದಿಂದಲೂ ಮಾಡುತ್ತಾ ಶುಭ ಸಂದೇಶವನ್ನು ಬೋಧಿಸಿ ಕಥೋಲಿಕ ಧರ್ಮ ತತ್ವಗಳನ್ನು ಪ್ರಚರಿಸಪಡಿಸಲು ನಿರ್ಧರಿಸಿದ್ದೀರಾ? ಹೌದು, ನಿರ್ಧರಿಸಿದ್ದೇನೆ. ನಮಗಾಗಿ ಪರಮ ಪಿತನಿಗೆ ತಮ್ಮನ್ನೇ ಶ್ರೇಷ್ಠ ಬಲಿಯಾಗಿ ಅರ್ಪಿಸಿದ ಪ್ರಥಮ ಯಾಜಕರಾದ ಕ್ರಿಸ್ತರೊಡನೆ ದಿನೇ ದಿನೇ ಅಧಿಕವಾಗಿ ಐಕ್ಯ ಹೊಂದಿ
ಮಾನವರ ರಕ್ಷಣೆಗಾಗಿ ನಿಮ್ಮ ಇಡೀ ಜೀವನವನ್ನೇ ದೇವರ ಸೇವೆಗೆ ಮುಡಿಪಾಗಿಡಲು ನಿರ್ಧರಿಸಿದ್ದೀರಾ? ಹೌದು, ದೇವರ ವರಪ್ರಸಾದದ ಸಹಾಯದಿಂದ ಹಾಗೆ ಮಾಡಲು ನಿರ್ಧರಿಸಿದ್ದೇನೆ. ಒಂದಾಗಿ ಕೆಲಸ ಮಾಡಲು, ಒಂದೇ ಗುರಿ ಸಾಧಿಸಲು, ಪ್ರೀತಿಯ ಪರಿಸರದಲ್ಲಿ ಪರಸ್ಪರ ಗೌರವ, ವಿಧೇಯತೆ ಅತ್ಯಗತ್ಯ. ವಿಧೇಯತೆ ಯಾಜಕನಿಗೆ ಸ್ವಾತಂತ್ರ್ಯವನ್ನು, ಸ್ಪಷ್ಟತೆಯನ್ನು ಕೊಡುತ್ತದೆ. ವಿಧೇಯತೆಯ ಮೂಲಕ ಅಭ್ಯರ್ಥಿಯು ತನ್ನ ಸ್ವ ಇಚ್ಛೆಯನ್ನು ದೇವರ ಚಿತ್ತಕ್ಕಾಗಿ ಸಮರ್ಪಿಸುತ್ತಾರೆ. ಈ ಗೌರವವನ್ನೊಳಗೊಂಡ ವಿಧೇಯತೆಯನ್ನು ಸೂಚಿಸಲು ಯಾಜಕ ಅಭ್ಯರ್ಥಿ ತಮ್ಮ ಕರಗಳನ್ನು ಧರ್ಮಾಧ್ಯಕ್ಷರ ಕರಗಳಲ್ಲಿಟ್ಟು ವಚನವನ್ನು ನೀಡುತ್ತಾರೆ. ಸೇವಾದರ್ಶಿ ಸ್ಟಿನ್, ನೀನು ಸೇವೆ ಸಲ್ಲಿಸಲಿಕ್ಕಿರುವ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಿಗೆ ಮತ್ತು ನಿನ್ನ ಸಂಸ್ಥೆಯ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ವಿಧೇಯತೆಯನ್ನು ತೋರಿಸುವೆ ಎಂದು ವಚನವೀಯುತ್ತೀಯ? ಹೌದು, ವಚನವೀಯುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಎಸಗಿದ ದೇವರು ಅದನ್ನು ಪೂರ್ತಿಗೊಳಿಸಲಿ. ಆಮೇನ್. ಸಕಲ ಸಂತರ ಮನವಿ ಮಾಲೆ. ಯಾಜಕರ ಜೀವನ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಮಣ್ಣಿನ ಮಡಕೆಗಳಲ್ಲಿ ಹೊತ್ತಂತೆ. ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದು. ಯಾಜಕ ಜೀವನದಲ್ಲಿ ತೃಪ್ತಿ, ಸಂಘರ್ಷಗಳಲ್ಲಿ ಸಹನೆ, ಸಮಸ್ಯೆಗಳಲ್ಲಿ ಸಾಂತ್ವನವನ್ನು ನೀಡುವುದು ದೇವರಿಬ್ಬರಿಂದಲೇ ಸಾಧ್ಯ. ಇಂತಹ ಒಂದು ಜೀವನಕ್ಕೆ ನಮ್ಮ ಸಹೋದರ ಮುಂದಾಗುತ್ತಿರುವ ಈ ಸುಸಮಯದಲ್ಲಿ ಸಕಲ ಸಂತರ ಸಹಾಯ ಇವರಿಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಸಕಲ ಸಂತರ ಸಹಾಯ ಬೇಡಲು ಯಾಜಕ ಅಭ್ಯರ್ಥಿಯು ದೇವರ ಮುಂದೆ ಸಾಷ್ಟಾಂಗ ಬೆರಗುತ್ತಾರೆ. ನಾವು ಸಹ ಇವರ ಪರವಾಗಿ ಸಕಲ ಸಂತರಲ್ಲಿ ಮನವಿ ಮಾಡೋಣ. ಇದು ಪಾಸ್ಕ ಕಾಲವಾದ್ದರಿಂದ ನಾವೆಲ್ಲರೂ ನಿಂತುಕೊಂಡೇ ಸಂತರ ಮನವಿ ಬಾಲಿಯಲ್ಲಿ ಭಾಗವಹಿಸೋಣ. ನನ್ನ ಅತಿ ಪ್ರಿಯ ಸಹೋದರರೇ, ಯಾಜಕ ಪದವಿಗೆ ಚುನಾಯಿತರಾದ ತಮ್ಮ ಈ ಸೇವಕರ ಮೇಲೆ ಸ್ವರ್ಗೀಯ ವರದಾನಗಳನ್ನು ಹೇರಳವಾಗಿ ಸುರಿಸಬೇಕೆಂದು ಸರ್ವಶಕ್ತ ಪಿತ ದೇವರನ್ನು ಈಗ ಪ್ರಾರ್ಥಿಸೋಣ. प्रभु दय तोरी, क्रिस्तरे दय तोरी, क्रिस्तरे दय तोरी, प्रभु दय तोरी, प्रभु दय तोरी. संत मरिया देवा माते ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕಾಯೇಲರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ರಫಾಯೇಲರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಕಲ ದೂತರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ನಾನಿಕ ಯೋಹಾನರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರರೇ ಮತ್ತು ಪೌಲರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಂದ್ರೇಯರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಯೋಹಾನರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯ ಮಗ್ದಲೇನರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಿರೀಟಪ್ಪನವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ಟೆಫಾನರೇ
ನಮಗಾಗಿ ಪ್ರಾರ್ಥಿಸಿರಿ. ಅಂತಿಯೋಕ್ಯದ ಸಂತ ಇಗ್ನಾಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೆರ್ಪೆತುವಾ ಮತ್ತು ಫೆಲಿಸಿತಾಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಗ್ನೇಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಗ್ರೆಗೋರಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಗಸ್ಟೀನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ತನಾಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೇಸಿಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಾರ್ಟಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೆನೆಡಿಕ್ಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫ್ರಾನ್ಸಿಸರೇ ಮತ್ತು ಡೊಮಿನಿಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜಾನ್ ಮರಿಯ ವಿಯಾನಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಿಯೇನದ ಸಂತ ಕತರೀನರೇ, ನಮಗಾಗಿ ಪ್ರಾರ್ಥಿಸಿರಿ. ಅವಿಲದ ಸಂತ ತೆರೇಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸ್ತ್ರೀ ಪುರುಷರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಿರಿಯ ಪುಷ್ಪನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕತರಿನ ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಲ್ಫೋನ್ಸನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯಮ್ಮ ತೆರೇಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕುರಿಯಕೋಸ್ ಶಾವರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್ ವಾಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ದೇವ ಸಹಾಯಂ ರಾವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಗೊಂಜಾಲೋ ಗಾರ್ಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಶಿಲುಬೆಯ ಸಂತ ಯೋಹಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪರಮತಿತ್ವದ ಎಲಿಜಬೇತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲೂಯಿಸ್ ಮತ್ತು ಜೆಲ್ಲಿಗೇರಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಜೆರುಸಲೇಮಿನ ಸಂತ ಅಲ್ಬರ್ಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಾರ್ಲೋ ಅಕುತೀಸರೇ, ನಮಗಾಗಿ ಪ್ರಾರ್ಥಿಸಿರಿ. ದಯಪರರಾಗಿ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಮರಣದಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಪೂಜ್ಯ ಮನುಷ್ಯವತಾರದ ಪರಮರಹಸ್ಯದ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ನೀವು ಪವಿತ್ರಾತ್ಮರನ್ನು ಅನುಗ್ರಹಿಸುವುದರ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು.
ಜಗದ್ಗುರುಗಳನ್ನು ಯಾಜಕರನ್ನು ಹರಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಧರ್ಮಸಭೆಯನ್ನು ಕಾದಿರಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಸಕಲ ಜನಾಂಗಕ್ಕೆ ಶಾಂತಿ ಸಮಾಧಾನ ದಯಪಾಲಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಿಮ್ಮ ಪವಿತ್ರ ಸೇವೆಯಲ್ಲಿ ಸುರಕ್ಷಿತವಾಗಿರಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಿ ನಿಮ್ಮ ಪವಿತ್ರ ಸೇವೆಗೆ ಪ್ರತ್ಯೇಕಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ಜೀವಂತ ದೇವ ಪುತ್ರರೇ, ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಪ್ರಭುವಾದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಈ ನಿಮ್ಮ ಸೇವಕರ ಮೇಲೆ ಪವಿತ್ರಾತ್ಮರ ಆಶೀರ್ವಾದವನ್ನು, ಯಾಜಕ ಪದವಿಗೆ ಬೇಕಾದ ಶಕ್ತಿಯನ್ನು ಸುರಿಸಿರಿ. ದೇವರ ಆರಾಧನೆಗೆ ಮೀಸಲಾದ ಪರಿಶುದ್ಧ ಅಂತಸ್ತಿಗೆ ಇವರನ್ನು ನಿಮ್ಮ ಸಮ್ಮುಖದಲ್ಲಿ ಪ್ರತಿಷ್ಠಾಪಿಸುತ್ತೇವೆ. ನಿಮ್ಮ ಅನಂತ ಔದಾರ್ಯದಿಂದ ನಮ್ಮ ವಿಜ್ಞಾಪನೆಯನ್ನು ಪ್ರಭು ಕ್ರಿಸ್ತರ ಮುಖಾಂತರ ಅಂಗೀಕರಿಸಿರಿ. ಆಮೆನ್. ಕುಳಿತುಕೊಳ್ಳೋಣ. ಯಾಜಕರ ಜೀವನ ಪವಿತ್ರಾತ್ಮರ ನಿಗೂಢವಾದ ಮತ್ತು ಜೀವ ನೀಡುವ ಶಕ್ತಿಯಲ್ಲಿ ಅಡಕವಾಗಿದೆ. ಈಗ ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸುವ ಸಮಯ. ಕರಗಳನ್ನು ತಲೆಯ ಮೇಲಿರಿಸಿ ಪ್ರಾರ್ಥಿಸುವುದು ಧರ್ಮಸಭೆಯ ಆದಿಯಿಂದಲೂ ಪ್ರಚಲಿತವಿರುವ ಸಂಕೇತ. ಈ ಸಂಕೇತದ ಮೂಲಕ ನಮ್ಮ ಅಭ್ಯರ್ಥಿಯು ಪ್ರಭುವಿನ ಶಾಶ್ವತ ಸಾಧನವಾಗಿ ಮಾರ್ಪಾಡಾಗುತ್ತಾರೆ. ಪವಿತ್ರಾತ್ಮರ ವರಗಳಿಗೆ ಪ್ರೇಷಿತರ ಕರಗಳು ಸಾಧನವಾದಂತೆ ಈಗ ಧರ್ಮಾಧ್ಯಕ್ಷರು ಮತ್ತು ಇತರ ಗುರುಗಳು ತಮ್ಮ ಕರಗಳನ್ನು ಅಭ್ಯರ್ಥಿಯ ತಲೆಯ ಮೇಲಿಟ್ಟು ಮೌನವಾಗಿ ಪವಿತ್ರಾತ್ಮರ ವರದಾನಕ್ಕಾಗಿ ಬೇಡುತ್ತಾರೆ. ಭಕ್ತರಾದ ನಾವೆಲ್ಲರೂ ಪವಿತ್ರಾತ್ಮರ ಆಗಮನಕ್ಕಾಗಿ, ಅವರ ಸಪ್ತ ವರಗಳ ಸುರಿಮಳೆಗಾಗಿ ಭಕ್ತಿಯಿಂದ ಪ್ರಾರ್ಥಿಸೋಣ. Veni Creator Spiritus, mentes tuorum visita, impleso perna gratia, que tu creaste pectora, Vidicedis Paracletus, altissimi donum Dei, fons vivus ignis caritas, et spiritualis unctio. Tu septiformis munere, digitus paterne dextere, turite promissum Patris, sermone ditans guttura, accende lumen sensibus, infund amorem cordibus, infirma nos
ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ನೋವಿನ ಕ್ಷಣಗಳಲ್ಲೂ ಸಮತೋಲನ ಕಾಪಾಡಲು, ನೊಂದವರ ನೋವು ವನರೋದನವಾಗಿರಲು, ನೋವಿನ ಕ್ಷಣಗಳಲ್ಲೂ ಸಮತೋಲನ ಕಾಪಾಡಲು, ನೊಂದವರ ನೋವು ವನರೋದನವಾಗಿರಲು, ನೋವನ್ನು ನಗುತ್ತಲೆ ಸಹಿಸಿ ಬಾಳಲು ಅಭಿಷೇಕಿಸು ಎನ್ನ ಅಭ್ಯಂಗಿಸು. ಮನಸ್ಸಿನ ನೋವಿನ ಭಾರವ ಇಳಿಸ ಸೇವಕನ ನಿನ್ನ ಹುರಿದುಂಬಿಸು. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ಕಾಲನ ಹೊಡೆತಕ್ಕೆ ಸಿಕ್ಕಿ ಛಿದ್ರವಾದರೂ, ಹೃದಯದಿ ಉರಿಯುತ್ತಿಹ ಬೆಂಕಿ ಮುಖದಲ್ಲಿ ಹೊಗೆಯಾಡಲು, ಜೀವನ ಶಕ್ತಿಯ ಕುಂದದಿರಲಿ ಅಭಿಷೇಕಿಸು ಎನ್ನ ಅಭ್ಯಂಗಿಸು. ಮೌನವ ತಾಳಲು ಮುಗುಳ್ನಗೆ ತೋರಲು ಸೇವಕನ ನಿನ್ನ ಹುರಿದುಂಬಿಸು. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ಪ್ರಭು ಯೇಸು ತಮ್ಮ ಶಿಷ್ಯರನ್ನು ತನ್ನೊಂದಿಗಿರಲು ಹಾಗೂ ತನ್ನಿಂದ ಕಳುಹಿಸಲ್ಪಡಲು ಕರೆದರು. ಕರೆದ ಆ ಶಿಷ್ಯರನ್ನು ತನ್ನ ಸ್ನೇಹಿತರೆಂದು ಸ್ವೀಕರಿಸಿ ಅವರನ್ನು ಸಂಸ್ಕರಿಸಿದರು. ತಾವು ಪಿತದೇವರಲ್ಲಿ ಒಂದಾಗಿರುವಂತೆ ತನ್ನ ಶಿಷ್ಯರು ಒಂದಾಗಿರಬೇಕೆಂದು ಬಯಸಿ ಅವರನ್ನು ದೇವರಿಗೆ ಸಮರ್ಪಿಸಿಕೊಟ್ಟರು. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ ಎಂದು ಪಿತನಲ್ಲಿ ಪ್ರಾರ್ಥಿಸಿದರು. ಪವಿತ್ರ ಆತ್ಮರ ವರದಾನದಿಂದ ಈ ಅಭ್ಯರ್ಥಿ ಯಾಜಕನಾಗಲು ಸಿದ್ಧರಾಗಿದ್ದಾರೆ. ಯಾಜಕ ದೀಕ್ಷೆಯ ಪ್ರಮುಖ ಪ್ರಾರ್ಥನೆಯನ್ನು ಧರ್ಮಾಧ್ಯಕ್ಷರು ಈಗ ಹೇಳುತ್ತಾರೆ. ಈ ಪ್ರಾರ್ಥನೆಯಿಂದಾಗಿ ಅಭ್ಯರ್ಥಿಯು ಯಾಜಕ ವರ್ಗಕ್ಕೆ ಸೇರುತ್ತಾರೆ. ಯಾಜಕ ದೀಕ್ಷೆಯ ಈ ಪ್ರಮುಖ ಪ್ರಾರ್ಥನೆಯ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರೋಣ. ಪ್ರಭು, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೆ, ನಮಗೆ ನೆರವಾಗಿರಿ. ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ವರ್ಗಗಳು ಬೆಳೆದು ಬಂದಿವೆ. ಜನರ ಪರಿಪಾಲನೆಗೈಯಲು ನೀವು ಮಹಾ ಯಾಜಕರನ್ನು ನೇಮಿಸಿದಿರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದಿರಿ.
ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೇಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದಿರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೇಸರಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನರು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದಿರಿ. ಪ್ರಭು, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಾಯಕರನ್ನಿತ್ತು ಅವರ ಮುಖಾಂತರ ಇಡೀ ಲೋಕಕ್ಕೆ ಶುಭ ಸಂದೇಶವನ್ನು ಸಾರುವಂತೆ ಮಾಡಿದಿರಿ. ಆದ್ದರಿಂದ ಪ್ರಭು, ನಮ್ಮ ಬಲಹೀನತೆಯನ್ನು ವೀಕ್ಷಿಸಿ ನಮಗೆ ಇಂತಹ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಪಿತನೇ, ನಿಮ್ಮ ಭಕ್ತರಾದ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನತೆ ನೀವ ಪವಿತ್ರಾತ್ಮರನ್ನು ಇವರಿಗಿತ್ತು ಇವರ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದಿಂದ ಇವರು ಪೌರೋಹಿತ್ಯ ವರ್ಗದ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆ ನುಡಿಗಳಲ್ಲಿ ಸದ್ಗುಣದ ಆದರ್ಶ ಜೀವಿಗಳಾಗಿ ಬಾಳಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಲಿ. ಹೀಗೆ ಶುಭ ಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕುಳಿತುಕೊಳ್ಳೋಣ. ನನ್ನ ನೊಗ ಹಗುರ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಳಿತುಕೊಳ್ಳಿ ಎಂದ ಪ್ರಭುವಿನ ವಾಕ್ಯಕ್ಕೆ ಬದ್ಧರಾಗಿ ಈಗ ಯಾಜಕ ವರ್ಗಕ್ಕೆ ಸೇರಲ್ಪಟ್ಟ ಅಭ್ಯರ್ಥಿಯು ಪೂಜಾ ವಸ್ತ್ರಗಳನ್ನು ಪಡೆಯಲಿದ್ದಾರೆ. ಈ ಪೂಜಾ ವಸ್ತ್ರವನ್ನು ಯೇಸುವಿನ ನೊಗಕ್ಕೆ ಹೋಲಿಸಲಾಗುತ್ತದೆ. ಅದು ಹಗುರ ಮತ್ತು ಹೊಸ ಸ್ವಭಾವ. ಈ ಸ್ವಭಾವ ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ, ದೇವರೊಂದಿಗೆ ಸತ್ಸಂಬಂಧವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವ. ಈಗ ತಾನೇ ಯಾಜಕ ವರ್ಗಕ್ಕೆ ಸೇರಿದ ನವಯಾಜಕರಿಗೆ ಗುರುಗಳು ಪೂಜಾ ವಸ್ತ್ರಗಳನ್ನು ತೊಡಿಸುತ್ತಾರೆ. ಹೀಗೆ ನವಯಾಜಕರು ಯೇಸುವಿನಲ್ಲಿ ನವ ಸ್ವಭಾವವನ್ನು ಧರಿಸಲಿದ್ದಾರೆ. ಪ್ರಭುವೇ, ನಿನ್ನ ನುಡಿಗೆ ನೀಡಿದ ನನ್ನ ಕರೆಗೆ ಎಳಸು ಮನಸ್ಸು ದೂರ ಗುರಿಯು ನಿನ್ನ ಕೈ ಹಿಡಿವೆ ನಡೆಸೆನ್ನನು. ಪ್ರಭುವೇ, ನಿನ್ನ ನುಡಿಗೆ ಮೀಡಿದ ನನ್ನ ಕರೆಗೆ ಎಳಸು ಮನಸ್ಸು ದೂರ ಗುರಿಯು ನಿನ್ನ ಕೈ ಹಿಡಿವೆ ನಡೆಸೆನ್ನನು. ಕರೆದಾತನ ಕರೆಗೆ ಓಗೊಟ್ಟ ಶಿಷ್ಯನ ಕರಗಳನ್ನು ಈಗ ಅಭ್ಯಂಗಿಸಲಾಗುತ್ತದೆ. ಒಬ್ಬ ಯಾಜಕನ ಕರಗಳು ಅತಿ ಪವಿತ್ರ ಮತ್ತು ಶ್ರೇಷ್ಠವಾದವುಗಳು. ಈಗಿರುವ ಸಾಧಾರಣ ಕರಗಳನ್ನು ಸಾಧನ ಕರಗಳನ್ನಾಗಿಸಲು, ದೈಹಿಕ ಕರಗಳನ್ನು ದೈವಿಕ ಕರಗಳನ್ನಾಗಿಸಲು, ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ಪರ್ಶಿಸಿ ಅರ್ಪಿಸಿ ಭಕ್ತರಿಗೆ ನೀಡಲು ಯಾಜಕನ ಕರಗಳನ್ನು ವಿಶೇಷ ಅಭ್ಯಂಗ ತೈಲವಾದ ಕ್ರಿಸ್ಮ ತೈಲದಿಂದ ಅಭ್ಯಂಗಿಸಲಾಗುತ್ತದೆ. ಈ ವಿಧಿಯಿಂದ ಆತನ ಕರಗಳು ಪವಿತ್ರಾತ್ಮರಿಂದ ಪಾವನಗೊಳ್ಳುತ್ತವೆ. ಪಿತಾ ದೇವರು ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಪ್ರಭುವನ್ನಾಗಿ ಅಭ್ಯಂಗಿಸಿದರು.
ದೇವರಿಗೆ ಬಲಿ ಒಪ್ಪಿಸಲು ಕ್ರೈಸ್ತ ಸಭೆಯನ್ನು ಪವಿತ್ರೀಕರಿಸಲು ನೀನು ಯೋಗ್ಯನಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ನೂರಾರು ಜನರೊಳಗೆ ನಾ ಕಂಡೇನೆ, ನಿನ್ನ ಅಂಗೈಯ ಕರದಲ್ಲಿ ನಾನಿದ್ದೇನೆ. ಅಳುಕಲಿ ನಾನಿರುವೆ ಬಾ, ನಿನ್ನ ಭರವಸೆ ನನಗೀಯ ಬಾ. ನೂರಾರು ಜನರೊಳಗೆ ನಾ ಕಂಡೇನೆ, ನಿನ್ನ ಅಂಗೈಯ ಕರದಲ್ಲಿ ನಾನಿದ್ದೇನೆ. ಅಳುಕಲಿ ನಾನಿರುವೆ ಬಾ, ನಿನ್ನ ಭರವಸೆ ನನಗೀಯ ಬಾ. ನೀನು ನುಡಿಯಾಗಿ ಬಾ, ಒಲವಾಗಿ ಬಾ, ನಡೆ ನುಡಿಗೆ ಒಡನಾಡಿ ಬಾ. ನೀನು ನುಡಿಯಾಗಿ ಬಾ, ಒಲವಾಗಿ ಬಾ, ನಡೆ ನುಡಿಗೆ ಒಡನಾಡಿ ಬಾ. ಪ್ರಭುವೇ ನಿನ್ನ ನುಡಿಗೆ ಮಿಡಿದ ನನ್ನ ಕರೆಗೆ ಎಳಸು ಎಳಸು ಮನಸ್ಸು ಮನಸ್ಸು ದೂರ ದೂರ ಗುರಿಯು ಗುರಿಯು ನಿನ್ನ ಕೈ ಹಿಡಿವೆ ನಡೆಸೆನ್ನನು. ಬಲಿಪೂಜೆಯ ಸಮಯದಲ್ಲಿ ಬಲಿಪೀಠದ ಮೇಲೆ ಬಲಿಯನ್ನು ಅರ್ಪಿಸುವ ಯಾಜಕನ ಜೀವನದಲ್ಲಿ ಪರಮ ಪ್ರಸಾದವೇ ಆತನ ಜೀವಾಳ. ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದ ಕ್ರಿಸ್ತನ ನುಡಿಯನ್ನು ನೆರವೇರಿಸಲು ಮುಂದಾಗಿರುವ ನವಯಾಜಕರಿಗೆ ಬಲಿ ಅರ್ಪಣೆಗಾಗಿ ಬೇಕಾದ ರೊಟ್ಟಿ ರಸಗಳೊಂದಿಗೆ ಪೂಜಾ ಪಾತ್ರೆಯನ್ನು ಧರ್ಮದಕ್ಷರು ಈಗ ನೀಡುತ್ತಾರೆ. ಫಾದರ್ ಸ್ಟಿನ್, ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನು ಎಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂಥ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧನಾಗಿ ಬಾಳು. ಪ್ರಭುವಿನ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ಯಾಜಕ ಸಂಸ್ಕಾರದ ವಿಧಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಉಪಯಾಜಕ ಈಗ ಯಾಜಕ ವರ್ಗದಲ್ಲಿ ಒಬ್ಬರಾಗಿದ್ದಾರೆ. ತಮ್ಮೊಡನೆ ಕಲಿತು ಬೆರೆತು ಒಂದೇ ಉದ್ದೇಶಕ್ಕಾಗಿ ದುಡಿಯಲು, ಜನಪರ ಕಾಳಜಿ ಬೆಳೆಸಿಕೊಳ್ಳಲು ಬರಲಿರುವ ಈ ಯಾಜಕನಿಗೆ ಸ್ವಾಗತ ನೀಡಲು ಈತನನ್ನು ಅಪ್ಪಿಕೊಂಡು ಶಾಂತಿಯ ಮುತ್ತನ್ನಿಯುತ್ತಾ ತಮ್ಮ ಆನಂದದ ಮತ್ತು ಅಭಿನಂದನೆಯನ್ನು ಧರ್ಮಾಧ್ಯಕ್ಷರು ಹಾಗೂ ಇನ್ನಿತರ ಗುರುಗಳು ವ್ಯಕ್ತಪಡಿಸುತ್ತಾರೆ. ಇಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು. ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು, ಸಾರ್ವನಿವನು ಜಗದಲ್ಲಿ ಎನ್ನ ಆತ್ಮವನು. ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು. ಈಗೋ ನನ್ನ ದಾಸನು, ನನ್ನಿಂದ
ಚಿತೆಗೆ ತೈಲ ಸುರಿದು ತೃಪ್ತಿ ಪಡನಿವನು. ಮರೆಯ ಅನ್ನದ ಮಡಿಕೆಗೆಂದೆ ಮರಳು ಸೇರಿಸನು. ಅಭಿಮಾನಿಗಳನ್ನು ಕಟ್ಟಿಕೊಂಡು ಕಲ್ಲು ಹೊಡೆಯುವ ಜನರಿಗೆ ಸಹನೆ ತೋರುವನು. ನಗುತ್ತ ನಲಿವವನು ನನ್ನ ದಾಸನು. ನಗುತ್ತ ನೀಡುವವನು ಎನಗೆ ಪ್ರಿಯನು. ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು. ಮೆಚ್ಚುಗೆಗೆ ಎನ್ನ ಪಾತ್ರನು. ಬದುಕಿನ ಜಂಜಾಟದಿ ಹಾಸ್ಯಕ್ಕೆದರುವನು. ಪ್ರೀತಿ ದೈವವೇ ದೇವರೆಂದು ಸಾರಿ ಹೇಳುವನು. ಆತ್ಮಸ್ಥೈರ್ಯ ಶ್ರಮದ ಧೈರ್ಯ ಬಂಡವಾಳವು ಎಂದುಕೊಂಡು ಬದುಕು ಕಟ್ಟುವನು. ನಗುತ್ತ ನಲಿವವನು ನನ್ನ ದಾಸನು. ನಗುತ್ತ ನೀಡುವವನು ಎನಗೆ ಪ್ರಿಯನು. ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು. ಮೆಚ್ಚುಗೆಗೆ ಎನ್ನ ಪಾತ್ರನು. ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು. ಸಾರ್ವನಿವನು ಜಗದಲ್ಲಿ ಎನ್ನ ಧರ್ಮವನು. ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು. ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು. ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು. ಮೆಚ್ಚುಗೆಗೆ ಎನ್ನ ಪಾತ್ರನು. ಈಗ ನವಯಾಜಕರು ಪ್ರಪ್ರಥಮ ಬಾರಿಗೆ ತನ್ನವರಿಂದ ಕಾಣಿಕೆಗಳನ್ನು ಸ್ವೀಕರಿಸಲಿರುವರು. ಕುಟುಂಬದಲ್ಲಿ ಬೆಳೆದು ತಾನೇ ಕಾಣಿಕೆಯಾಗಿ ಸಮರ್ಪಿಸಲ್ಪಟ್ಟ ನವಗುರುಗಳು ತನ್ನವರಿಂದ ಕಾಣಿಕೆಯನ್ನು ಪಡೆದು ತನ್ನವರ ಪರವಾಗಿ ಸರ್ವಶಕ್ತ ದೇವರಿಗೆ ಅರ್ಪಿಸುತ್ತಾರೆ. ಶ್ರಮವ ಬೆರೆಸಿ ತಂದಿಹೆ ಗೋಧಿ ದ್ರಾಕ್ಷಿಯ ಕಾಣಿಕೆ ಎದೆ ಹೊಲದಿ ಬೆಳೆದು ತಂದಿಹೆ ಭಕ್ತಿ ಪ್ರೇಮದ ಕಾಣಿಕೆ ನಿನ್ನ ಪೂಜ್ಯ ದೇವನಾಗಿಸೋ ಗೋಧಿ ರೊಟ್ಟಿಯನು ನಿನ್ನ
ಭಕ್ತಿ ಪ್ರೇಮದ ಕಾಣಿಕೆ. ಜಗವನೇ ಬೆಳಗಿಪ ಪೂರ್ವ ಸೂರ್ಯನು ನೀ, ഇരുളനെ നീകിപ്പ പൂർണ്ണ ചന്ദ്രനീ. ജഗവനെ ಬೆಳಗಿಪ ಪೂರ್ವ ಸೂರ್ಯನು ನೀ, ഇരുളനെ ನೀಗಿಪ ಪೂರ್ಣ ಚಂದಿರನೀ. ನಿನ್ನ ಬೆಳಕ ಬಯಸಿ ಬಂದಿದೆ ಸಬಲನು ನೀನು, ನಿನ್ನದೆಲ್ಲ ನಿನಗೆ ನೀಡು ನಾನು. ಸ್ವೀಕರಿಸೋ ಪರಮನೆ ಭಕ್ತಿ ಭಾವದ ಅರ್ಪಣೆ, ಮಾರ್ಪಡಿಸೋ ಮನವನೇ ನಾನೇ ನಿನಗೆ ಸಮರ್ಪಣೆ. ನನ್ನ ಶ್ರಮವ ಬೆರೆಸಿ ತಂದಿಹೆ ಗೋಧಿ ದ್ರಾಕ್ಷಿಯ ಕಾಣಿಕೆ, ಎದೆ ಹೊಲದಿ ಬೆಳೆದು ತಂದಿಹೆ ಭಕ್ತಿ ಪ್ರೇಮದ ಕಾಣಿಕೆ. ಗಗನವ ಚುಂಬಿಸೋ ಸೆಳೆವ ಶಿಖರವು ನೀ, ನದಿಯನು ಬೇಟಿಗೆ ಕರೆವ ಸಾಗರ ನೀ. ಗಗನವ ಚುಂಬಿಸೋ ಸೆಳೆವ ಶಿಖರವು ನೀ, ನದಿಯನು ಬೇಟಿಗೆ ಕರೆವ ಸಾಗರ ನೀ. ನಿನ್ನ ಅಮರ ತ್ಯಾಗಕ್ಕೆ ಒಲಿದಿದೆ ಅಮರನು ನೀನು, ನಿನ್ನ ಕರುಣೆ ಕ್ಷಮೆಗೆ ಕಾದಿಹೆ ಪಾಮರನು ನಾನು. ಸ್ವೀಕರಿಸೋ ಪರಮನೆ ಭಕ್ತಿ ಭಾವದ ಅರ್ಪಣೆ, ಮಾರ್ಪಡಿಸೋ ಮನವನೇ ನಾನೇ ನಿನಗೆ ಸಮರ್ಪಣೆ. ನನ್ನ ಶ್ರಮವ ಬೆರೆಸಿ ತಂದಿಹೆ ಗೋಧಿ ದ್ರಾಕ್ಷಿಯ ಕಾಣಿಕೆ, ಎದೆ ಹೊಲದಿ ಬೆಳೆದು ತಂದಿಹೆ ಭಕ್ತಿ ಪ್ರೇಮದ ಕಾಣಿಕೆ. ನಿನ್ನ ಪೂಜ ದೇಹವನಾಗಿಸೋ ಗೋಧಿ ರೊಟ್ಟಿಯನು, ನಿನ್ನ ಪೂಜ ರಕ್ತವನಾಗಿಸೋ ಸಾರ ದ್ರಾಕ್ಷಿಯನು. ಸಹೋದರಿಯರೇ, ನಿಮ್ಮ ಮತ್ತು ನನ್ನ ಈ ಕಾಣಿಕೆಗಳು ನಮ್ಮ ಜೀವನದೊಂದಿಗೆ ಪರಮಪಿತ ದೇವರಿಗೆ ಒಪ್ಪಿಗೆಯಾಗಲೆಂದು ಈಗ ಪ್ರಾರ್ಥಿಸಿ. ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಿಮ್ಮ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಪವಿತ್ರ ಬಲಿಪೀಠದ ಹಾಗೂ ನಿಮ್ಮ ಪ್ರಜೆಯ ಸೇವೆಯನ್ನು ಯಾಜಕರು ಮಾಡಬೇಕೆಂದು ಇಚ್ಛಿಸಿದ್ದೀರಿ. ನಿಮ್ಮ ಸೇವಕರು ಎಸಗುವ ಸೇವೆಯು ನಿರಂತರ ನಿಮಗೆ ಮೆಚ್ಚುಗೆಯಾಗುವಂತೆಯೂ ನಿಮ್ಮ ಧರ್ಮಸಭೆಯಲ್ಲಿ ಶಾಶ್ವತವಾಗಿ ಉಳಿಯುವ ಫಲ ನೀಡುವಂತೆಯೂ ಈ ಬಲಿಯರ್ಪಣೆ ಶಕ್ತಿಯಿಂದ ಅವರಿಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರನ್ನು ಪವಿತ್ರಾತ್ಮರಿಂದ ಅಭ್ಯಂಗಿಸಿ ಹೊಸ ಮತ್ತು ಅನಂತ ಒಡಂಬಡಿಕೆಯ ಮಹಾಯಾಜಕರನ್ನಾಗಿ ನೇಮಿಸಿದಿರಿ. ನಿಮ್ಮ ಅತಿಶಯ ಯೋಜನೆಯಿಂದ ಅವರ ಈ ಏಕೈಕ ಯಾಜಕ ಸೇವೆಯು ಧರ್ಮಸಭೆಯಲ್ಲಿ ಮುಂದುವರಿಯಬೇಕೆಂದು ವಿಧಿಸಿದ್ದೀರಿ. ಏಕೆಂದರೆ ಯೇಸು ಕ್ರಿಸ್ತರು ತಮ್ಮವರನ್ನಾಗಿ ಮಾಡಿಕೊಂಡ ಭಕ್ತರನ್ನು ತಮ್ಮ ಯಾಜಕತ್ವದಿಂದ ಅಲಂಕರಿಸಿರುವುದು ಮಾತ್ರವಲ್ಲ, ತಮ್ಮ ಭ್ರಾತೃಪ್ರೇಮದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಹಸ್ತನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯದಲ್ಲಿ ಪಾಲುದಾರರನ್ನಾಗಿ ಮಾಡಿದ್ದಾರೆ. ತಮ್ಮ ನಾಮದಲ್ಲಿ ರಕ್ಷಣಾ ಬಲಿಯನ್ನು ಪುನರ್ ಅರ್ಪಿಸುವುದಕ್ಕೂ ಪಾಸ್ಕ ಭೋಜನವನ್ನು ನಿಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ ನಿಮ್ಮ ಪವಿತ್ರ ಪ್ರಜೆಯನ್ನು ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ ನಿಮ್ಮ ವಾಕ್ಯದಿಂದ ಅವರನ್ನು ಪೋಷಿಸುವುದಕ್ಕೂ ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ನೀವು ಅವರನ್ನು ಆರಿಸಿದ್ದೀರಿ. ಹೀಗೆ ಇವರು ನಿಮಗಾಗಿಯೂ ನಮ್ಮ ಸಹೋದರ ಸಹೋದರಿಯರ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ನಿಮಗೆ ವಿಶ್ವಾಸ ಹಾಗೂ ಪ್ರೀತಿಯ ನಿರಂತರ ಸಾಕ್ಷಿಯನ್ನು ನೀಡುತ್ತಾ ಕ್ರಿಸ್ತರನ್ನು ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ. ಆದುದರಿಂದ ಪ್ರಭು ಸಕಲ ದೂತ ಸಂತರೊಡನೆ ಸೇರಿಕೊಂಡು ನಾವೆಲ್ಲರೂ ನಿಮ್ಮ ಮಹಿಮೆಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ದಯಮಾಡಿ ಭಕ್ತಿಯಿಂದ ಕೈ ಜೋಡಿಸಿರಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅವರ ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಪುತ್ರರು ನಮ್ಮ ಯೇಸು ಕ್ರಿಸ್ತರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ
ಅವರ ಕಟ್ಟಳೆಗಳಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ ಸಾರುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಲ್ಲಿ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಂತ ಅಂತೋಣಿಯವರೊಂದಿಗೂ ಅವಿಲಾದ ಸಂತ ತೆರೇಸಮ್ಮ, ಶಿಲುಬೆಯ ಸಂತ ಯೋಹಾನ ಇವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಹಾಗೂ ಈ ಬಲಿಪೂಜೆಯನ್ನು ಅರ್ಪಿಸುವ ಹೆನ್ರಿ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿದಿರಿ.
ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯರೇ, ಆದಿಯಲ್ಲಿ ಅಬ್ರಾಮನ ಮೂಲಕ ನಮಗೆಲ್ಲರಿಗೂ ಕರೆ ನೀಡಿ ತಮ್ಮ ಜನರಾಗಲು, ಪವಿತ್ರ ವಂಶವಾಗಲು, ಯಾಜಕ ವರ್ಗವಾಗಲು ದೇವರು ಕರೆದಿದ್ದಾರೆ. ಇದರ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ. ಇದರಿಂದ ದೊಡ್ಡ ಘನತೆ ಮತ್ತೊಂದಿಲ್ಲ. ದೇವರ ಸಾಮ್ರಾಜ್ಯದ ಪ್ರಜೆಗಳು ಅವರ ಪ್ರೀತಿಯ ಮಕ್ಕಳು. ಆದರೆ ಕೆಲವರನ್ನು ಸೇವೆಗಾಗಿ ಯಾಜಕರನ್ನಾಗಿ, ಸೇವಾದರ್ಶಿಗಳನ್ನಾಗಿ, ಧರ್ಮಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಇದನ್ನು ಪರಿಗಣಿಸಿಕೊಂಡು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತೋಷದಿಂದ, ಪ್ರೀತಿ, ಐಕ್ಯತೆಯಿಂದ ಪ್ರಭುವಿನ ಶಾಂತಿಯನ್ನು ಪರಸ್ಪರಲ್ಲಿ ಹಂಚಿಕೊಳ್ಳೋಣ. ಶಾಂತಿ ನಿಮ್ಮಲ್ಲಿರಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು, ಶ್ರೇಷ್ಠ ಯಾಜಕ ಪ್ರಭು ಕ್ರಿಸ್ತ. ಇವರ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಈಗ ಈ ಬಲಿಪೀಠದ ಮುಂದೆ ನವಯಾಜಕರು ಪರಮ ಪ್ರಸಾದವನ್ನು ವಿತರಿಸಿರುವರು. ನವಯಾಜಕರ ಕುಟುಂಬದವರು ಹಾಗೂ ಹತ್ತಿರದ ಸಂಬಂಧಿಗಳು ಮಾತ್ರ ಅವರಿಂದ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಇತರ ಗುರುಗಳು ಪರಮ ಪ್ರಸಾದವನ್ನು ವಿತರಿಸಲು ಸಹಕರಿಸಿ. ವಿಶೇಷ ಸೂಚನೆ: ಪರಮ ಪ್ರಸಾದ ಒಂದು ಪವಿತ್ರ ಸಂಸ್ಕಾರವಾದ್ದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಇತರರು ಇಲ್ಲಿದ್ದರೆ ಕುಳಿತಲ್ಲಿಯೇ ಇದ್ದು ದೇವರಲ್ಲಿ ಪ್ರಾರ್ಥಿಸುವುದು. ನಾನೇ ದ್ರಾಕ್ಷಬಳ್ಳಿಯು, ನೀವೇ ಅದರ ಕೊಂಬೆಗಳು. ಜೀವ ಜಲದ ಕೊರತೆಯು ಇರದು ಎಂದಿಗೂ. ನಾನೇ ದ್ರಾಕ್ಷಬಳ್ಳಿಯು, ನೀವೇ ಅದರ ಕೊಂಬೆಗಳು. ಜೀವ ಜಲದ ಕೊರತೆಯು ಇರದು ಎಂದಿಗೂ. ನಾನೇ ದ್ರಾಕ್ಷಬಳ್ಳಿಯು. ದೊರೆಯ ಬದುಕು ಅಳಿದರು ದೂರ ಸರಿಯೇನು. ಅಳಿವೆ ಇರದ ಬದುಕನು ನಿಮಗೆ ನೀಡುವೆನು. ದೊರೆಯ ಬದುಕು ಅಳಿದರು ದೂರ ಸರಿಯೇನು. ಅಳಿವೆ ಇರದ ಬದುಕನು ನಿಮಗೆ ನೀಡುವೆನು. ತ್ಯಾಗ ಸಮತೆ ಪ್ರೀತಿ ಸೇವೆ ತಾಳ್ಮೆ ಸಹನೆ ಕ್ಷಮೆಯ ಪಾವತಿ ಬಾಳಿರಿ ಎಂದೆಂದಿಗೂ ಎಂದು ಯೇಸು ನುಡಿದರು. ಎಂದು ಯೇಸು ನುಡಿದರು. ನಾನೇ ದ್ರಾಕ್ಷಬಳ್ಳಿಯು, ನೀವೇ ಅದರ ಕೊಂಬೆಗಳು. ಜೀವ ಜಲದ ಕೊರತೆಯು ಇರದು ಎಂದಿಗೂ. ನಾನೇ ದ್ರಾಕ್ಷಬಳ್ಳಿಯು. ಆತ್ಮ ಹಸಿವ ನೀಗಿಪ
ಯೇಸು ನುಡಿದರು. ನಾನೇ ದ್ರಾಕ್ಷಬಳ್ಳಿಯು, ನೀವೇ ಅದರ ಕೊಂಬೆಗಳು. ಜೀವ ಜಲದ ಕೊರತೆಯು ಇರದು ಎಂದಿಗೂ. ನಾನೇ ದ್ರಾಕ್ಷಬಳ್ಳಿಯು. Jesus, Lord, my best love thou art. Thou hast fully captured my heart. There is none in heaven nor on earth like thee. With thy beauty none can compare. When thy voice first came to my ear, whispering in my heart words most dear, all my loves and aims lost their charms for me. All my boasts away now appear. Throughout all the world, who compares with thee? Who so full of worth, who so fair and sweet? Only thou art worthy my love to win. O Lord Jesus, how I love thee. No more I who live, no more self-deceived, no more in the sad world indulged to be. Deep within I know you're my only love. My best love is none else but thee. Throughout all the world, who compares with thee? Who so full of worth, who so fair and sweet? Only thou to win. Oh Lord Jesus, how I love thee. No more self-deceived, no more in the sad world indulged to. ದಯಮಾಡಿ ಎಲ್ಲರೂ ಎದ್ದು ನಿಂತು ಕೈ ಜೋಡಿಸಿರಿ. ಪ್ರಾರ್ಥಿಸೋಣ. ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿಯು ನಿಮ್ಮ ಯಾಜಕರಿಗೂ ನಿಮ್ಮೆಲ್ಲ ಸೇವಕರಿಗೂ ನವ ಜೀವವನ್ನು ನೀಡಲಿ. ಹೀಗೆ ಅವರು ಅಳಿಯದ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ನಿಮ್ಮ ದಿವ್ಯ ಸನ್ನಿಧಿಗೆ ತಕ್ಕ ಸೇವೆ ಸಲ್ಲಿಸಲು ಬೇಕಾದ ಕೃಪಾವರವನ್ನು ಅವರು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ದಯಮಾಡಿ ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಧರ್ಮಸಭೆಯನ್ನು ಸ್ಥಾಪಿಸಿ
ಅದನ್ನು ಇಂದಿಗೂ ಮುನ್ನಡೆಸ್ತಿರುವ ದೇವರು ತಮ್ಮ ಕೃಪಾವರದಿಂದ ನಿಮ್ಮನ್ನು ನಿರತವು ಸಂರಕ್ಷಿಸಿ ನೀವು ಯಾಜಕ ವರ್ಗದ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವಂತೆ ಅನುಗ್ರಹಿಸಲಿ. ದೇವರು ಇಹದಲ್ಲಿ ನಿಮ್ಮನ್ನು ದೈವಿ ಪ್ರೀತಿ ಹಾಗೂ ಸತ್ಯದ ಸೇವಕರನ್ನಾಗಿಯೂ ಸಾಕ್ಷಿಗಳನ್ನಾಗಿಯೂ ಸಂಧಾನದ ನಿಷ್ಠಾವಂತ ಯಾಜಕರನ್ನಾಗಿಯೂ ಮಾಡಲಿ. ದೇವರು ತಮ್ಮ ವಿಶ್ವಾಸಿಗಳಿಗೆ ಜೀವಂತ ರೊಟ್ಟಿಯನ್ನು ಹಾಗೂ ಜೀವವೀವ ವಾಕ್ಯವನ್ನು ಒದಗಿಸುವ ನೈಜ ಮೇಷಪಾಲಕರನ್ನಾಗಿ ನಿಮ್ಮನ್ನು ಮಾಡಿ ಕ್ರಿಸ್ತರ ಶರೀರದ ಐಕ್ಯತೆಯಲ್ಲಿ ಅವರು ಸದಾ ಬೆಳೆಯುವಂತೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಿ ಇಂದು ಮುಂದೆಂದು ಕಾಪಾಡಲಿ. ಯಾಜಕರ ಕರಗಳು ಹರಿಸಲ್ಪಟ್ಟ ಕರಗಳು. ಈಗ ಅವರು ತಮ್ಮ ಅಭಿಷೇಕಿಸಲ್ಪಟ್ಟ ಕರಗಳಿಂದ ಮೊದಲ ಆಶೀರ್ವಾದವನ್ನು ನೀಡಲಿರುವರು. ಎಲ್ಲರೂ ತಲೆಬಾಗಿ ದೇವರ ಆಶೀರ್ವಾದಗಳನ್ನು ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ದೇವರು ಪಿತಾ ಸುತ ಮತ್ತು ಪವಿತ್ರಾತ್ಮರು ಇಲ್ಲಿ ನೆಲೆಯಿರುವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಅಲೆಲೂಯಾ ಅಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲೆಲೂಯಾ ಅಲೆಲೂಯಾ. ಪ್ರಿಯರೇ, ಇಲ್ಲಿ ಶುಂಠಕೊಪ್ಪದಲ್ಲಿ ಇಂದು ಎಲ್ಲಿಲ್ಲದ ಸಂತೋಷ. ಇದು ಶುಂಠಿಯ ಕೊಪ್ಪ, ಇಂದು ಸಂತಸದ ಕೊಪ್ಪವಾಗಿದೆ. ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಶುಂಠಿಕೊಪ್ಪದವರು ನಮ್ಮ ಊರಿನಲ್ಲಿ ಓದುತ್ತಿರುವಾಗ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅತ್ಯಂತ ಅಭಿಮಾನದಿಂದ, ಅತ್ಯಂತ ಸಂತೋಷದಿಂದ, ಪರಮ ವಿಶ್ವಾಸದಿಂದ ನವ ಗುರುಗಳನ್ನು ಪದಸ್ಟಿನ್ರವರನ್ನು ನಾನು ಅಭಿನಂದಿಸ್ತೇನೆ ಮತ್ತು ಅವರಿಗೆ ಸುದೀರ್ಘವಾದ ಸಂತೋಷದಾಯಕ ಉತ್ತಮವಾದ ಸೇವೆ ಮಾಡಲು ದೇವರು ಅನುಗ್ರಹಿಸಲಿ ಅಂತ ಬೇಡುತ್ತೇನೆ. ಅವರಿಗೆ ಶುಭಾಶಯಗಳು. ರವರು ತನ್ನೊಬ್ಬನೇ ಮಗನನ್ನು ದೇವರ ಸೇವೆಗೆ ಕೊಟ್ಟಿದ್ದಾರೆ. ಅದು ಈ ಕಾರ್ಮೆಲೈಟ್ ಫಾದರ್ ಆಗಿ ಕಾರ್ಮೆಲ್ ಬೆಟ್ಟ ಏರಲು ಪವಿತ್ರ ಆತ್ಮ ದೇವರ ಪವಿತ್ರತೆಯನ್ನು ಜಗಕ್ಕೆ ಸಾರಲು ಕೊಟ್ಟಿದ್ದೀರಿ. ನಿಮಗೆ ಅನಂತ ಅನಂತ ವಂದನೆಗಳು, ಅಭಿನಂದನೆಗಳು. ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ಇಂದು ಮುಂದೆಂದು ನೋಡಿ, ದೇವರು ಕೊಡುವಾಗ ತುಂಬ ಕೊಡ್ತಾರಂತೆ. ಈ ನಮ್ಮ ಫಾದರ್ ಜಾನ್ ಫ್ರಾನ್ಸಿಸ್ ಸಿಕ್ವೇರ ಹೊಸ ಪಾಂಥಿಯ ಮುಖ್ಯಸ್ಥರು, ಅವರಂತೆ ದೇವರು ತುಂಬ ಕೊಡ್ತಾ ಇದ್ದಾರೆ. ಈ ಸಲ 6 ಮಂದಿ ನವ ಗುರುಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ. ಸಂತೋಷ ಅಲ್ಲರೇ? ವೆರಿ ಗುಡ್, ತುಂಬ ಸಂತೋಷ. ಮುಂದಿನ ವರ್ಷಗಳಲ್ಲಿ 6 ಅಲ್ಲ 12 ಆಗಲಿ, 12 ಅಲ್ಲ 24 ಆಗಲಿ ಅಂತ ಶುಭವನ್ನು ಕೋರುತ್ತೇನೆ. ಶಬಾಸ್, ಧನ್ಯವಾದಗಳು. ಮೂರನೇದಾಗಿ ಫಾದರ್ ವಿಜಯ್ ಕುಮಾರ್ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ನೋಡಿ, ಇಡೀ ವಟಾರ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ, ಅಚ್ಚುಕಟ್ಟಾಗಿ. ಮನೆ ಕೂಡ ಅತ್ಯಂತ ಶುಭ್ರವಾಗಿ ಮತ್ತು ನಿರ್ಮಲವಾಗಿದೆ. ಫಾದರ್ ವಿಜಯ್ ಕುಮಾರ್, ನಿಮಗೆ ಇದು ಮುಂದೆಂದು ಇಂದು ಮುಂದೆಂದು ಜಯ ಜಯವಾಗಲಿ, ವಿಜಯವಾಗಲಿ ಅಂತ ಹೇಳ್ತಾ ಇದ್ದೇವೆ. ಫಾದರ್ ವಿಜಯ್, ಕೀಪ್ ಅಪ್.
ಈ ಧರ್ಮಕ್ಷೇತ್ರದಲ್ಲಿ ಉತ್ತಮ ಸೇವೆ ಮಾಡಿಕೊಂಡು ಈ ಶಾಲೆಗಳನ್ನು ಒಂದು ರೀತಿಯ ಸ್ಥಿತಿಗೆ ತರಲಿಕ್ಕೆ ತುಂಬ ಸಹಕಾರ ಮಾಡಿದ್ದವರು ಈ ವಿಜಯಕುಮಾರ್. ಸಾಧಾರಣ ಕುಮಾರ್ ಅಲ್ಲ, ದೊಡ್ಡ ಕುಮಾರ್ ಇವರು ಐತ್ರಿ. ಅದಕ್ಕಾಗಿ ವಿಜಯ್ ಹ್ಯಾಪಿ ಅಬೌಟ್ ಇಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತು ಇಡೀ ಧರ್ಮ ಕೇಂದ್ರಕ್ಕೆ ನನ್ನ ಅಭಿನಂದನೆಗಳು. ದಯಮಾಡಿ ಪ್ರಾರ್ಥಿಸಿ ನಿಮ್ಮ ಕುಟುಂಬಗಳಿಂದ ಒಬ್ಬೊಬ್ಬರು ದೇವರ ಸೇವೆಗೆ ಹೋಗಬೇಕು. ಮಕ್ಕಳು ಇರಬೇಕು, ಮಕ್ಕಳು ಸೇವೆಗಾಗಿ ಹೋಗಬೇಕು. ಇಲ್ಲದಿದ್ದರೆ ಧರ್ಮಸಭೆ ಹೇಗೆ ಮುಂದುವರಿಯಬೇಕು? ದಯಮಾಡಿ ಗಮನ ಹರಿಸಿ, ಆಯಿತಾ? ನಿಮ್ಮಿಂದ ಆಗದಿದ್ದರೂ ನಿಮ್ಮ ಮಕ್ಕಳಿಲ್ಲ ಕಡಿಮೆ ಇದ್ದವರು ಮೊಮ್ಮಕ್ಕಳನ್ನು ಕಳಿಸಿ, ಆಯಿತಾ? ದೇವರು ನಿಮ್ಮನ್ನು ಸದಾ ಆಶೀರ್ವದಿಸಿ ಕಾಪಾಡಲಿ. ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್. ಈಗ ಅಂತಿಮ ಗೀತೆಯಾದ ಬಳಿಕ ನವಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಈ ಪೀಠದ ಮುಂದೆ ಇಡಲಾಗಿದೆ. ಗುರುಗಳು ತಾವು ತಮ್ಮ ಪೂಜಾ ವಸ್ತ್ರವನ್ನು ಹಾಗೆ ಧರಿಸಿಕೊಳ್ಳಿ. ಕಾರ್ಯಕ್ರಮದ ನಂತರ ಒಂದು ಭಾವಚಿತ್ರವಿದೆ. ಮನದ ಕೋರಿಕೆ ನಗುತ್ತ ಕೇಳುವ ಮೋಕ್ಷರಾಣಿ ನೀ, ದಣಿದ ಜೀವಕ್ಕೆ ಸ್ಫೂರ್ತಿ ಕೊಡುವ ದೀನ ಮಾತೆ ನೀ. ಮನದ ಕೋರಿಕೆ ನಗುತ್ತ ಕೇಳುವ ಮೋಕ್ಷರಾಣಿ ನೀ, ದಣಿದ ಜೀವಕ್ಕೆ ಸ್ಫೂರ್ತಿ ಕೊಡುವ ದೀನ ಮಾತೆ ನೀ. ಓ ಮಾತೆಯೇ, ಸ್ವರ್ಗದ ರಸಿಯೇ, ಹರಸು ಅನುದಿನ ಬೇಡ್ವೆನು, ವರವ ಕರುಣಿಸ ಕೇಳ್ವೆನು. ಆಕಳು ಹಸಿದರೆ ಅಂಬ ಎನ್ನುವಂತೆ, ಆಕಳು ಹಸಿದರೆ ಅಂಬ ಎನ್ನುವಂತೆ, ಹಸಿದಿಹೆ ಕರೆದಿಹೆ ಬಾಲಿತನು ಮನ ತಣಿಸಲು, ಕೊಳದ ತಾವರೆ ಸೆಳೆವಂತೆ ಗಮನ ಸೆಳೆಯಲು ಬಾ. ಮೂಕ ಮೌನರಿ ಕರೆಯುವೆ ಹೃದಯ ರಾಣಿಯೇ ಬಾ. ಓ ಮಾತೆಯೇ, ಸ್ವರ್ಗದ ರಸಿಯೇ, ಹರಸು ಅನುದಿನ ಬೇಡ್ವೆನು, ವರವ ಕರುಣಿಸ ಕೇಳ್ವೆನು. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲವನ್ನು ಬರಿದಾಗಿಸಿಕೊಂಡ ಕ್ರಿಸ್ತ ತನ್ನ ಪ್ರೀತಿಯ ಪ್ರೇರಣೆಯಲ್ಲಿ ತಂದೆ ತಾಯಿ ಬಂಧು ಬಾಂಧವರು ಬೆನ್ನಿಗೆ ನಿಂತರು ಈ ಸೇವೆಯ ಹಾದಿಯಲ್ಲಿ. ಹೊಗಳಿಕೆಯ ಹೂವಿನ ಹಾಸು ಇದಲ್ಲ, ತೆಗಳಿಕೆಯ ಮುಳ್ಳಿನ ಹಂದರವೂ ಅಲ್ಲ. ಹೊಗಳಿಕೆ ತೆಗಳಿಕೆಗಳ ಸಮಚಿತ್ತದಿ ಸ್ವೀಕರಿಸಲು, ಪ್ರಾರ್ಥನೆ ನಿನ್ನ ಬಲವಾಗಲು, ಜನರ ಒಡನಾಡಿ ನೀನಾಗಿ ಕ್ರಿಸ್ತನ ಆದರ್ಶ ಬದುಕಿಗೆ ಸಾಕ್ಷಿಯಾಗಿ ಬಾಳಲು ನಡೆಸಲು, ಎಲ್ಲರನ್ನೂ ಅದರತ್ತ ಸೆಳೆಯಲು, ಬಾ ಯಾಜಕನೇ ಮುಂದೆ ಬಾ, ಧೀರ ಯಾಜಕನೇ ಮುಂದೆ ಬಾ ಎಂಬ ವಾಕ್ಯದ ಅನುಸಾರ ಇಂದು ಈ ಶುಭ ದಿನದಂದು ಕ್ರಿಸ್ತನ ಬಳಗದಲ್ಲಿ ಒಂದಾಗಿರುವಂತಹ ಫಾದರ್ ಸ್ಟೀನ್ ಜಾರ್ಜ್ ರವರಿಗೆ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲರೂ ಜೋರಾಗಿ ಕೈತಟ್ಟು ಫಾದರ್ ಸ್ಟೀನ್ ಜಾರ್ಜ್ ರವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಈ ದಿನದ ಸಂತಸದ, ಆನಂದದ, ಈ ಉಲ್ಲಾಸದ, ಹರ್ಷದ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿರುವವರು ಇದೇ ಊರಿನ, ಅಂದರೆ ಗೋಪಾಲಪುರದ ಊರಿನವರಾದ 1ನೆಯ ಫಾದರ್ ನವೀನ್ ಲೋಬರ್ ಅವರು. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಮಧ್ಯಾಹ್ನದ ಶುಭ ನಮನಗಳು. ಇಂದು ಕಾರ್ಮೆಲ್ ಸಭೆಗೆ ಹೆಚ್ಚಿನದಾಗಿ ಕರ್ನಾಟಕ ಗೋವಾ ಪ್ರಾಂತ್ಯಕ್ಕೆ ಒಂದು ಸಂಭ್ರಮದ ದಿನ. ಸೇವಾದರ್ಶಿಯಾಗಿದ್ದ
ಸ್ಟಿನ್ ಜಾರ್ಜ್ ರವರು ಇಂದು ಯಾಜಕ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು ಹಾಗೂ ಸ್ಟಿನ್ ಹಾಗೂ ಅವರ ಕುಟುಂಬದ ಪರವಾಗಿ ಎಲ್ಲರನ್ನೂ ಸ್ವಾಗತಿಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರಿಯರೇ, ಒಂದು ದಿನ ಒಬ್ಬಾತ ತನ್ನ ಒಂದು ಹಳೆ ಸೈಕಲ್ನನ್ನ ತುಳಿದುಕೊಂಡು ಸಂತೆಗೆ ಹೋಗುತ್ತಾನೆ, ಮಾರ್ಕೆಟ್ಗೆ. ಸ್ವಲ್ಪ ತರಕಾರಿ, ಹಣ್ಣು ಹಂಪಲುಗಳು, ಕಾಳು ಬೇಳೆಯನ್ನು ಮನೆಗೆ ತರುವ ಅಂತ ಸೈಕಲ್ನನ್ನು ಕೊಂಡು ಸಂತೆಗೆ ಹೋಗಿ ತನ್ನ ಸೈಕಲ್ನನ್ನ ಒಂದು ಬದಿಯಲ್ಲಿ ನಿಲ್ಲಿಸುತ್ತಾನೆ. ಲಾಕ್ ಹಾಕ್ಲಿಕ್ಕೆ ಮರೆತೋಗ್ತದೆ. ಎಲ್ಲ ತರಕಾರಿಯನ್ನ ತಂದು ನೋಡುವಾಗ ಸೈಕಲ್ ಅಲ್ಲಿ ಇಲ್ಲ. ಇಲ್ಲಿ ನೋಡಿ, ಸುಂಟುಕೊಪ್ಪದಲ್ಲಿ ಇಲ್ಲೇ ಸಂತೆ ಕೆಳಗೆ, ಹಾಗೆ ಹತ್ತಿರದಲ್ಲೇ ದೇವಾಲಯವಿತ್ತು. ಆತ ದೇವಾಲಯಕ್ಕೆ ಹೋಗಿ ಮೊರೆ ಇಡುತ್ತಾನೆ ದೇವರಲ್ಲಿ, ಸಂತಂತೋಣಿಯವರ ದೇವಾಲಯ ಇದು. ಸಂತಂತೋಣಿಯವರೇ, ನನ್ನ ಸೈಕಲ್ ಕಳೆದು ಹೋಗಿದೆ, ಹೇಗಾದರೂ ದೊರಕಿಸಿಕೊಡಿ ಎಂದು ಪ್ರಾರ್ಥನೆ ಮಾಡುತ್ತಾನೆ. ವಾಪಸ್ ಹೋಗಿ ನೋಡುವಾಗ ಸೈಕಲ್ ಅದೇ ಜಾಗದಲ್ಲಿ ಇರುತ್ತದೆ. ತುಂಬಾ ಖುಷಿಯಾಯಿತು. ವಾಪಸ್ ದೇವಾಲಯಕ್ಕೆ ಬರುತ್ತಾನೆ. ದೇವಾಲಯದ ಹೊರಗೆ ತನ್ನ ಸೈಕಲ್ ಅನ್ನು ಇಡುತ್ತಾನೆ. ಪುನಃ ಲಾಕ್ ಹಾಕ್ಲಿಕ್ಕೆ ಮರೆತೋಯ್ತು. ದೇವಾಲಯಕ್ಕೆ ಹೋಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ಹೊರಗೆ ಹೋಗುವಾಗ ಪುನಃ ಸೈಕಲ್ ಕಳವು. ಆತ ಸಂತಸದಿಂದ ಅಂದು ಲಾಕ್ ಹಾಕದನ್ನು ಮರೆತ. ಆದರೆ ಇಂದು ನಾವು ಅದೇ ಸಂತೋಷದಿಂದ ಒಂದನ್ನು ಮರೆಯಬಾರದು, ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು. ಹಾಗೂ ಇಂದು ತನ್ನ ಜೀವನದಲ್ಲಿ ಯಾರ್ಯಾರು ಅವರಿಗೆ ಸಹಕಾರವನ್ನು ನೀಡಿದ್ದಾರೋ, ನಮ್ಮ ನವಗುರುಗಳಿಗೆ ಸಹಕಾರವನ್ನು ನೀಡಿದ್ದಾರೋ ಅವರಿಗೆ ಅಭಿನಂದಿಸುವುದನ್ನ. ಆದ್ದರಿಂದ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನಾನು ಸ್ವಾಗತವನ್ನು ಕೋರಲು ನಿಮ್ಮ ಮುಂದಿದ್ದೇನೆ. ಮೊದಲನೇದಾಗಿ ನಮ್ಮ ಮಧ್ಯೆ ಪ್ರಸನ್ನರಾಗಿರುವ ಪರಮ ಪೂಜ್ಯ ಅತಿ ವಂದನೀಯ ಹೆನ್ರಿ ಡಿಸೋಜಾ, ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು. ಬಳ್ಳಾರಿ ಧರ್ಮಕ್ಷೇತ್ರ ಒಂದು ಮಿಷನರಿ ಡಯಾಸಿಸ್ ಧರ್ಮಕ್ಷೇತ್ರ, ಆರ್ಥಿಕ ಸ್ಥಿತಿಯಲ್ಲಿ ಹಿಂದುಳಿದಂತಹ ಒಂದು ಪ್ರಾಂತ್ಯ. ಆದರೆ ಈ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು 18 ವರ್ಷಗಳ ದೀರ್ಘ ಸೇವೆಯನ್ನ ಅಲ್ಲಿ ಸಲ್ಲಿಸಿರುತ್ತಾರೆ. ಚಪ್ಪಾಳೆ. ಅವರು ಸೃಜನಶೀಲರು, ಉತ್ಸಾಹ ಭರಿತರು. ನಾವು ಪೂಜೆಯಲ್ಲಿ ಅವರು ಮಾತಾಡಿದನ್ನು, ಪ್ರಬೋಧನೆಯನ್ನ ನಾವು ಕೇಳಿದೆವು. ದೀನ ಪಾಲಕರು ಕೂಡ. ನಿನ್ನೆಯಿಂದ ಒಂದು ಚರ್ಚೆ ಬಹಳಷ್ಟು ನಾವು ಕೇಳುತ್ತಿದ್ದೇವೆ ಅವರ ಮುಖಕಾಂತಿಯ ಬಗ್ಗೆ. ಅವರು ಹೊಳಿತಿದ್ದಾರೆ. ಕೆಲವರು ಹೇಳಿದ್ರು ನಿನ್ನೆ ಅವರು ಸಂತೂರ್ ಸೋಪನ್ನು ಬಳಸ್ತಾರೆ ಅಂತ. ಆದರೆ ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿ ಒಂದು ವಿಷಯವನ್ನ ತಿಳಿದುಕೊಂಡೆ. ಅದೇನೆಂದ್ರೆ, ಇದೇ ತಿಂಗಳ 5ನೇ ತಾರೀಕಿನಂದು ಅವರು ಯಾಜಕರಾಗಿ 50 ವರ್ಷವನ್ನ ಪೂರ್ಣಗೊಳಿಸಿದ್ದಾರೆ. ಚಪ್ಪಾಳೆ. ಒಂದು ಸುವರ್ಣ ಮಹೋತ್ಸವ ಎಂದರೆ ಆ ಕಾಂತಿ ಅವರ ಮುಖದಲ್ಲಿ ಬಿಟ್ಟರೆ ಇನ್ಯಾರಲ್ಲಿ ಕಾಣಬೇಕು? ಅದೇ ಕಾಂತಿ, ಅದೇ ಕಾರಣ ಇಂದು ಅವರ ಮುಖ ಕಾಂತಿ ಹೊಳೆಯುತ್ತಿದೆ ಪ್ರಿಯರೇ. ಆದ್ದರಿಂದ ಅವರನ್ನು ನವಯಾಜಕ ಸ್ಟಿನ್ ಹಾಗೂ ಅವರ ಕುಟುಂಬದ ವತಿಯಿಂದ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದು ನಮ್ಮ ಮಧ್ಯೆ ಇದ್ದಾರೆ ನಮ್ಮ ಧರ್ಮ ಪ್ರಾಂತ್ಯದ ನವ ಪ್ರಾಂತ್ಯಾಧಿಕಾರಿಗಳು, ಅತಿ ವಂದನೀಯ ಜಾನ್ ಫ್ರಾನ್ಸಿಸ್ ಸಿಕ್ವೇರ. ಅವರು ಒಬ್ಬ ಶಿಕ್ಷಣ ತಜ್ಞ, ತತ್ವಶಾಸ್ತ್ರಜ್ಞ, ಪ್ರಾಧ್ಯಾಪಕರು ಹಾಗೂ ಎಷ್ಟೋ ವಿಷಯಗಳಲ್ಲಿ ಪ್ರವೀಣರು. ಅವರು ಇಂದು ನಮ್ಮ ಮಧ್ಯೆ ಇರುವುದು ನಮಗೆ ಸಂತಸದ ವಿಷಯ. ಅವರನ್ನೂ ಕೂಡ, ನಮ್ಮ ನವನಾಯಕರಾದ ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ಹಾಗೆಯೇ ಇಂದು ಈ ಎಲ್ಲ ತಯಾರಿಗಳನ್ನು ನಾವು ನೋಡುತ್ತೇವೆ. ಇದಕ್ಕೆ ಕಾರಣರಾದವರು ಇಲ್ಲಿನ ಧರ್ಮಗುರುಗಳು ಫಾದರ್ ವಿಜಯ್ ಕುಮಾರ್. ಬಿಷಪ್ರು ಈಗಾಗಲೇ ಹೇಳಿದ್ದಾರೆ, ಅಂತಿಂತ ಕುಮಾರ್ ಅಲ್ಲ ಅಂತ. ಯುವ ಯಾಜಕರು, ಇವರು ಸಹಾಯಕ ಯಾಜಕರಾಗಿ ಪ್ರಧಾನಾಲಯ ಸಂತ ಜೋಸೆಫ್ ಪ್ರಧಾನಾಲಯ ಮೈಸೂರಿನಲ್ಲಿ ಇರುವಾಗಲಿಂದಲೂ ಕಾರ್ಮೆಲ್ ಸಭೆಯ ಗುರುಗಳೊಂದಿಗೆ ಅವರ ಒಡನಾಟ ಹಾಗೂ ಸಂಬಂಧವಿದೆ. ಅವರು ಒಳ್ಳೆಯ ಪ್ರಬೋಧಕರು ಹಾಗೂ ಸಂಗೀತಗಾರರು ಕೂಡ. ಹಾಗೂ ಇಂದಿನ ಈ ಯಾಜಕ ದೀಕ್ಷೆಯ ಎಲ್ಲ ತಯಾರಿಗಳು ಹಾಗೂ ಸಾಂಗ್ಯಗಳು ಅಚ್ಚುಕಟ್ಟಾಗಿ ಯಶಸ್ವಿ ರೀತಿಯಲ್ಲಿ ನಡೆದಿದೆ ಎಂದರೆ ಅವರೇ ಮುಖ್ಯ ಕಾರಣ. ಆದ್ದರಿಂದ ದೊಡ್ಡ ಒಂದು ಚಪ್ಪಾಳೆಯ ಮೂಲಕ ಅವರನ್ನ ನಾವು ಸ್ವಾಗತಿಸೋಣ. ಹಾಗೆಯೇ ಪ್ರಿಯರೇ, ನಮ್ಮ ನವ ಯಾಜಕರು ಸ್ಟಿನ್ ಜಾರ್ಜ್ನವರನ್ನ ಕೇಳಿದರೆ, ಅವರ ತಂದೆಯ ಬಗ್ಗೆ ಕೇಳಿದರೆ ಅವರು ಹೇಳುವ ಮಾತು ಒಂದೇ ಒಂದು, ಅವರು ನನಗೆ ಆನೆಯ ಬಲ ಎಂಬುದಾಗಿ. ಅವರ ಮನೆ ದುಬಾರಿಗೆ ಹೋಗುವ ದಾರಿಯಲ್ಲಿದೆ. ದುಬಾರಿಯಲ್ಲಿ ಏನಿದೆ? ಆನೆಗಳನ್ನು ಸಾಕ್ತಾರೆ. ಆ ಆನೆಗಳನ್ನು ನೋಡಿ ಅವರ ತಂದೆ ಅನ್ಕೊಂಡಿರ್ಬೋದು, ನಾನು ನನ್ನ ಮಗನಿಗೆ ಆನೆಯ ಬಲವಾಗಬೇಕು ಎಂಬುದಾಗಿ. ಇತ್ತೀಚೆಗಷ್ಟೇ ಅವರ ತಾಯಿ ಅಗಲಿ ಹೋದರು. ಅವರಿಗೋಸ್ಕರ ಸ್ವರ್ಗದಿಂದ ಆಶೀರ್ವಾದಗಳನ್ನು ಬೇಡುತ್ತಿದ್ದಾರೆ ಎಂಬುವ ನಂಬಿಕೆ ನಮ್ಮದು. ಆದರೆ ಅವರ ತಂದೆ ಯಾವಾಗಲೂ ಅವರಿಗೆ ಸಹಾಯವನ್ನ, ಧೈರ್ಯವನ್ನ ತುಂಬುತ್ತಾ ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತಿಸುತ್ತೇನೆ. ಹಾಗೆಯೇ ಇಲ್ಲಿ ನೆರೆದಿರುವ ಪ್ರತಿ ಯಾಜಕರಿಗೂ, ಕಾರ್ಮೆಲ್ ಸಭೆಯ ಗುರುಗಳಿಗೂ, ಪ್ರತಿ ಧರ್ಮ ಭಗಿನಿಯರಿಗೂ, ಈ ಎಲ್ಲ ನೆಂಟರಷ್ಟರಿಗೂ, ಸಂಬಂಧಿಕರಿಗೂ ಹಾಗೂ ಈ ಧರ್ಮ ಕೇಂದ್ರದ ಪ್ರತಿ ಸದಸ್ಯರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ನವಗುರುಗಳಾದಂತಹ ಫಾದರ್ ಸ್ಟಿನ್ ಜಾರ್ಜ್ ರವರು, ನಮ್ಮ ಅತಿ ವಂದನೀಯ ಪರಮ ಪೂಜ್ಯ ಹೆನ್ರಿ ಡಿಸೋಜಾ ಹಾಗೂ ನಮ್ಮ ಪ್ರಾಂತ್ಯಾಧಿಕಾರಿಗಳಾದಂತಹ ಫಾದರ್ ಜಾನ್ ಫ್ರಾನ್ಸಿಸ್ ಸಿಕ್ವೇರಾ ರವರಿಗೆ ಅಭಿನಂದಿಸುತ್ತಾರೆ. ನಿಮ್ಮ ಕೈ ಚಪ್ಪಾಳೆಗಳ ಮೂಲಕ ಇವರು ಅಭಿನಂದಿಸುವಾಗ ಅವರ ಜೊತೆಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನೊಂದು ಕಥೆಯನ್ನು ಹೇಳಿದೆ, ಅದರಲ್ಲಿ ಸೈಕಲ್ಗೆ ಲಾಕ್ ಹಾಕೋದು ಮರೆತು ನಾನು ಒಂದು ವಿಷಯನ ಮರೆತೇವೆ ಇವತ್ತು. ಅವರ ಅಕ್ಕ ಹಾಗೂ ಭಾವ ಇಲ್ಲಿದ್ದಾರೆ, ಅವರಿಗೂ ಸ್ವಾಗತ. ತಂಗಿಯ ಹಾಗೂ ಭಾವ ಇಲ್ಲಿದ್ದಾರೆ, ಅವರಿಗೂ ಸ್ವಾಗತ. ದೊಡ್ಡ ಚಪ್ಪಾಳೆ. ಈಗ ನವಯಾಜಕರನ್ನು ನಮ್ಮ ಕಾರ್ಮೆಲ್ ಸಭೆಯ ಕರ್ನಾಟಕ ಗೋವಾ ಪ್ರಾಂತ್ಯದ ನವ ಪ್ರಾಂತ್ಯಾಧಿಕಾರಿಗಳಾದ ವಂದನೆಯ ಫಾದರ್ ಜಾನ್ ಸಿಕ್ವೇರರವರು ಅವರನ್ನು ಅವರ ಹೆತ್ತವರನ್ನು ಅಭಿನಂದಿಸಿ ಹಿತನುಡಿಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ.
Good afternoon, everybody. Are you hungry? No hungry? Then I'll prolong for the next half an hour. ಪ್ರಿಯರೇ, ಪ್ರತಿಯೊಬ್ಬ ಯಾಜಕ ದೇವರ ಮತ್ತು ಮಾನವರ ನಡುವೆ ಇರುವಂತಹ ಒಬ್ಬ ಮಧ್ಯವರ್ತಿ. ಒಂದು ಕಡೆ ಮನಕುಲದ ಪ್ರಾರ್ಥನೆಯನ್ನು ದೇವರತ್ತ ತೆಗೆದುಕೊಂಡು ಹೋದರೆ, ಇನ್ನೊಂದು ಕಡೆ ದೈವಿ ವರದಾನವನ್ನು, ಆಶೀರ್ವಾದವನ್ನು ಮನಕುಲಕ್ಕೆ ದೇವರಿಂದ ಸುರಿಯುವಂತೆ ಮಾಡುವ ಒಂದು ಸಾಧನ. ಇಂದು ಕಾರ್ಮೆಲ್ ಸಭೆಗೆ ಮತ್ತೊಬ್ಬ ಯಾಜಕನ ವರದಾನ ಲಭಿಸಿದೆ. ಈ ಶುಭ ದಿನದಂದು ನವಯಾಜಕ ಸ್ಟಿನ್ ಜಾರ್ಜ್ ಇವರಿಗೆ ಯಾಜಕ ದೀಕ್ಷೆಯ ಶುಭಾಶಯಗಳನ್ನು ಕೋರುತ್ತೇನೆ. ತಮ್ಮ ಜೀವನವನ್ನು ಸೇವೆಗೆ ಮೀಸಲಿಟ್ಟಿರುವ ಅವರಿಗೆ ಶುಭ ಹಾರೈಸುತ್ತೇನೆ. ಫಾದರ್ ಸ್ಟಿನ್ ಜಾರ್ಜ್ ನಮಗೆ ಸಿಕ್ಕಿರುವುದು ನಮ್ಮ ಸೌಭಾಗ್ಯ. ಅವರು ಪ್ರತಿಭಾವಂತರು, ಶ್ರಮಜೀವಿ, ಕೊಟ್ಟ ಕೆಲಸವನ್ನು ಚಾಚು ತಪ್ಪದೆ ಮುಗಿಸುವಂತಹ ಕೌಶಲ್ಯ ಅವರದು. ಎಲ್ಲರೊಡನೆ ಪ್ರೀತಿಯಿಂದ ಬೆರೆಯುವಂತಹ ಅವರ ಮನಸ್ಸು ಅವರನ್ನು ಪ್ರೀತಿಯ ವ್ಯಕ್ತಿಯನ್ನಾಗಿ ರೂಪಿಸಿದೆ. ಇವತ್ತು ಕಾರ್ಮೆಲ್ ಸಭೆಯ ವತಿಯಿಂದ ಸನ್ಮಾನವನ್ನು ಮಾಡಲು ಆಶಿಸುತ್ತೇನೆ. ಇಂದು ಯಾಜಕ ದೀಕ್ಷೆಯ ಈ ಸಂಸ್ಕಾರವನ್ನು ನೆರವೇರಿಸಿಕೊಟ್ಟ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ನಮ್ಮ ಪ್ರೀತಿಯ ಅತಿವಂದನೀಯ ಹೆನ್ರಿ ಡಿಸೋಜರ್ ಅವರಿಗೆ ಪ್ರೀತಿಯ ನಮ್ಮ ನಮನಗಳು. ಅನೇಕ ವರ್ಷಗಳಿಂದ ನಮ್ಮ ನಡುವೆ ಇರುವಂತಹ ಈ ಒಡನಾಟ, ಪ್ರೀತಿ ಇನ್ನು ಮುಂದೆಯೂ ಮುಂದುವರಿಯಲಿ. ನಿಮ್ಮ ಹಸನ್ಮುಖ ವ್ಯಕ್ತಿತ್ವ, ಲವಲವಿಕೆಯಿಂದ ಕೂಡಿರುವಂತಹ ಜೀವನ ನಮಗೆಲ್ಲರಿಗೂ ಪ್ರೇರಣೆಯಾಗಿದೆ. ನಮ್ಮಲ್ಲಿಗೆ ಬಂದು ನಮ್ಮ ಇಬ್ಬರು ಸಹೋದರರಿಗೆ ಯಾಜಕ ದೀಕ್ಷೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ಚಿರಋಣಿಯಾಗಿದ್ದೇವೆ. Dear Bishop, we are proud of you. As you are celebrating the 50 years of your ordination, we want to keep on a record our gratefulness and our thankfulness to God for the gift of you, for the entire church, for the church in Karnataka, for the church in Bellary, and above all, for us to the province of Karnataka, Goa. May God bless you, Bishop. Keep you longer, preserve you under the protective hand of the beloved love of divine God. And above all, may Mother Mary, the Mount of Carmel, protect you and keep you closer to her. This is our wish to you. We want to and we wish to honor you, and I do that in the name of the entire Karnataka Goa province. May I request our previous provincial, Father Sylvester D'Souza, come forward and do that honor for us. ಪ್ರಿಯರೇ,
ದೈವಿ ಕರೆಯನ್ನು ನಾವು ಎರಡು ದೃಷ್ಟಿಕೋನದಿಂದ ನೋಡಬಹುದು. ಒಂದು ಮಾನವನ ದೃಷ್ಟಿಕೋನ, ಮತ್ತೊಂದು ದೈವಿಕ ದೃಷ್ಟಿಕೋನ. ಮಾನವನ ದೃಷ್ಟಿಕೋನದಿಂದ ನಾವು ನೋಡಿದಾಗ ಯಾಜಕ ಸ್ಟಿನ್ ರವರ ತ್ಯಾಗದ, ಶಿಸ್ತಿನ, ಶ್ರಮದ ಜೀವನ ಎದ್ದು ಕಾಣುತ್ತೆ. ಇದರೊಂದಿಗೆ ಅವರ ತಂದೆ ತಾಯಿಯ ಸಮರ್ಪಣೆಯ ಭಾವ, ಅವರು ಮಾಡುವಂತಹ ತ್ಯಾಗ, ತಮ್ಮ ಜೀವನದಲ್ಲಿ ಮಾಡಿಕೊಳ್ಳಬೇಕಾದಂತಹ ಅನೇಕ ರೀತಿಯ ಹೊಂದಾಣಿಕೆಗಳು ನಮಗೆ ಕಾಣಸಿಗುತ್ತವೆ. ಆದರೆ ದೈವ ದೃಷ್ಟಿಕೋನ ಅದು ಬೇರೆಯೇ ವಿಷಯ. ಈ ದೃಷ್ಟಿಕೋನದಿಂದ ನೋಡಿದಾಗ ದೈವಿಕರೇ ಒಂದು ಶ್ರೇಷ್ಠ ವರದಾನ ಎಂಬ ಸತ್ಯ ನಮಗೆ ತಿಳಿಯುತ್ತದೆ. ದೈವಿಕರೆದು ಪಡೆದ ವ್ಯಕ್ತಿ ದೇವರ ಸಾಧನವಾಗಿ ಮಾರ್ಪಡುವಂತಹ ವರದಾನವನ್ನು ಪಡೆಯುವುದು ಒಂದು ಕಡೆಯಾದರೆ, ಯಾಜಕನ ತಂದೆ ತಾಯಿಯಾಗುವಂತಹ ಸೌಭಾಗ್ಯವನ್ನು ಅದೇ ದೈವಿಕರೆಯ ಮೂಲಕ ಯಾಜಕರ ತಂದೆ ತಾಯಿ ಪಡೆಯುತ್ತಾರೆ. ಈ ವರದಾನವನ್ನು ಇಂದು ಸ್ಟಿನ್ ಜಾರ್ಜ್ ರವರು ಪಡೆದ ಈ ಶುಭ ಗಳಿಗೆಯಲ್ಲಿ ನಾವು ಸಂತೋಷ ಪಡುತ್ತೇವೆ. ಹಾಗೆಯೇ ಅವರ ತಂದೆ ತಾಯಿಗೆ ಸಿಕ್ಕಂತಹ ಯಾಜಕರ ತಂದೆ ತಾಯಿ ಎಂಬಂತಹ ಈ ಒಂದು ಬಿರುದು ನಿಮಗೆ ಸಂತೃಪ್ತಿಯನ್ನು, ಸಂತೋಷವನ್ನು, ಆನಂದವನ್ನು ದಯಪಾಲಿಸಿ ಎಂದು ನಾವು ಹಾರೈಸುತ್ತೇವೆ. ಸ್ಟಿನ್ ರವರ ತಂದೆ ತಾಯಿಯ ತ್ಯಾಗ ಶ್ರೇಷ್ಠವಾದುದು. ಒಬ್ಬನೇ ಮಗನಾದರೂ ಆತನನ್ನು ದೇವರ ಸೇವೆಗೆ ಕಳಿಸಿಕೊಟ್ಟಂತಹ ತ್ಯಾಗ ಖಂಡಿತವಾಗಿಯೂ ಅಮೋಘವಾದದ್ದು. ಸಹೋದರ ಸ್ಟಿನ್ ರವರ ಈ ದಿನವನ್ನು ನೋಡಲು ಅವರ ತಾಯಿ ಬಹಳ ಉತ್ಸಾಹದಿಂದ ಕಾಯುತ್ತಿದ್ದರು. ಇಂದು ತನ್ನ ಮಗ ಯಾಜಕನಾದಂತಹ ಈ ಮಧುರ ಕ್ಷಣವನ್ನು ಸ್ವರ್ಗದಿಂದ ಅವರು ಸವಿಯುತ್ತಿದ್ದಾರೆ ಎಂಬುದು ನಮ್ಮ ವಿಶ್ವಾಸ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ನಿಮ್ಮ ತ್ಯಾಗಕ್ಕೆ ಬೆಲೆ ಕಟ್ಟಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಈ ಕಿರು ಕಾಣಿಕೆಯನ್ನು ಬಂದು ಸ್ವೀಕರಿಸಬೇಕೆಂದು ಮಾತೆ ಮರಿಯಾಳ ರಕ್ಷಣೆ ನಿಮಗೆ ಸದಾ ಲಭಿಸಲೆಂದು ಮಾತ್ರ ನಾವು ಸದಾ ಪ್ರಾರ್ಥಿಸುತ್ತೇವೆ. ವಂದನೀಯ ಸ್ಟಿನ್ ಜಾರ್ಜ್ ಅವರು ತಮ್ಮ ಸೇವಾ ಜೀವನವನ್ನು ಮುಂಬೈಯಲ್ಲಿ ಮುಂದುವರಿಸಲಿದ್ದಾರೆ. ಅವರಲ್ಲಿರುವಂತಹ ಪ್ರತಿಭೆಯನ್ನು ಕಂಡು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಮುಂದುವರಿಸಲು BEd ಶಿಕ್ಷಣಕ್ಕೆ ನಾವು ಅವರನ್ನು ನಿಯೋಜಿಸುತ್ತಿದ್ದೇವೆ. ಅವರ ಮುಂದಿನ ಸೇವಾ ಕಾರ್ಯದಲ್ಲಿ ಪಡೆಯಬೇಕಾದ ಶಿಕ್ಷಣದಲ್ಲಿ ಯಶಸ್ಸು ಸಿಗಲೆಂದು ನಾವೆಲ್ಲರೂ ಹಾರೈಸೋಣ. ಪ್ರಿಯರೇ, ಒಬ್ಬ ಯುವಕ ಯಾಜಕನಾಗಬೇಕಾದ್ರೆ ಅದರ ಹಿಂದೆ ಅನೇಕ ಶ್ರೇಷ್ಠ ವ್ಯಕ್ತಿಗಳ ಶ್ರಮವಿದೆ. ಈ ಕಷ್ಟದ ಕಾರ್ಯವನ್ನು ಕೈಗೆತ್ತಿಕೊಂಡ ಎಲ್ಲ ತರಬೇತುಗಾರರಿಗೆ ನಮ್ಮ ನಮನಗಳು. ನಿಮ್ಮ ತ್ಯಾಗದ ಸೇವೆಯನ್ನು ದೇವರು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ. ಇಂದು ಈ ವಿಚಾರಣೆಯಲ್ಲಿ ಯಾಜಕ ದೀಕ್ಷೆಯ ಈ ಸಂಸ್ಕಾರದ ಕಾರ್ಯವನ್ನು ನೆರವೇರಿಸಲು ಸಹಕಾರವನ್ನು ನೀಡುವಂತಹ ನಗುಮುಖದ ಮುಕ್ತ ಮನಸ್ಸಿನ ವಿಚಾರಣೆಯ ಗುರುಗಳಿಗೆ ನಾವು ಚಿರಋಣಿಯಾಗಿದ್ದೇವೆ. ಫಾದರ್ ವಿಜಯ್ ಕುಮಾರ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಷ್ಟು ಪ್ರೀತಿಯಿಂದ ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ನೀರು ತೋರಿಸಿದಂತಹ ಪ್ರೀತಿ, ಕೊಟ್ಟಂತಹ ಸಹಕಾರ ಮರೆಯಲಾಗಂತಹ ಒಂದು ಅನುಭವ. ಥ್ಯಾಂಕ್ ಯು ಸೋ ಮಚ್ ಫಾದರ್. ಯಾಜಕ ಜೀವನಕ್ಕೆ ತರಬೇತಿ ಪಡೆಯುವಂತಹ ಉಮೇದುದಾರರಿಗೆ ಆರ್ಥಿಕ ನೆರವನ್ನು ನೀಡುವಂತಹ ಎಲೆಮರೆಯ ಕಾಯಿಯಂತೆ ಸದಾ ನಮ್ಮೊಂದಿಗೆ ಶ್ರಮಿಸುವಂತಹ ಎಲ್ಲ ದಾನಿಗಳಿಗೆ ನನ್ನ ಕೃತಜ್ಞತೆಗಳು. ದೇವರು ನಿಮ್ಮ ತ್ಯಾಗವನ್ನು, ದಾನವನ್ನು 100 ಮಾಡಿ ಆಶೀರ್ವದಿಸಲಿ. ನೀವು ಮಾಡಿದಂತಹ ಈ ತ್ಯಾಗಕ್ಕೆ ನಾವು ಚಿರಋಣಿಯಾಗಿದ್ದೇವೆ.
ನಿಮಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ನಿಮ್ಮ ಈ ಮಗನಿಗಾಗಿ ಸದಾ ನೀವು ಪ್ರಾರ್ಥಿಸಿ. A word of appreciation and gratefulness to all the benefactors of Father Stin George. Thank you very much for this great honor that you have given to us by helping Father Stin George to be the minister of Christ. May God bless you all, keep you closer to his heart, and in every way make you prosperous, happy, and heartful. May I call upon all the benefactors of Father Stin George to come forward as I call your name to just get a small honor from our side. Mr. Dinesh Leo and Mrs. Janet Mascarenas, Bengaluru. Mrs. Virginia Lejuin, Canada. Christian Family Movement, CFM, Group 11, Bengaluru. Mr. Raymond DeCosta, Margaon, Goa. Mrs. Enibog Kroib, Lackner. Mrs. Denise and Mrs. Louisiana Jokin, Canada. Mrs. Lavina Pinto, Mumbai. Meryl Alice Molly Rego and family, Bengaluru. Benefactor of scholarship number 4885, United States. Thank you, one and all. May God bless you. ಶುಂಠಿಕೊಪ್ಪ ಈ ವಿಚಾರಣೆಯ ಎಲ್ಲ ಸಹೋದರ ಸಹೋದರಿಯರಿಗೆ ನಿಮಗೆ ಮನದಾಳದಿಂದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಿಮ್ಮ ಮಗನನ್ನು ನಮ್ಮ ಸಭೆಗೆ ನೀಡಿದ್ದಕ್ಕಾಗಿ ನಿಮಗೆ ನಮ್ಮ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವರನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ, ಇಂದು ಇವರಿಗೆ ಪ್ರಾರ್ಥಿಸಿದ್ದಕ್ಕಾಗಿ ನಿಮಗೆ ದೇವರ ಆಶೀರ್ವಾದಗಳನ್ನು ಕೋರುತ್ತೇವೆ. ಇನ್ನು ಮುಂದೆಯೂ ಇವರಿಗಾಗಿ ಪ್ರಾರ್ಥಿಸಿರಿ. ಇನ್ನೂ ಅನೇಕ ದೈವ ಕರೆಯನ್ನು ಸ್ವೀಕರಿಸುವಂತೆ ಅವರನ್ನು ಪ್ರೋತ್ಸಾಹಿಸಿರಿ. ಇವತ್ತು ಫಾದರ್ ಸ್ಟಿನ್ ಜಾರ್ಜ್ ಫಾದರ್ ಆಗಿದ್ದಾರೆ. ಆದರೆ ಇನ್ನು ಮುಂದಿನ 10 ವರ್ಷಗಳಲ್ಲಿ ನಮಗೆ 10 ಫಾದರ್ಸು ಈ ವಿಚಾರಣೆಯಿಂದ ಬರಬೇಕು. ಫಾದರ್ ವಿಜಯ್ ಕುಮಾರ್ and all the sisters here and ಮನೆಯ ಎಲ್ಲ ಪ್ರತಿಯೊಬ್ಬರಿಗೂ ಫಾದರ್ ಬಿಷಪ್ ಒಂದು ಕತೆ ಹೇಳಿದಿರಲ್ಲ, ABCD ಫ್ಯಾಮಿಲಿ, ABCD ಈ ಅನ್ನು ಕೂಡಿಸಿಬಿಡಿ, ಆ ಈ ನಮ್ಗೆ ಕೊಟ್ಬಿಡಿ, ಆಯ್ತಾ? ವೆರಿ ಗುಡ್. ಇಂದು ಇಲ್ಲಿ ಬಂದು ನಮ್ಮ ಸಹೋದರರಿಗಾಗಿ ಪ್ರಾರ್ಥಿಸಿದ್ದಕ್ಕಾಗಿ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ವಂದನೆಗಳು. ಸದಾ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ಈಗ ಧರ್ಮಾಧ್ಯಕ್ಷರು ನವಯಾಜಕರಿಗೆ ಯಾಜಕರ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸುತ್ತಾರೆ. ಈಗ ಈ ಧರ್ಮಕೇಂದ್ರದ ಧರ್ಮಗುರು ಫಾದರ್ ವಿಜಯ್ ಕುಮಾರ್ ಹಾಗೂ ಧರ್ಮಕೇಂದ್ರದ ಪಾಲನಾ ಸಮಿತಿಯವರು ನವಯಾಜಕರನ್ನು ಹಾಗೂ ಗಣ್ಯರನ್ನು ಅಭಿನಂದಿಸಿ ಗೌರವಿಸುತ್ತಾರೆ. ಎಲ್ರಿಗೂ ನಮಸ್ಕಾರ. ಪರಮ ಪೂಜ್ಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಬಿಷಪ್ ಆಫ್ ಬಳ್ಳಾರಿ, ಪ್ರಾಂತ್ಯಾಧಿಕಾರಿ ಅತಿ ಪೂಜ್ಯ ಜಾನ್ ಫ್ರಾನ್ಸಿಸ್ ಸಿಕ್ವೇರಾ ಹಾಗೂ ಕಾರ್ಮಲ್ ಸಭೆಯ ಎಲ್ಲ ಗುರುಪ್ರಸಾದಿಗಳೇ, ಕನ್ಯಾ ಭಗಿನಿಯರೇ ಹಾಗೂ ಆತ್ಮೀಯ ಸಹೋದರ ಸಹೋದರಿಯರೇ, ಈಗಾಗಲೇ ಧರ್ಮಾಧ್ಯಕ್ಷರು ಸುಂಟಿಕೊಪ್ಪದ ಮರುನಾಮಕರಣ ಮಾಡಿದ್ದಾರೆ. ಸಂತೋಷದ ಕೊಪ್ಪ. ಖಂಡಿತವಾಗಿಯೂ ಇಂದು ಇಡೀ ಸುಂಟಿಕೊಪ್ಪ ಹರ್ಷಿಸುತ್ತಿದೆ, ಆನಂದಿಸುತ್ತಿದೆ, ಸಂತೋಷದಿಂದ ನಲಿದಾಡುತ್ತಿದೆ ಎಂದರೆ ತಪ್ಪಾಗುವುದಿಲ್ಲ. ಇಂತಹ ಅವಿಸ್ಮರಣೀಯ ದಿನ ಎಂದು ನಮ್ಮದಾಗಿದೆ.
ಈ ಪೂಜ್ಯ ಕಾರ್ಯವನ್ನ ನೆರವೇರಿಸಲು ಬಳ್ಳಾರಿಯಿಂದ ಸುಂಟಿಕೊಪ್ಪಕ್ಕೆ ಬಂದು ನಮ್ಮ ಮಣ್ಣಿನ ಮಗನಾದಂಥ ವಂದನೀಯ ಫಾದರ್ ಸ್ಟಿನ್ ಜಾರ್ಜ್ ನವಯಾಜಕರನ್ನ ಯಾಜಕ ದೀಕ್ಷೆಯನ್ನು ನೀಡಿ ಅವರನ್ನ ಅಬ್ಬೆಂಗಿಸಿ ಆಶೀರ್ವದಿಸಿ ಯಾಜಕತ್ವದ ಸ್ಥಾನಕ್ಕೆ ಏರಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಹೆನ್ರಿ ಡಿಸೋಜರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ನವಗುರುಗಳಾದಂಥ ಸ್ಟಿನ್ ಜಾರ್ಜ್ ಮತ್ತು ಅವರ ಕುಟುಂಬದ ಪರವಾಗಿ ನಮ್ಮ ಧರ್ಮ ಕೇಂದ್ರದ ಪಾಲನಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಈ ಅಭಿನಂದನೆಯನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ಯಾರಿಸ್ ಕೌನ್ಸಿಲ್ ಮೆಂಬರ್ಸ್ ಕೈಂಡ್ಲಿ ಕಮ್ ಫಾರ್ವರ್ಡ್. ಹಾಗೆಯೇ ಪ್ರಾಂತ್ಯಾಧಿಕಾರಿಗಳಾದಂಥ ವಂದನೀಯ ಫಾದರ್ ಜಾನ್ ಫ್ರಾನ್ಸಿಸ್ ಸೆಕ್ವೇರರ್ ಅವರು ಈ ನಮ್ಮ ಧರ್ಮ ಕೇಂದ್ರಕ್ಕೆ ಬಂದು ನಮ್ಮ ಧರ್ಮ ಕೇಂದ್ರದ ಈ ಮಗನನ್ನ ಆರಿಸಿಕೊಂಡು ತಮ್ಮ ಸಭೆಯಲ್ಲಿ ದೇವರ ಸೇವೆ ಮಾಡಲು ಅನುವು ಮಾಡಿಕೊಟ್ಟಂತ ಹಾಗೂ ಹೊಸದಾಗಿ ಪ್ರಾಂತ್ಯಾಧಿಕಾರಿಯಾಗಿ ನೇಮಕಗೊಂಡಿರತಕ್ಕಂಥ ಇವರನ್ನ ನಮ್ಮ ಧರ್ಮ ಕೇಂದ್ರದ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅಭಿನಂದಿಸಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ನವಯಾಜಕರಾಗಿ ಯಾಜಕ ದೀಕ್ಷೆಯನ್ನು ಪಡೆದು ಕಂಗೊಳಿಸುತ್ತಿರುವಂತ ನವಗುರು ನಮ್ಮ ಮಣ್ಣಿನ ಮಗ ವಂದನೀಯ ಫಾದರ್ ಸ್ಟಿನ್ ಜಾರ್ಜ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಧರ್ಮ ಕೇಂದ್ರದ ಎಲ್ಲ ಪಾಲನಾ ಸಮಿತಿಯ ಸದಸ್ಯರುಗಳ ಪರವಾಗಿ ಹಾಗೂ ಧರ್ಮ ಕೇಂದ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ದಯಾಮಯ ದೇವರು ನಿಮಗೆ ಬೇಕಾದಂಥ ಆಯುರ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ. ದೇವರ ಸೇವೆಯನ್ನು ಮಾಡಲು ಬೇಕಾದಂಥ ಪವಿತ್ರಾತ್ಮರ ಅನುಗ್ರಹಗಳನ್ನು ನಿಮಗೆ ನೀಡಲಿ ಎಂಬುದಾಗಿ ಆಶಿಸುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ. ಈ ಅಭಿನಂದನೆಯನ್ನ ಧರ್ಮ ಕೇಂದ್ರದ ಎಲ್ಲ ಜನತೆಯ ಪರವಾಗಿ ಪಾಲನಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಶ್ರೀಮತಿ ರೋಸ್ಮೇರಿ ಹಾಗೂ ಶ್ರೀಯುತ ಪೀಟರ್ ಮೊಂತೇರೊರವರು ಹಾಗೂ ಸಿಸ್ಟರ್ ಜೋವಿಟಾ ವಾಸ್ ರವರು ಒಟ್ಟಾಗಿ ಸೇರಿ ಗುರುಗಳನ್ನು ಅಭಿನಂದಿಸಿ ಧರ್ಮ ಕೇಂದ್ರದ ಪರವಾಗಿ ನೀಡುವಂಥ ಉಡುಗೊರೆಯನ್ನ ನೀಡಿ ಅವರಿಗೆ ಬೇಕಾದಂಥ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ನವಗುರು ವಂದನೀಯ ಫಾದರ್ ಸ್ಟಿನ್ ಜಾರ್ಜ್, ನಿಮಗೆ ಅಭಿನಂದನೆ. ಅದೇ ರೀತಿ ನಿಮ್ಮನ್ನ ದೇವರ ಸೇವೆಗೆ ನೀಡಿದ ಕುಟುಂಬ ವರ್ಗದವರಿಗೆ ಅಭಿನಂದನೆ. ಖಂಡಿತವಾಗಿಯೂ ಒಬ್ಬ ಗುರುವಿಗೆ ತಾಯಿಯ ಪ್ರಸನ್ನತೆ ಎಷ್ಟು ಮುಖ್ಯ ಎಂಬುವಂಥದ್ದು ಪ್ರತಿಯೊಬ್ಬ ಗುರುವಿಗೂ ಗೊತ್ತು. ಇಂದು ವಂದನೀಯ ಫಾದರ್ ಸ್ಟಿನ್ ಜಾರ್ಜ್ ರವರ ತಾಯಿ ಜೋಸ್ಫಿನ್ ರವರು ನಮ್ಮ ನಡುವೆ ಇಲ್ಲ. ಖಂಡಿತವಾಗಿಯೂ ಜೋಸ್ಫಿನ್ ರವರು ಸ್ವರ್ಗದಿಂದ ಈ ಸಂತಸದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ನಿಮಗಾಗಿ ಅವರು ಪ್ರಾರ್ಥಿಸುತ್ತಿದ್ದಾರೆ. ಇಂದು ಅವರು ನಿಮ್ಮಲ್ಲಿ ಇಲ್ಲ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಖಂಡಿತವಾಗಿಯೂ ಅವರ ಸ್ಥಾನವನ್ನ ನಮ್ಮಿಂದ ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಆದರೂ ಕೂಡ ಈ ಮಧುರವಾದ ಕ್ಷಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ತಾಯಿ ಸ್ವರ್ಗದಿಂದ ನಿಮಗಾಗಿ ಪ್ರಾರ್ಥಿಸುತ್ತಾರೆ. ನಾವೆಲ್ಲರೂ ನಿಮಗಾಗಿ ಪ್ರಾರ್ಥಿಸುತ್ತೇವೆ, ಹಾರೈಸುತ್ತೇವೆ. ದಯಾಮಯ ದೇವರು ನಿಮ್ಮನ್ನು, ನಿಮ್ಮ ಸೇವಾ ಜೀವನವನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವೆಲ್ಲರೂ ಅಪೇಕ್ಷಿಸುತ್ತೇವೆ. ಧನ್ಯವಾದಗಳು. ಈಗ ವಂದನೆಯ ಗುರುಗಳಾದ ಫಾದರ್ ಪ್ರಸನ್ನ ಕುಮಾರ್ ಅವರು ನವಯಾಜಕರಿಗೆ ತಮ್ಮ ಹಿತನುಡಿಗಳ ಮೂಲಕ ಶುಭವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಿಡಿಲಿನ ಮರಿ ಸ್ವಾಮಿ ಸ್ಟಿನ್, ಬೆಟ್ಟ ಹತ್ತಲು ಕರೆದಿರುವ ಸ್ವಾಮಿ ಸ್ಟಿನ್, ಎಲ್ಲೆಡೆ ಹೋಗಿ ಶುಭ ಸಂದೇಶವನ್ನು ಸಾರಲು ಸಿದ್ಧರಾಗಿರುವ ಸ್ವಾಮಿ ಸ್ಟಿನ್ ಇವರ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡುವುದರ ಮೂಲಕ ಶುಭ ಹಾರೈಕೆಯನ್ನು ಬಯಸಲು ಪ್ರೀತಿಯ ಧರ್ಮಾಧ್ಯಕ್ಷರೇ, ಪ್ರಾಂತ್ಯಾಧಿಕಾರಿಯವರೇ, ನೆರೆದಿರುವ ಎಲ್ಲ ಗುರುವರರೇ, ಕನ್ಯಾ ಭಗಿನಿಯರೇ, ಭಕ್ತ ವಿಶ್ವಾಸಿಗಳೇ ಹಾಗೂ ಮಕ್ಕಳೇ, ಒಂದ್ಸಾರಿ ಸ್ಟಿನ್ ಸ್ವಾಮಿಯವರಂತೆ ಹೊಸದಾಗಿ ಯಾಜಕ ದೀಕ್ಷೆಯನ್ನು ಅಭ್ಯಂಗಿ ಪಡೆದಿರ್ತಕ್ಕಂಥ ಗುರುಗಳು ಬೋಧನೆ ಮಾಡ್ತಾ ಇದ್ರು. ಯೇಸು ಸ್ವಾಮಿ ಮಾಡಿದಂಥ ಒಂದು ಅದ್ಭುತ, ಆ ಅದ್ಭುತ ಯಾವುದಂತ ಹೇಳಿದ್ರೆ ಈ ರೀತಿಯಾಗಿತ್ತು. ಯೇಸು ಸ್ವಾಮಿ 5,000 ರೊಟ್ಟಿಗಳನ್ನ ಮತ್ತು 2,000 ಮೀನುಗಳನ್ನ ಅದ್ಭುತ ಮಾಡಿ 5 ಜನರಿಗೆ ಹಂಚಿದರು ಎಂಬುದಾಗಿ. ಇದು ಹೇಗೆ ಸಾಧ್ಯ? ಅದಕ್ಕೆ ಜನರೆಲ್ಲ ಹೇಳಿದ್ರು ಸಾಧ್ಯ. ಬೋಧನೆ ಮಾಡಿದಂತ ಆ ಗುರುಗಳಿಗೆ ಆಶ್ಚರ್ಯ, ಏನು ಎಲ್ಲರೂ ಸಾಧ್ಯ ಅಂತ ಹೇಳ್ಬಿಟ್ರಲ್ಲ ಅಂತ. ಆಗ ಧರ್ಮ ಕೇಂದ್ರದ ಗುರುಗಳ ಹತ್ರ ಹೋದಾಗ ಅವರು ಹೇಳಿದ್ರು, ಹೇಗೆ ಸ್ವಾಮಿ ಸಾಧ್ಯ ಅಂತ? ತಲೆ ಇಲ್ಲ ನಿನ್ಗೆ, ಸ್ವಾಮಿ ಮಾಡಿದ್ದು ಆ ಥರ ಅದ್ಭುತನ? ಹಾಗಾದ್ರೆ ನಾನು ತಪ್ಪು ಮಾಡಿದ್ರೆ ಬರೋ ವಾರ ಇದೇ ಸಂದೇಶವನ್ನ ಹೇಳ್ತೇನೆ ಮತ್ತು ಇದೇ ಒಂದು ಅದ್ಭುತದ ಬಗ್ಗೆ ನಾನು ಪ್ರಸಂಗ ಕೊಡ್ತೇನೆ ಅಂತೇಳಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನ ಅದ್ಭುತ ಮಾಡಿ 5,000 ಜನರಿಗೆ ಹಂಚಿದರು. ಇದು ಸಾಧ್ಯನಾ ಅಂತ ಕೇಳಿದ್ರು. ಅದಕ್ಕೆ ಜನ ಎಲ್ಲ ಹೇಳಿದ್ರು ಹೌದು ಹೌದು ಹೌದು. ಆಗ ಹೇಳಿದ್ರು, ಒಬ್ಬರು ಹೇಳ್ದ, ಹೌದು ಸ್ವಾಮಿ ಖಂಡಿತ ಸಾಧ್ಯ. ಅದು ಹೇಗೆ ಸಾಧ್ಯ? ಪ್ರಶ್ನೆಗೆ ಅವನು ಹೇಳ್ದ, ಕಳೆದ ವಾರ ತುಂಬಾ ಉಳಿದಿತ್ತಲ್ಲ, ಅದನ್ನೆಲ್ಲ ಇವಾಗ ಕೊಡಬಹುದು ಅಂತ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಸ್ವಾಮಿ ಸ್ಟಿನ್ ಆ ಥರದ ಪ್ರಸಂಗವನ್ನ ಮಾಡೋದಿಲ್ಲ, ಸರಿಯಾಗಿ ಮಾಡ್ತಾರೆ. ಅವರು ಮಾಡುವಂತಹ ಪ್ರಸಂಗ, ಇಲ್ಲಿ ತನಕ ನಡೆಸಿಕೊಟ್ಟಂತಹ ಚಟುವಟಿಕೆ, ಮೀರಾ ರೋಡ್ ಬಾಂಬೆಯಲ್ಲಿ ಅವರು ಮಾಡಿದಂತಹ ಸೇವೆಯನ್ನ ಪರಿಗಣಿಸಿ ಆ ಜನತೆ ಕೊಟ್ಟಂತಹ ಸಹಕಾರ ಮತ್ತು ಅದೇ ರೀತಿ ಪ್ರಶಂಸನೀಯವನ್ನ ಕಂಡರಿತ ನಮ್ಮ ಪ್ರಸ್ತುತ ಈಗಿನ ಪ್ರಾಂತ್ಯಾಧಿಕಾರಿಯವರು ಅವರನ್ನ ಪುನಃ ಬಾಂಬೆಗೆ ಕಳಿಸ್ತಾ ಇದ್ದಾರೆ. ಕಾರಣವಿಷ್ಟೇ, ಇವರು ಶ್ರಮಜೀವಿ ಅಂತ ನಮ್ಮ ಪ್ರಾಂತ್ಯಾಧಿಕಾರಿಯವರೇ ಹೇಳಿದ್ರು. ಏಕೆಂತ ಹೇಳಿದ್ರೆ ಕೊಟ್ಟ ಕೆಲಸವನ್ನ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಅಂತ. ಸಹಾಯ ಮಾಡೋದು ಅಂತ ಹೇಳಿದ್ರೆ ಸ್ಟಿನ್ ರವರಿಗೆ ಸಮಯನೇ ಇರುವುದಿಲ್ಲ ಅಂತ ಹೇಳಿದ್ರೆ ಅವರು ತಮ್ಮ ಸಾಮರ್ಥ್ಯಕ್ಕೆ ಮಿತಿ ಮೀರಿ ಹೋಗುವಂತಹ ವ್ಯಕ್ತಿ. ಇದನ್ನ ನಾನೇ ಅನುಭವಿಸಿದ್ದೇನೆ ಪುಷ್ಪಾಶ್ರಮದಲ್ಲಿ ಕೆಲವು ವರ್ಷಗಳ ಹಿಂದೆ ಇರುವಾಗ. ಆದ್ರೆ ಮಾಡ್ತೀನಿ ಅಂತ ಭರವಸೆ ಕೊಡೋದಕ್ಕೂ ಮುಂಚೆ ಹೇಳ್ತಾರೆ, ಸ್ವಾಮಿ ಸ್ವಲ್ಪ ಸಮಯ ಕೊಡಿ ಅಂತ. ಸಮಯ ತಕೊಂಡ್ಮೇಲೆ ಅದೇ ರೀತಿ ಅವರು ಆ ಕಾರ್ಯವನ್ನ ಸಂಪೂರ್ಣಗೊಳಿಸುವುದರಲ್ಲಿ ಸಂದೇಹವಿಲ್ಲ, ಅದೇ ರೀತಿ ಮಾಡಿ ತೋರಿಸ್ಕೊಟ್ಟಿದ್ದಾರೆ.
ಇನ್ನು ಒಳ್ಳೆಯ ಸಂಬಂಧವನ್ನು ಬೆಳೆಸುವುದರಲ್ಲಿ ಇವರಿಗೆ ಭಾಷೆಯ ಒಂದು ಅಡ್ಡಿ ಇಲ್ಲ. ಅದು ಯಾವ ಭಾಷೆಯ ವ್ಯಕ್ತಿಗಳೇ ಆಗಿರಲಿ, ಅವರೊಂದಿಗೆ ಒಡನಾಟವನ್ನು ಬೆಳೆಸುವಂತ ಒಬ್ಬ ವ್ಯಕ್ತಿ ಇವರಾಗಿದ್ದಾರೆ. ಕೆಲವು ವಿಷಯಗಳಲ್ಲಿ ಮುಗ್ಧರು ಕೂಡ, ಇಲ್ಲಿ ತನಕ ಇದ್ರು ಮುಗ್ಧರಾಗಿ, ಇನ್ನು ಮುಂದೆ ಕೂಡ ಇರ್ತಾರೆ ಅಂತ ಭಾವಿಸ್ತೇನೆ. ಆದರೆ ಆ ಮುಗ್ಧತೆಯಲ್ಲೇ ಇದ್ರೆ ಕೂಡ ಏನು ನಡೆಯುವುದಿಲ್ಲ ಎಂಬುದು ನಮಗೆ ಗೊತ್ತಿದೆ. ಆದರೂ ಕೂಡ ಮುಗ್ಧತೆ ಉಳ್ಳಂತಹ ವ್ಯಕ್ತಿ ಇವರಾಗಿದ್ದಾರೆ. ಇದರೊಂದಿಗೆ ಈಗಾಗಲೇ ಗುರುವರೆಯರು ನುಡಿದ ಹಾಗೆ ಸಂತೋಷವನ್ನು ಸೂಚಿಸುವಂಥ ಅವರ ಮುಖಶ್ಚಾರ್ಯವನ್ನು ನೋಡುವಾಗ ಸಂತೋಷ ನಾವು ನೆನೆಸ್ಕೊಳ್ತಾ ಇದ್ದೆ. ತಾಯಿ ಇಲ್ಲ ಅಂತ ನೀವು ಮತ್ತು ನಾವೆಲ್ಲರೂ ಕೂಡ ಹೇಳ್ತಾ ಇದ್ರಿ. ಅವರ ಮುಖ ನೋಡುವಾಗ ಅಥವಾ ಭಾವನೆಗಳನ್ನು ಅವರು ಒಳಗಡೆ ಇಟ್ಕೊಂಡಿದ್ರು ಕೂಡ ಅವರು ತೋರಿಸ್ಕೊಳ್ತಾ ಇಲ್ಲ. ಆದರೂ ಕೂಡ ಸಂತೋಷದಿಂದ ಜೀವಿಸುವಂತ ವ್ಯಕ್ತಿ. ಈಗಾಗಲೇ ಅವರಿಗೆ ಕೆಲವು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಎಲ್ಲವನ್ನು ಕೂಡ ಸಂತೋಷದಿಂದ ಮಾಡುವಂತ ವ್ಯಕ್ತಿ ಇವರಾಗಿದ್ದಾರೆ. ಈಗಿರುವಾಗ ಪ್ರೀತಿಯ ನವಗುರುಗಳಾದಂತಹ ವಂದನೀಯ ಸ್ವಾಮಿ ಸ್ಟಿನ್ರವರೇ, ಧರ್ಮಾಧ್ಯಕ್ಷರ ಪರವಾಗಿ, ಪ್ರಾಂತ್ಯಾಧಿಕಾರಿಯವರ ಪರವಾಗಿ, ಎಲ್ಲ ಗುರುವರೆಯರ ಪರವಾಗಿ, ಧರ್ಮ ಭಗಿನಿಯರ ಪರವಾಗಿ, ನಮ್ಮ ಕಾರ್ಮೆಲ್ ಸಭೆಯಲ್ಲಿ ಸಹೋದರರಿರ್ತಕ್ಕಂಥ ಎಲ್ಲರ ಪರವಾಗಿ, ಭಕ್ತ ವಿಶ್ವಾಸಿಗಳೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಿಮಗೆ ದೇವರ ಆಶೀರ್ವಾದಗಳನ್ನು ಮತ್ತು ಅದೇ ರೀತಿ ಶುಭಾಶಯಗಳನ್ನು ಕೋರ್ತೇನೆ. ಭಗವಂತನು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ನೀವು ಕೈಗೊಳ್ಳುವಂಥ ಕಾರ್ಯಗಳಲ್ಲಿ ಜಯಶಾಲಿಯಾಗಿರಿ. ಮಾತೆ ಮರಿಯಳು ಖಂಡಿತವಾಗಿ ಕಾರ್ಮೆಲ್ ಮಾತೆ ನಿಮಗಾಗಿ ಪ್ರಾರ್ಥಿಸುವುದರಲ್ಲಿ ಸಂದೇಹವಿಲ್ಲ ಎಂಬ ಭರವಸೆ ನಿಮ್ಮಲ್ಲಿರಲಿ. ಇವತ್ತಿರ್ತಕ್ಕಂಥ ಈ ಸಂತಸ, ಸಡಗರ, ಉಲ್ಲಾಸ, ಆನಂದ ಎಂದೆಂದು ನಿಮ್ಮಲ್ಲಿ, ನಿಮ್ಮ ಬದುಕಲ್ಲಿ ಇರಲಿ ಎಂಬುದಾಗಿ ಹಾರೈಸುತ್ತಾ ದೇವರ ಆಶೀರ್ವಾದವನ್ನು ಕೋರ್ತೇನೆ. ಧನ್ಯವಾದಗಳು, ಶುಭಾಶಯಗಳು. ಈಗ ಗಣ್ಯ ವ್ಯಕ್ತಿಗಳೊಂದಿಗೆ ಮತ್ತು ತಮ್ಮ ಕುಟುಂಬಸ್ಥರೊಂದಿಗೆ ಸೇರಿ ವಂದನೀಯ ಸ್ವಾಮಿ ಸ್ಟಿನ್ ರವರು ಕೇಕ್ ಅನ್ನ ತುಂಡರಿಸುತ್ತಾರೆ. Congratulations and celebration when I tell everyone that you're in love with me. Congratulations and jubilation. I want the world to know I'm happy as can be. Who would believe that I could be happy and contented? That happiness hadn't been invented. But that was in the bad old days before I met you. When I let you walk into my heart. Congratulations and celebration when I tell everyone that you're in love with me. Congratulations and jubilation. I want the world to know I'm happy as can be. I was afraid to think that you thought you were above me, that I was only fooling myself to think you loved me. But since tonight ಪ್ರಿಯರೇ, ಈಗಾಗಲೇ ನಾವು ಕಾದಿರುವಂತಹ ಸಮಯ ಬಂದಿದೆ. ಏನದು ಸಮಯ? ಊಟದ ಸಮಯವಲ್ಲ. ಬದಲಾಗಿ ನವಯಾಜಕರು ತಮ್ಮ ಸಂತಸದ ಈ ಅನುಭವವನ್ನು ಮನದಾಳದಿಂದ ನಮ್ಮೊಂದಿಗೆ ಹಂಚಿಕೊಂಡು ಅವರು ತಮ್ಮ ಮಾತಿನೊಟ್ಟಿಗೆ ಗಣ್ಯರನ್ನು ಸನ್ಮಾನಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನನ್ನ ಥ್ಯಾಂಕ್ಸ್ ಗಿವಿಂಗ್ ಸ್ಪೀಚ್ ಬರ್ಕೊಂಡ್ಬಂದಿದ್ದೆ. ನಾನು ಇಲ್ಲಿ ಮಡಗಕ್ಕೆ ಮರ್ತೋಗ್ಬಿಟ್ಟಿದ್ದೆ. ನನ್ನ ಹ್ಯಾಬಿಟ್ ಒಳಗಡೆ ಉಳಿದೋಗ್ಬಿಟ್ಟಿತ್ತು. ಅದು ಚಂಡಿಯಾಗ್ಬಿಟ್ಟಿದೆ. ಓಪನ್ ಮಾಡಿದರೆ ಅದು ಅರ್ಧೋಗುತ್ತೆ. ಅದಕ್ಕೆ ಅದನ್ನು ಸೈಡಿಗೆ ಹಾಕಿ, ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಸಂತೋಷದ ದಿನ ನನಗೆ ಬಹಳ ಮುಖ್ಯವಾದ ದಿನ. ನನ್ನನ್ನು ಆರಿಸಿದಂಥ ದೇವರು
ನನಗೆ ಕೊಟ್ಟಿದಂಥ ಈ ಸುದಿನ ಇದು. ಈ ದಿನದಂದು ನನ್ನ ಸ್ವಲ್ಪ ನಿಮ್ಮ ಮೇಲಿನ ಪ್ರೀತಿಯಿಂದ ನನ್ನ ಧನ್ಯವಾದಗಳನ್ನು ಹೇಳಲು ಇಲ್ಲಿ ಮುಂದೆ ಬಂದಿದ್ದೇನೆ. ಪ್ರತ್ಯೇಕವಾಗಿ ನನ್ನ ದೇವರನ್ನು ಸ್ತುತಿಸಿ ಆರಾಧಿಸಿ ಅವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ವೊಕೇಶನ್ ಸ್ಟೋರಿ ಕೇಳಿದವರು ತುಂಬಾ ಸಾರಿ ನನ್ನ ವೊಕೇಶನ್ ಸ್ಟೋರಿ ಕೇಳ್ತಾರೆ. ಯಾಕೆ ನೀನು ಫಾದರ್ ಆಗಕ್ಕೆ ಹೋಗಿದ್ದು ಅಂತ ಕೇಳಿದ್ರು ತುಂಬಾ ಜನ. ನಾನು ಹೇಳಿದ್ದೆ, ನಾನು ಫಸ್ಟ್ ಗೋವಾ ನೋಡಕ್ಕೆ ಹೋಗಿದ್ದು ಅಂತ ಹೇಳ್ತಾ ಇದ್ದೆ. ಯಾವತ್ತು ನಮ್ಮ ಪ್ರಥಮ ತರಬೇತಿ ಗೋವಾದಲ್ಲಿತ್ತು. ನಮ್ಮ ಕುಟುಂಬ ಅಷ್ಟು ಆರ್ಥಿಕವಾಗಿ ಮುಂದುವರಿದಂಥ ಕುಟುಂಬವಲ್ಲ. ನನಗೆ ನನ್ನ ಅಪ್ಪ ಅಮ್ಮನ ಹತ್ರ ಕೇಳುವಂಥ ಧೈರ್ಯ ಇರಲಿಲ್ಲ ನನಗೆ ಗೋವಾಕ್ಕೆ ಹೋಗ್ಬೇಕು ಅಂತ. ಆದರೆ ಫಾದರ್ ಹೇಳಿದ್ರು, ಇಲ್ಲಿ ನಮ್ಮ ಪ್ರಥಮ ತರಬೇತಿ ಗೋವಾದಲ್ಲಿರ್ತದೆ, ಅದಕ್ಕೆ ನಾನು ಫಸ್ಟ್ ಗೋವಾಕ್ಕೆ ಹೋದೆ. ಗೋವಾದಲ್ಲಿ ನನಗೆ ದೇವರ ಕರೆ ಬಂತು ಅಂತಲೇ ಹೇಳ್ಬೋದು. ಆದುದರಿಂದ ಗುರು ಆಗುವ ಆ ಆಸೆನೇ ನನ್ನೊಳಗೆ ಇರಲಿಲ್ಲ. ಆದರೆ ಆ ಆಸೆ ತಂದುಕೊಟ್ಟ ದೇವರಿಗೆ ನನಗೆ ಕೃತಜ್ಞತೆಯನ್ನು ಮತ್ತು ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನನ್ನ ಧರ್ಮಗುರುಗಳಾದ ಫಾದರ್ ವಿಜಯ್ ಅವರು ಹೇಳ್ತಿದ್ರು, ತಮ್ಮ ಅಭಿಪ್ರಾಯವನ್ನು ಹೇಳ್ತಿದ್ರು. ನನ್ನ ತಾಯಿಯ ಮರಣ, ಅದರ ನೋವು, ಇದನ್ನೆಲ್ಲ ಹೇಗೆ ನಿಭಾಯಿಸಿದೆ ಎಂಬ ಪ್ರಶ್ನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೆ ನನ್ನ ಎರಡನೆಯ ತಾಯಿ ಆಗಿದ್ದು ಮಾತೆ ಮೇರಿ. ನನ್ನ ತಾಯಿಯ ಮರಣದ ದಿನದಿಂದ ಈ ಕ್ಷಣದ ತನಕ ನನಗೆ ಪ್ರತಿ ಕ್ಷಣದಲ್ಲೂ ನನ್ನೊಂದಿಗಿರುವವರು ನನ್ನ ತಾಯಿ ಮಾತೆ ಮೇರಿ. 3 ಸಲ ನಾನು ನನ್ನ ಅಮ್ಮನನ್ನು ಕಾಲ್ ಮಾಡ್ತಾ ಇದ್ದೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಈಗ ನಮ್ಮ ಪ್ರೇಯರ್ ಬುಕ್ ಅಲ್ಲಿ ಫಿಯಾತ್ ರೋಸರಿ ಅಂತ ಒಂದಿದೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ನನ್ನ ತಾಯಿನ ಈ ಫಿಯಾತ್ ರೋಸರಿಯಿಂದ ಕರೆದು ಮಾತಾಡಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ತಾಯಿ ಮಾತೆ ಮೇರಿಗೆ ನನ್ನ ಧನ್ಯವಾದಗಳು. ಮತ್ತೆ ನನ್ನ ಕುಟುಂಬ, ತಂದೆ, ತಾಯಿ ಹಾಗೂ ತಂಗಿ ಮತ್ತು ಭಾವ, ಇವರಿಗೆ ನನ್ನ ಧನ್ಯವಾದಗಳು. ನಾನು ಡಿಸೆಂಬರ್ ತಿಂಗಳಲ್ಲೇ ಇವರ ಹತ್ರ ಹೇಳಿದ್ದೆ, ನಂದು ಭವಿಷ್ಯ, ಮೇ 11ನೇ ತಾರೀಕು ನಂದು ಇದು ದೀಕ್ಷೆ ಇರಬಹುದು ಅಂತ. ಆ ದಿನದಿಂದ ಈ ಕ್ಷಣ ತನಕ ನನ್ನ ನನ್ನ ತಂಗಿ ಮತ್ತು ನನ್ನ ಭಾವ ದುಡಿತಾನೇ ಇದ್ದಾರೆ. ನನ್ನ ತಂಗಿ ಈ ಹಿಂದೆ ಕೇರಳದಲ್ಲಿ ಒಂದು ದೀಕ್ಷೆಯಾದ ವಿಡಿಯೋವನ್ನು ನೋಡ್ತಾ ಇದ್ರು. ಆ ದೀಕ್ಷೆ ನೋಡಿದ ನಂತರ ನನ್ನ ಹತ್ರ ಹೇಳ್ತಿದ್ರು, ಇದೇ ರೀತಿ ನೀನು ಹೇಳ್ಬೇಕು, ಇದೇ ರೀತಿ ನನಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಹೇಳ್ತಿದ್ದೆ. ಆದರೆ ಇದೇ ರೀತಿ ನನಗೆ ಥ್ಯಾಂಕ್ ಯು ಹೇಳ್ಬೇಕು, ಇದೆಲ್ಲ ಹೇಳ್ಬೇಕು, ಜನರೆಲ್ಲ ಅಳಬೇಕು, ಹಂಗೆಲ್ಲ ಹೇಳ್ತಿದ್ರು. ಆದರೆ ಶೈನಿ ಮತ್ತು ಲಿಜೋ, ನಾನು ಮಾಡಬೇಕಾದದ್ದನ್ನೆಲ್ಲ ನೀವಿಲ್ಲಿ ಮಾಡಿದ್ದೀರಾ. ಇಂದಿನಿಂದ ನಾನು ಪ್ರತಿ ನನ್ನ ಬಲಿಪೂಜೆಯನ್ನು ಅರ್ಪಿಸುವಾಗ ನೀನು, ನಿನ್ನ ಗಂಡ ಮತ್ತು ನಿನ್ನ ಮಗಳು ನನ್ನ ಬಲಿಪೀಠದ ಮುಂದೆ ಇರ್ತೀರಾ. ಇದು ನನ್ನ ಭರವಸೆಯ ಮಾತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಗುಡ್ ವರ್ಕ್ಸ್ ಅಂಡ್ ಗುಡ್ ಡೀಡ್ಸ್. ಕೀಪ್ ಇಟ್ ಅಪ್. ಆಲ್ ದ ಬೆಸ್ಟ್. ಮತ್ತೆ ನನ್ನ ಸಂಬಂಧಿಕರು, 13ನೇ ತಾರೀಕು ಒಂದು ಮದುವೆ ಇದೆ. ನನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಮದುವೆ ಇದೆ ಕೇರಳದಲ್ಲಿ. ಇವತ್ತು ಬೆಳಿಗ್ಗೆ ಆ ಬಸ್ ಹೊರಡೋಗ್ಬಿಡ್ತು. ಆದ್ರೂ ಪ್ರತಿಯೊಬ್ಬ ಸದಸ್ಯರು ಇಲ್ಲಿದ್ದಾರೆ. ನನ್ನ ಅಣ್ಣ ಸಜ್ಜಿ ಅವರು ಹೇಳಿದ್ರು, ಮದುವೆ ಬರ್ತಾ ಇರ್ತದೆ, ವರ್ಷ ಬರ್ತಾ ಇರ್ತದೆ ನಮ್ಮ ಕುಟುಂಬದಲ್ಲಿ, ದೀಕ್ಷೆ ಒಂದೇ ಸಲ, ಅದಕ್ಕೆ ದೀಕ್ಷೆ ಆದ್ಮೇಲೆ ಹೋಯ್ತೀವಿ, ಇಲ್ಲದಿದ್ರೆ ಬಿಡ್ತೀವಿ ಅಷ್ಟೇ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಿಮ್ಮ ಪ್ರೀತಿ, ಸ್ನೇಹ ಹಾಗೂ ಆಕ್ಸಿಡೆಂಟ್ ನಡೆದಂತಹ ಸಮಯದಲ್ಲಿ ನನ್ನ ದೊಡ್ಡಪ್ಪ ನನ್ನ ಅಪ್ಪನನ್ನು ಮಗನ ರೀತಿ ನೋಡಿದ್ದಾರೆ. ನಾನು ನೋಡಿದ್ದೀನಿ, ನನ್ನ ಅಪ್ಪನನ್ನ ಸ್ವಂತ ಮಗನನ್ನು ಯಾವ ರೀತಿ ನೋಡ್ತಾರೋ ಅದೇ ರೀತಿ ಬೆಳಿಗ್ಗೆ ಎದ್ದು ಬಿಟ್ಟು ಟೀ, ಕಾಫಿ, ತಿಂಡಿ ಬಡಿಸ್ಕೊಡ್ತಿದ್ರು. ಪಾಪ ಅವರಿಗೂ ಹುಷಾರಿಲ್ಲ, ಆದ್ರೂ ಅವರು ಒಂದು ಮಗನನ್ನು ಯಾವ ರೀತಿ ನೋಡುತ್ತಾರೆ ಅದೇ ರೀತಿ ನನ್ನ ಅಪ್ಪನನ್ನು ನೋಡಿದ್ದಾರೆ. ದೊಡ್ಡಪ್ಪ,
ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ ಹಾಗೂ ನಿಮಗೆ ಧನ್ಯವಾದಗಳು. ಇಲ್ಲಿ ನೆರೆದಿರುವಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಹೇಳಿದ್ದೆ ಫಾದರ್ಸಿಗೆ, ಫಾದರ್ಸ್ ನಾನು 1 ಗಂಟೆಗೆ ಊಟ ಕೊಟ್ಟು ಬಿಡ್ತೀನಿ. ಆಲ್ರೆಡಿ 1 ಗಂಟೆ ಆಯ್ತಾ ಬಂತು. ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಭಾಷಣವನ್ನು ಇನ್ನೂ ದೊಡ್ಡದು ಮಾಡೋಕ್ಕೆ ನಾನು ಇಚ್ಛೆ ಪಡುವುದಿಲ್ಲ. ನಿಮ್ಮ ಪ್ರೀತಿ ಪ್ರಾರ್ಥನೆ ನನಗೆ ಸದಾ ಇತ್ತು, ಅದಕ್ಕೋಸ್ಕರ ಧನ್ಯವಾದಗಳು. A word of thanks for all the parishness of Mira Road. We have Mr. Maurice here from Mira Road and all the parishners who are watching online. Thank you for all your support and generosity. A special word of thanks to the superior of Mira Road community, Reverend Father Regan and Father Lawrence, the parish priest, for all their support and generosity. Thank you so much, fathers. And ಮತ್ತೆ ಇಲ್ಲಿನ ನಮ್ಮ ಕನ್ಯಾಸ್ತ್ರೀಯನ್ನು ಮರೆತು ಬಿಟ್ರೆ ನನ್ನ ಎಡೆಗೈ, ಕೀರ್ತನೆಯಲ್ಲಿ ಹೇಳಿದಂತೆ ಎಡೆಗೈ ಬಿದ್ದೋಗ್ಬಿಡ್ಲಿ. ನನ್ನ ಇಲ್ಲಿಯ ಧರ್ಮ ಸಿಸ್ಟರ್ಸ್ ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಯಾಕೆಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ತನಕ ಎಷ್ಟು ಚೆನ್ನಾಗಿ ಪೀಠವನ್ನು ಅಲಂಕಾರ ಮಾಡಿದ್ದೀರಾ, ಎಷ್ಟು ನಿಮ್ಮ ಪ್ರೀತಿಯನ್ನು ತೋರಿದ್ದೀರಾ, ಅದಕ್ಕೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ಸ್. And all my benefactors, I thank you. I'll keep all of you in my prayers. ನಾನೆಲ್ಲರನ್ನು ನನ್ನ ಅಭಿನಂದನೆಗಳು ಮತ್ತು ಪ್ರಾರ್ಥನೆಗಳನ್ನು ಹೇಳಿದ್ದೆ. ಒಬ್ಬ ವ್ಯಕ್ತಿನ ಮಾತ್ರ ಇನ್ನೂ ಹೇಳಿಲ್ಲ ನಾನು. ವಂದನೆಯ ಫಾದರ್ ವಿಜಯ್ ಕುಮಾರ್ ಅವರು. ಯೂಶುವಲಿ ದೀಕ್ಷೆ ಅಂತ ಹೇಳಿದಾಗ ದೀಕ್ಷೆ ಪಡೆಯುವ ವ್ಯಕ್ತಿ ಹೋಗ್ಬಿಟ್ಟು ಧರ್ಮಗುರುಗಳ ಹತ್ರ ಹೋಗ್ಬಿಟ್ಟು ಕೇಳಬೇಕು, ಫಾದರ್ ಏನು ಮಾಡೋದು, ಎಂತ ಮಾಡೋದು. ಆದರೆ ನನ್ನ ಧರ್ಮಗುರುವಿಗೆ ನಾನು ಹೇಳಿಲ್ಲ, ಬೇರೆ ಯಾರೋ ಹೇಳಿದ್ರು ದೀಕ್ಷೆ ಇದೆ, ಮೇ 11ನೇ ತಾರೀಕು ದೀಕ್ಷೆ ಇದೆ ಅಂತ ಹೇಳಿದ ತಕ್ಷಣ ಅವರು ಫಸ್ಟ್ ನನಗೆ ಕಾಲ್ ಮಾಡಿದ್ದು. ಇದು ಅವರ ಪ್ರೀತಿಯ ಸಂಕೇತ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕ್ಷಣದಲ್ಲಿ ಒಂದು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿ ಎಲ್ಲ ಮಾಡಿರೋದು ನಿನ್ನೆ ನಡೆದಂತಹ ಹಬ್ಬ. ಆದರೆ ಅವರ ಮುಖ್ಯ ಉದ್ದೇಶ ಏನಿತ್ತು ಅಂದರೆ ಇಂದಿನ ದೀಕ್ಷೆ. ಫಾದರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್, ಜನರಾಸಿಟಿ ಆ್ಯಂಡ್ ಕೇರ್. ಪಾಸ್ಕ ಕಾಲದ 3ನೆಯ ಭಾನುವಾರ ಒಳ್ಳೆಯ ಗುಡ್ ಶೆಪರ್ಡ್ ಸಂಡೇ ಅಂತ ಆಚರಿಸ್ತೀವಿ. ಇವರು ಅತ್ಯುತ್ತಮ ಗುಡ್ ಶೆಪರ್ಡ್ ಅಂತ ಹೇಳಲು ನಾನು ಬಯಸುತ್ತೇನೆ. ಯಾಕೆಂದ್ರೆ ಒಬ್ಬ ಗುಡ್ ಶೆಪರ್ಡ್ ಯಾವ ರೀತಿ ಇರಬೇಕೆಂಬ ಉದಾಹರಣೆ ಫಾದರ್ ವಿಜಯ್ ಕುಮಾರ್ ಅವರು. ಅದಕ್ಕೋಸ್ಕರ ಪ್ರೀತಿಯ ಸಹೋದರ, ಪ್ರೀತಿಯ ಗುರುಗಳಿಗೆ ನಾನು ಸನ್ಮಾನ ಮಾಡಲು ಇಚ್ಛಿಸುತ್ತೇನೆ. ಇನ್ನು ಉಳಿದಿರುವುದು ಕಾರ್ಮೆಲ್ ಸಭೆಯ ಎಲ್ಲ ಫಾದರ್ಸ್ ರವರಿಗೆ. ಕಾರ್ಮೆಲ್ ಅಂದರೆ ಅದ್ಭುತವಾದ ಬೆಟ್ಟ. ಆ ಬೆಟ್ಟದಲ್ಲಿ ಒಂದು ಸಣ್ಣ ಹೂ ನಾಟಿದವರು ನಮ್ಮ ಫಾದರ್ಸ್ ರವರು. ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ನನ್ನ ಫಾರ್ಮೇಟರ್ಸ್, ನನ್ನ ಸುಪೀರಿಯರ್ಸ್, ನನ್ನ ಸ್ಪಿರಿಚುವಲ್ ಡೈರೆಕ್ಟರ್ಸ್, ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಅದೇ ರೀತಿ ಬಿಷಪ್ ರವರಿಗೂ ನನ್ನ ಕೃತಜ್ಞತೆಗಳು. And also I thank my provincial, Father John Siqueira, for all your support and generosities, and our previous provincial, Father Sylvester, has always been in contact with me. Father, thank you so much. ಈ ಮಾತುಗಳಿಂದ ನನ್ನ ಭಾಷಣವನ್ನು ಮುಕ್ತಾಯಪಡಿಸುತ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಈಗ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ನಾವೆಲ್ಲರೂ ತಲುಪಿದ್ದೇವೆ. ಅದೇ ಭೋಜನ ಕೂಟದ ವ್ಯವಸ್ಥೆ.
ನವಯಾಜಕರೊಂದಿಗೆ ನಾವು ಅವರ ಸಂತಸ ಹಾಗೂ ಸಂತೋಷದಲ್ಲಿ ಪಾಲ್ಗೊಳ್ಳಲು ನವಯಾಜಕರು ನಮಗೋಸ್ಕರ ಆಹಾರವನ್ನು ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ. ಈ ಭೋಜನದ ಕೂಟದ ಮೇಲೆ ಆಶೀರ್ವಾದಗಳನ್ನು ಬೇಡಲು ನಾನು 1ನೇ ಫಾದರ್ ಅಲ್ಫೋನ್ಸ್ ಬ್ರಿಟ್ಟರನ್ನು ಕರೆಯುತ್ತಿದ್ದೇನೆ. ಭೋಜನದ ಕೂಟವನ್ನು ಎಲ್ಲರಿಗೂ ಇಲ್ಲೇ ವ್ಯವಸ್ಥೆ ಮಾಡಲಿದೆ ಹಾಗೂ ಗುರುಗಳು ಹಾಗೂ ಕನ್ಯಾಸ್ತ್ರೀಯರಿಗೆ ಭೋಜನ ಕೂಟವನ್ನು ಶಾಲೆಯ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈಗ ಕಡೆಯದಾಗಿ ಪ್ರಾರ್ಥನೆಯ ನಂತರ ಒಂದು ಭಾವಚಿತ್ರಕ್ಕೋಸ್ಕರ ಎಲ್ಲ ಗುರುಗಳು ಪೀಠದ ಮುಂದೆ ಬರಬೇಕೆಂದು ನೀವೆಲ್ಲರೂ ಸಹ ನವಯಾಜಕರನ್ನು ಕೆಳಗಡೆ ಅವರನ್ನು ಅಭಿನಂದಿಸಿ ಭೋಜನ ಕೂಟಕ್ಕೆ ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪಿತಾ, ಸುತ ಮತ್ತು ಪವಿತ್ರಾತ್ಮರೇ, ನೀವು ನಮ್ಮ ತಾಯಿ ಧರ್ಮಸಭೆಗಾಗಿ ಮತ್ತು ಕಾರ್ಮೆಲ್ ಸಭೆಗೆ ನೀಡಿದಂಥ ನವಗುರು ಸ್ಟೀನ್ ಜಾರ್ಜ್ ಅವರಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ವಿಶೇಷ ರೀತಿಯಲ್ಲಿ ಅವರ ಕುಟುಂಬವನ್ನು ಆಶೀರ್ವದಿಸಿ ಈ ಕುಟುಂಬದಿಂದ ಈ ಒಂದು ಯಾಜಕರನ್ನು ಧರ್ಮಸಭೆಗೆ ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ವಿಶೇಷ ರೀತಿಯಲ್ಲಿ ಅವರ ತಾಯಿಗೆ ಚಿರಶಾಂತಿಯನ್ನು ಬೇಡುತ್ತಾ ಇಲ್ಲಿ ಬಂದಂಥ ಎಲ್ಲರಿಗೆ ನಿಮ್ಮ ಏರಳವಾದ ಆಶೀರ್ವಾದವನ್ನು ದಯಪಾಲಿಸ್ರಿ. ಮತ್ತು ವಿಶೇಷ ರೀತಿಯಲ್ಲಿ ಈ ಔತಣದಲ್ಲಿ ಭಾಗಿಯಾಗುವ ಎಲ್ಲರನ್ನು ಆಶೀರ್ವದಿಸಿ ಈ ಔತಣದ ಮೇಲೆ ಆಶೀರ್ವಾದವನ್ನು ನೀಡಿ ಪ್ರತಿಯೊಬ್ಬರೂ ಈ ಊಟವನ್ನು ಸೇವಿಸುವಂಥ ಸಂದರ್ಭದಲ್ಲಿ ತಮ್ಮ ಪ್ರೀತಿಯನ್ನು ಹಂಚಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸದಾ ದೇವರ ಯೋಜನೆಯಂತೆ ನಡೆಯುವಂಥ ಕೃಪಾವರಗಳನ್ನು ನಮಗೆಲ್ಲರಿಗೂ ದಯಪಾಲಿಸ್ರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಮತ್ತು ಈ ಭೋಜನವನ್ನು ಆಶೀರ್ವದಿಸಲಿ. ಆಮೆನ್. Of blessing, this is the promise of love. There shall be seasons refreshing, sent from the Savior above. Showers of blessings, showers of blessings we need. Mercy drops round us up.
तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंद तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंदन उगडास करून देवान तुमकां आपयलें नांवान आकारचे आदींच तुमकां आवयच्या गर्भान उगडास करून देवान तुमकां आपयलें नांवान आकारचे आदींच तुमकां आवयच्या गर्भान लोकां मागणी सर्गी व्हरून सर्गी मेसांव आमचेर हाडून लोकां मागणी सर्गी व्हरून सर्गी मेसांव आमचेर हाडून सर्गी मेसांव तुमचे देवू आतां सदां काळ सर्गी मेसांव तुमचे देवू आतां सदां काळ तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंदन शांतीचे बोंदेर नितीचे तांबून वसा रडणे रुदान तुमच्या लोकांचे सयात शांतीचे बोंदेर नितीचे तांबून वसा रडणे रुदान तुमच्या लोकांचे कमर बांदूंक सतनी क्रिसो निचेव घेवून करो सेवेसो कमर बांदूंक सतनी क्रिसो निचेव घेवून करो सेवेसो सर्गी मेसांव तुमचेर देवू आतां सदां काळ सर्गी मेसांव तुमचेर देवू आतां सदां काळ तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंदन तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंदन म्हाका जावून जिणी नंदन म्हाका जावून जिणी नंदन तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंदन तुसा दिसू दिलो देवान आमकां फावो केलोलो आमच्या भावाच्या ह्या जागी रिक्षेचो तुसान आमी गितां गावून उल्हासाचे तुरे घेवन म्हाका जावून जिणी नंदन उगडास करून देवान तुमकां आपयलें नांवान आकारचे आदींच तुमकां आवयच्या गर्भान उगडास करून देवान तुमकां आपयलें नांवान आकारचे आदींच तुमकां आवयच्या गर्भान लोकां मागणी सर्गी व्हरून सर्गी मेसांव आमचेर हाडून लोकां मागणी सर्गी व्हरून सर्गी मेसांव आमचेर हाडून सर्गी मेसांव तुमचे देवू आतां सदां काळ
सर्गीं बेसांव तुमचे देवो आतां सदांकाळ संत ससो दिसू देलो देवान आमकां फावो केलोलो आमच्या भावाच्या याजकी दिक्षेचो संतोषान आमी गितां गावून उल्हासाचे तुळे घेवन मागता जावून जिणी नंदन शांतीचे बोंदेर नितीचे तांबून वसारडणे रुदान तुमच्या लोकांचे सयात शांतीचे बोंदेर नितीचे तांबून वसारडणे रुदान तुमच्या लोकांचे कमर बांदूंक सत नितीसो निचेव घेवून करो सेवेसो कमर बांदूंक सत नितीसो निचेव घेवून करो सेवेसो सर्गीं बेसांव तुमचे देवो आतां सदांकाळ सर्गीं बेसांव तुमचे देवो आतां सदांकाळ ससो दिसू देलो देवान आमकां फावो केलोलो आमच्या भावाच्या याजकी दिक्षेचो संतोषान आमी गितां गावून उल्हासाचे तुळे घेवन मागता जावून जिणी नंदन ससो दिसू देलो देवान आमकां फावो केलोलो आमच्या भावाच्या याजकी दिक्षेचो संतोषान आमी गितां गावून उल्हासाचे तुळे घेवन मागता जावून जिणी नंदन मागता जावून जिणी नंदन मागता जावून जिणी नंदन ससो दिसू देलो देवान आमकां फावो केलोलो आमच्या भावाच्या याजकी दिक्षेचो संतोषान आमी गितां गावून उल्हासाचे तुळे घेवन मागता जावून जिणी नंदन ससो दिसू देलो देवान आमकां फावो केलोलो आमच्या भावाच्या याजकी दिक्षेचो संतोषान आमी गितां गावून उल्हासाचे तुळे घेवन मागता जावून जिणी नंदन उगडास करून देवान तुमकां आपयलें नांवान आकारचे आदिंच तुमकां आवयच्या गर्भान उगडास करून देवान तुमकां आपयलें नांवान आकारचे आदिंच तुमकां आवयच्या गर्भान लोकां मागणे सर्गी व्हरून सर्गी बेसांव आमचेर हाडून लोकां मागणे सर्गी व्हरून सर्गी बेसांव आमचेर हाडून सर्गी बेसांव तुमचे देवो आतां सदांकाळ सर्गीं बेसांव तुमचे देवो आतां सदांकाळ ससो दिसू देलो देवान आमकां फावो केलोलो आमच्या भावाच्या याजकी दिक्षेचो संतोषान आमी गितां गावून उल्हासाचे तुळे घेवन मागता जावून जिणी नंदन शांतीचे बोंदेर नितीचे तांबून वसारडणे रुदान तुमच्या लोकांचे सयात शांतीचे बोंदेर नितीचे तांबून वसारडणे रुदान तुमच्या लोकांचे कमर बांदूंक सत नितीसो निचेव घेवून करो सेवेसो कमर बांदूंक सत नितीसो निचेव घेवून करो सेवेसो सर्गीं बेसांव तुमचे देवो आतां सदांकाळ सर्गीं बेसांव तुमचे देवो आतां सदांकाळ ससो दिसू देलो देवान आमकां फावो केलोलो आमच्या भावाच्या याजकी दिक्षेचो
संतोषाने गितां गाऊन उल्हासाचे तुरे घेऊन माता जाऊन जिनी नंदन संतोष सोदी सुदेलो देवान आमकां फावो केलोलो आमच्या भावाच्या ह्या जगी दीक्षेचो संतोषाने गितां गाऊन उल्हासाचे तुरे घेऊन माता जाऊन जिनी नंदन माता जाऊन जिनी नंदन माता जाऊन जिनी नंदन ससोदी सुदेलो देवान आमकां फावो केलोलो आमच्या भावाच्या ह्या जगी दीक्षेचो संतोषान आमी गितां गाऊन उल्हासाचे तुरे घेऊन माता जाऊन जिनी नंदन संतोष सोदी सुदेलो देवान आमकां फावो केलोलो आमच्या भावाच्या ह्या जगी दीक्षेचो संतोषान आमी गितां गाऊन उल्हासाचे तुरे घेऊन माता जाऊन जिनी नंदन उगडा करून देवान तुमकां आपयलें नांवान आकारचे आदींच तुमकां आवयच्या गर्भान उगडा करून देवान तुमकां आपयलें नांवान आकारचे आदींच तुमकां आवयच्या गर्भान लोकां मागणी सर्गी व्हरून सर्गी मेसांव आमचेर हाडून लोकां मागणी सर्गी व्हरून सर्गी मेसांव आमचेर हाडून सर्गी मेसांव तुमचे देवो आतां सदांकाळ सर्गी मेसांव तुमचे देवो आतां सदांकाळ संतोष सोदी सुदेलो देवान आमकां फावो केलोलो आमच्या भावाच्या ह्या जगी दीक्षेचो संतोषान आमी गितां गाऊन उल्हासाचे तुरे घेऊन माता जाऊन जिनी नंदन शांतीचे बोंदेर नितीचे तांबोन वसार